ಸನಾತನ ಧರ್ಮದಲ್ಲಿ ಯಾರನ್ನೋ ಕನ್ವರ್ಟ್ ಮಾಡೋ ಕಾನ್ಸೆಪ್ಟ್ ಇಲ್ಲ. ಇನ್ ಇಸ್ಲಾಂ ಅಂಡ್ ಕ್ರಿಸ್ಟಿಯಾನಿಟಿ there are specific ways in which you understand God and the world. If you don't follow that, you are a non-believer. You are a kafir. ಆರ್ ಯು ಹ್ಯಾಪಿ? ನಿನ್ನ ದೇವ್ರಿಗೆ ಏನು ಪ್ರೇ ಮಾಡ್ತೀಯ ಅದೆಲ್ಲ ನಿನಗೆ ಸಿಗುತ್ತಾ? ಆರ್ ಯು ಹ್ಯಾಪಿ ವಿತ್ ಯುವರ್ ರಿಲಿಜನ್? ಆ್ಯಂಡ್ ದೆನ್ ಸ್ಲೋಲಿ ಶಿ ಸ್ಟಾರ್ಟೆಡ್ ಟೆಲ್ಲಿಂಗ್ ಅಬೌಟ್ ಹರ್ ಚರ್ಚ್. ನೋಡಿ, ಈ ಥರ ಚರ್ಚ್ ಇದೆ ನಮ್ಮದು, ಈ ಥರ ಇಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅವರು, ಇನ್ ಟರ್ಮ್ಸ್ ಆಫ್ ರೇಷನ್ ಆಗಿರಲಿ, ಹಣ ಆಗಿರಲಿ, ಮೆಡಿಕಲ್ ಹೆಲ್ಪ್ ಆಗಿರಲಿ. ವೈ ಡೋಂಟ್ ಯು ಕಮ್ ಡ್ರಾಪ್ ಬೈ ಒನ್ಸ್? ಕನ್ವರ್ಷನ್ ಮಾಡೋದೇ ಒಂದು ಧರ್ಮದ ಒಂದು ಮೂಲ. ವಿ ಆರ್ ಟ್ರೂಲಿ ಸೆಕ್ಯುಲರ್ ಅಂತ ಹೇಳಿದ್ರಲ್ಲ. ದ ಕಾನ್ಸೆಪ್ಟ್ ಆಫ್ ಸೆಕ್ಯುಲರಿಸಮ್ ಕೇಮ್ ಫ್ರಮ್ ದ ಡಿಫ್ರೆನ್ಸಿಯೇಷನ್ ಆಫ್ ದ ಚರ್ಚ್ ಅಂಡ್ ದ ಸ್ಟೇಟ್ ಇನ್ ಯುರೋಪ್. ಒಪಿನಿಯನ್ಸ್ ಆನ್ ದ ಟಿವಿ, ಒಪಿನಿಯನ್ಸ್ ಇನ್ ಸೋಷಿಯಲ್ ಮೀಡಿಯಾ, ಅದು ರಾಜಕೀಯ ಅಲ್ಲ. In politics especially, where women are judged for, but men can get away with it easily. ಅಧಿಕಾರವನ್ನು ಆಸೆ ಪಡುವಂತಹ ಮಹಿಳೆಯರ ಬಗ್ಗೆ ಇರ್ಬೋದು, ತುಂಬ ಒಂದು ಕಠಿಣವಾದಂತಹ ಟೆಸ್ಟನ್ನ ಹಾಕ್ತಾರೆ. ಈ ಮ್ಯಾನಿಫೆಸ್ಟೇಷನ್ ಅಂತ ಟರ್ಮ್ ಕಂಡ್ರಾಗಲ್ಲ ನನಗೆ. ನಾವು ದೇವ್ರ ಮುಂದೆ ಕೂತ್ಕೊಂಡು ಕೇಳ್ಕೊಳ್ಬೇಕಾದಾಗ ಏನು ಮಾಡೋದು? ಮ್ಯಾನಿಫೆಸ್ಟೇಷನ್ ತಾನೆ. ನಾವು ಕಟ್ತಾ ಇರೋದು ರಾಮರಾಜ್ಯ. ಆ ರಾಮರಾಜ್ಯದಲ್ಲಿ ಮಹಿಳೆಯರನ್ನು ಅಬ್ಯೂಸ್ ಮಾಡೋದಕ್ಕೆ ಅವಕಾಶನೇ ಇಲ್ಲ. ನನ್ನ ಪಕ್ಷ ಏನು ಹೇಳುತ್ತೆ ಅಂದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ. ಎಲ್ಲರಿಗೂ ಸಿಗಬೇಕು, ಒಂದು ಕಮ್ಯುನಿಟಿಗೆ ಮಾತ್ರ ಅಲ್ಲ ಅಂತ. ಅದಕ್ಕೆ ನಮ್ಮಲ್ಲೇ ಬಯಸ್ಕೊಳ್ತೀವಿ. ಆದರೆ ನಾವು ಕಾಂಗ್ರೆಸ್ ಅಲ್ಲ. ನಮ್ಮ ಭಾಷೆಯನ್ನು ನಾವು ಬೆಳೆಸಬೇಕು ಅನ್ನೋದು ತಪ್ಪಲ್ಲ. They do the dirtiest thing, but our profile ಅಲ್ಲಿ ಬಾಯಲ್ಲಿ ಜೈ ಶ್ರೀರಾಮ್ ಅಂತ ಹೇಳ್ತಾರೆ. I'm not able to tolerate that because that is not what my religion stands for. You might lose a few followers because of that. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಡಿಟಾಕ್ಸ್. ನಾನು ನಿಮ್ಮ ಪಾಡ್ಕಾಸ್ಟ್ ಹೋಸ್ಟ್ ದಿಶಾ ಉಮೇಶ್. ಇವತ್ತಿನ ಗೆಸ್ಟ್ ತುಂಬ ಸ್ಪೆಷಲ್ ಆಗಿದ್ದಾರೆ. ಯಾಕೆ ಅಂದರೆ ಶಿ ಈಸ್ ಅ ಪಬ್ಲಿಕ್ ಪಾಲಿಸಿ ಕನ್ಸಲ್ಟೆಂಟ್ ಆ್ಯಂಡ್ ಪೊಲಿಟಿಕಲ್ ಸ್ಪೋಕ್ ಪರ್ಸನ್. ಆ್ಯಂಡ್ ಇವ್ರ ಲೈಫ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದರೆ ಶಿ ಕಮ್ಸ್ ಫ್ರಮ್ ಅ ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಆ್ಯಂಡ್ ಶಿ ಈಸ್ ಎಂಟರ್ಡ್ ಪಾಲಿಟಿಕ್ಸ್. ನನ್ನ ಫಸ್ಟ್ ಕಾನ್ವರ್ಸೇಷನ್ ಇವ್ರ ಜೊತೆ ಇದ್ದಿದ್ದು, ಇಟ್ ವಾಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಐ ಥಿಂಕ್ ಇಟ್ ವಾಸ್ ಅರೌಂಡ್ 2 or 3 months ago, if I'm not wrong. So I'm very very happy to have her here. ಸುರ್ಭಿ ಹೊಡಗೆರೆ. ನಮಸ್ತೆ. Hi, Thank you, ನಮಸ್ಕಾರ Disha. ಸುರ್ಭಿ. Lovely How are to be you? here. ಹೇಗಿದ್ದೀರಾ? ಸ್ವಲ್ಪ ನಿದ್ದೆ ಜಾಸ್ತಿ ಬರ್ತಾ ಇದೆ ಬಿಕಾಸ್ ಐ ಹ್ಯಾವೆಂಟ್ ಸ್ಲೆಪ್ಟ್ ಇನ್ ದ ಲಾಸ್ಟ್ ಕಪಲ್ ಆಫ್ ಡೇಸ್ ವೆರಿ ವೆಲ್. ಟ್ರಾವೆಲ್ ಮಾಡ್ತಾ ಇದ್ದೀನಿ, Okay. ಬಟ್ ಮಾಡ್ತಾ ಇದ್ದೆ. ಬಟ್ ಯಾ, ಗುಡ್, ಎಕ್ಸೈಟೆಡ್ ಟು ಬಿ ಹಿಯರ್ ಆ್ಯಂಡ್ ಲುಕಿಂಗ್ ಫಾರ್ವರ್ಡ್ ಟು ದಿಸ್ ಕಾನ್ವರ್ಸೇಷನ್. ಥ್ಯಾಂಕ್ ಯು ಸೋ ಮಚ್. ಸೊ ಟ್ರಾವೆಲಿಂಗ್ ಅಂತ ಹೇಳಿದ್ರಲ್ಲ, Yes. ಸೊ ವಾಟ್ಸ್ ಹ್ಯಾಪ್ನಿಂಗ್? ಆಲ್ಮೋಸ್ಟ್ 2.5 ವರ್ಷಗಳಿಂದ ನಾನು ಪಕ್ಷ, ಸೊ ಐ ಜಾಯಿನ್ ದ BJP 2.5 years ago. ಬಿಫೋರ್ ದ್ಯಾಟ್ ಐ ವಾಸ್ ಕೆಲಸ ಮಾಡ್ತಾ ಇದ್ದೆ ರಾಜಕೀಯದಲ್ಲೇ. ನನಗೆ 17 ವಯಸ್ಸಿಂದ ನಾನು ರಾಜಕೀಯದಲ್ಲಿ ಹೇಗೋ ಕೆಲಸ ಮಾಡ್ಕೊಂಡು ಬಂದಿರೋದು. ಆದರೆ ಒಫಿಷಿಯಲ್ ಆಗಿ ಪಾರ್ಟಿ ಜಾಯಿನ್ ಆಗಿದ್ದು 2.5 yearsಯಿಂದ. ನನ್ನ ರೋಲ್ ಇರೋದು ವಕ್ತಾರೆಯಾಗಿ, ಸ್ಪೋಕ್ಸ್ ಪರ್ಸನ್ ಆಗಿ. ಬಟ್ ಯಾವುದೇ ಅವಕಾಶ ಮಿಸ್ ಮಾಡಲ್ಲ ಪ್ರವಾಸ ಮಾಡೋದಕ್ಕೆ, ಟ್ರಾವೆಲ್ ಮಾಡೋದಕ್ಕೆ. ಎಸ್ಪೆಷಲಿ ಇವಾಗ, ಯಾಕೆಂದರೆ ನನಗೆ ಆ ಅವಕಾಶ ಇದೆ, ನನ್ನ ಲೈಫ್ ಅಲೌಸ್ ಫಾರ್ ದ್ಯಾಟ್. So almost once a week I'm in some part of Karnataka and I really love it. I really enjoy it. But ಇರತ್ತಲ್ಲ ಟ್ರೈನ್ ಹತ್ತೋದು, ಎಲ್ಲಿಂದನೋ ಹೋಗೋದು, ಬಿಸಿಲು ಬಹಳಷ್ಟು ಕಡೆ, ಒಂದೊಂದು ಕಡೆ ಮಳೆ, ಎಲ್ಲನೂ ಟೇಕ್ಸ್ ಅ ಟೋಲ್. ಸೊ ಸ್ವಲ್ಪ ಸುಸ್ತಾಗಿದೆ, ಬಟ್ ರಿಯಲಿ ಎಂಜಾಯ್ ಟ್ರಾವೆಲಿಂಗ್. ಸೊ ಇನ್ ಜನರಲ್ ನಿಮಗೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ? ಆಲ್ವೇಸ್, ಎಸ್, Okay. ಆಲ್ವೇಸ್. ನಾನು ಚಿಕ್ಕವಳಾದಾಗಿಂದ ಐವ್ ಹ್ಯಾಡ್ ದ ಆಪರ್ಚುನಿಟಿ ಆ್ಯಂಡ್ ದ ಪ್ರಿವಿಲೇಜ್ ಟು ಟ್ರಾವೆಲ್ ಟು ಮೆನಿ ಡಿಫ್ರೆಂಟ್ ಕಂಟ್ರೀಸ್. ಇವಾಗ ಅಡಲ್ಟ್ಹುಡಲ್ಲಿ ಇಂಟೆನ್ಷನಲ್ ಆಗಿ ನಂಗೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಇರೋದು ಕರ್ನಾಟಕದಲ್ಲಿ, ಭಾರತದಲ್ಲಿ. ಬಟ್ ಮುಂಚೆ ತುಂಬಾ ಆಚೆ ಕಡೆ ಇದ್ದೆ. ನಾನು ಸ್ಕೂಲಿಂಗ್ ಮಾಡಿದೆ ಆ್ಯಕ್ಚುಲಿ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಂಗ್ಕಾಂಗ್ನಲ್ಲಿ. ಸೊ ಡಿಫ್ರೆಂಟ್ ಕಲ್ಚರ್ಸನ್ನು ಎಕ್ಸ್ಪ್ಲೋರ್ ಮಾಡೋದು, ಬೇರೆ ಥರದ ವಿವಿಧವಾದಂತಹ ಊಟ ತಿನ್ನೋದು. ಐ ಆಮ್ ವೆಜಿಟೇರಿಯನ್, ಬಟ್ ಸ್ಟಿಲ್ ಎಷ್ಟಾಗುತ್ತೋ ಅಷ್ಟು ಡಿಫ್ರೆಂಟ್ ಟೈಪ್ ಆಫ್ ಊಟ. ಆ್ಯಂಡ್ ಬೇರೆ ಬಟ್ಟೆಗಳಿರ್ಬಹುದು, ಅವರ ಪದ್ಧತಿಗಳಿರ್ಬೋದು, ಇದೆಲ್ಲ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಖತ್ ಕ್ಯೂರಿಯಾಸಿಟಿ ಇದೆ. ಸೊ ನೀವು ಡಿಫ್ರೆಂಟ್ ಕಲ್ಚರ್ಸ್ ಅಂತ ಹೇಳಿದ್ರಲ್ಲ, ವಾಸ್ ದೇರ್ ಎನಿಥಿಂಗ್ ದಟ್ ಶಾಕ್ಡ್ ಯು? ಕಲ್ಚರಲ್ ಶಾಕ್ ಥರ ಏನಾದರೂ ಆಗಿದೆಯಾ ನೀವು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ? Multiple times. I had the opportunity to, I think, when you visit a country as a tourist and when you live in a country, there is definitely a difference. Recent ಆಗಿ I lived in the US for 2 years when I did my masters. ಅಲ್ಲಿ ವೆಸ್ಟರ್ನ್ ವರ್ಲ್ಡ್ದು ಎಕ್ಸ್ಪೋಜರ್ ಇತ್ತು. ಐ ಹ್ಯಾಡ್ ಗಾನ್ ಟು ದ US once before. I'd stayed there for 2 months with my family. So exposure ಇತ್ತು, and I traveled to Europe before. So I knew that space. But living in the US, ಏನು ಅಂದರೆ ನನಗೆ ಎಲ್ಲಿ ಟ್ರಾವೆಲ್ ಮಾಡಿದ್ರು 15 ದಿವಸ ಆದಮೇಲೆ, 15 ಅಲ್ಲ, ಒಂದು 5 ದಿವಸ ಆದಮೇಲೆ ನನಗೆ ಇಂಡಿಯನ್ ಫುಡ್ ಬೇಕು. ಸೊ ಗೆಟಿಂಗ್ ಯೂಸ್ ಟು ದೋಸ್ ಥಿಂಗ್ಸ್ ವಾಸ್ ಲಿವಿಂಗ್ ದೇರ್. ಯು ಕಾಂಟ್
ಅಡುಗೆ ಮಾಡ್ಕೊಳ್ಬೇಕು ಮನೆಯಲ್ಲಿ, ಇಲ್ಲ ಅಂದರೆ ಇಂಡಿಯನ್ ರೆಸ್ಟೋರೆಂಟ್ಗೆ ಹೋಗಬೇಕು. $12 ಕೊಟ್ಟು ಒಂದು ದಾಲ್ ಆರ್ಡರ್ ಮಾಡೋದಕ್ಕೆ ಹೊಟ್ಟೆ ಎಲ್ಲ ಉರಿಯುತ್ತೆ, ರೈಟ್? ಸೊ ದೋಸ್ ಥಿಂಗ್ಸ್ ಯು ಹ್ಯಾವ್ ಟು ಗೆಟ್ ಅಡ್ಜಸ್ಟೆಡ್ ಟು. ಕಲ್ಚರಲ್ ಶಾಕ್ ಅಂದರೆ ದಿಸ್ ಐ ಡೋಂಟ್ ನೋ ಇಫ್ ತುಂಬ ಜನ ಇವಾಗ ಹೇಗಾಗಿದೆ ಅಂದರೆ, ನಾವು ಒಂಥರ ಇಂಡಿಯಾದಲ್ಲಿರೋರು ನಡೆಯೋದೆಲ್ಲ ತಪ್ಪು, ಬೇರೆ ಕಡೆ ನಡೆಯೋದೆಲ್ಲ ಸರಿ ಅನ್ನೋ ಒಂದು ಅದಿರುತ್ತೆ ನಮ್ಮಲ್ಲಿ ಯಾವತ್ತೂ. ಬೇರೆಯವ್ರ ಮನೆ ಚೆನ್ನಾಗಿ ಕಾಣಿಸುತ್ತಲ್ವ. ಅಮೇರಿಕಾದಲ್ಲಿ ವೆಸ್ಟರ್ನ್ ವರ್ಲ್ಡಲ್ಲಿ ಜಾಸ್ತಿ ಜನ ಎಲ್ಲರೂ ಹೌ ಯು ಹ್ಯಾವ್ ಅ ಗುಡ್ ಡೇ. Those pleasantries got so exhausting after a point in time. So I remember we had a school, university trip to Israel. Israel is a little bit more like India. ಅಲ್ಲಿ ಹೋದಾಗ ನನಗೆ ಹೇಗೆ ಅನಿಸ್ತು ಅಂದರೆ, ಅಯ್ಯೋ ಸಾಕಪ್ಪ, ಎಲ್ಲರಿಗೂ ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಗುಡ್ ಡೇ ಅಂತ ಹೇಳಿ ಯಾರು ನುಗ್ಗಿ ಮಾತಾಡಿಸಿ ಯಾರು ಸಂಬಡಿ ಬಬ್ ಸಿಟಿ ಒಳಗೆ ಅಂತ ಹೇಳ್ಕೊಂಡು ಹೋಗೋ ಅದೇ ನನಗೆ I felt like home. I was like, I don't have to be fake about this. Yeah, it's of course it's nice when you're thanking somebody or. But ಹೇಗೆ ಅಂದರೆ US-ನಲ್ಲಿ ಯುರೋಪಲ್ಲಿ ನಡ್ಕೊಂಡು ಹೋಗ್ತಿರೋ ಅವ್ರು ಇರೋದೇ ಒಂದು ಸ್ವಲ್ಪ ಜನ ಅಲ್ವಾ. ಸೊ ಯಾರು ರೋಡಲ್ಲಿ ಸಿಕ್ಕಿದ್ರೆ ಹ್ಯಾವ್ ಯು ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಗುಡ್ ಡೇ. I don't know them, they don't know me, but we're exchanging pleasantries. But ಇಸ್ರೇಲಿಗೆ ಹೋದಾಗ I felt like ಒಂದು ಬ್ರೇಕ್ ಇತ್ತು ಅದರಿಂದ. ಇಟ್ ಫೆಲ್ಟ್ ಲೈಕ್ ಅವರ್ ವರ್ಲ್ಡ್ ವೇರ್ ಎವ್ರಿಬಡಿ ಈಸ್ ಆಂಗ್ರಿ, ಎವ್ರಿಬಡಿ ಈಸ್ ಇನ್ ಅ ರಶ್, ನೋಬಡಿ ಕೇರ್ಸ್ ಅಬೌಟ್ bumping into each other or anything like that. So yeah, cultural shock, definitely lots of cultural shock. ನಾನು US ಅಲ್ಲಿದ್ದಾಗ I did a 3-month train trip. ಅಮೆರಿಕಾ ಇಸ್ ನಾಟ್ ಆ್ಯಕ್ಚುಲಿ ಅಷ್ಟು ವೆಲ್ ಕನೆಕ್ಟೆಡ್ ಅಲ್ಲ ಬೈ ಟ್ರೈನ್. ನಮಗೆ ಅಭ್ಯಾಸ ಇರುವಂತಹ ಭಾರತದಲ್ಲಿ ವಿ ಆರ್ ಮಚ್ ಮೋರ್ ವೆಲ್ ಕನೆಕ್ಟೆಡ್. US ಅಲ್ಲಿ ಆಮ್ಟ್ರ್ಯಾಕ್ ಅಂತ ಇದೆ ಆ್ಯಂಡ್ ವೆರಿ ಫ್ಯೂ ಕನೆಕ್ಷನ್ಸ್, ಬಟ್ not bad either. So I did a west coast to east coast trip. Almost 2.5 months I was on the road. So I'd pick a place. ನನಗೆ ಏನು ಗೊತ್ತಿತ್ತು ಅಂದರೆ, ಐ ಆಮ್ ಸ್ಟಾರ್ಟಿಂಗ್ ಆನ್ X day and I need to be back in university on Y day. ಇದು ಕೋವಿಡ್ ಟೈಮ್ ಇತ್ತು. I had a internship that was remote, so I could afford to do all of this, and there was whatever little was coming money I could spend on travel and stay. And you had to stay somewhere. Instead of staying in university during the summer time, I decided to do this trip. You were allowed to travel during COVID? I mean, this was 2021 summer. Okay, I so think the full lockdown restrictions had ಮುಗ್ದಾದ್ಮೇಲೆ the next. restrictions had eased, but we didn't have internship opportunity in person ಇರಲಿಲ್ಲ ಇನ್ನು. So yeah, I traveled and I got to know a lot of America. ಹಾರ್ವರ್ಡ್ ಕ್ಲಾಸ್ ರೂಮಲ್ಲಿ ಕಲಿದೇ ಇರೋದನ್ನ ಐ ಲರ್ನ್ಟ್ ಇಟ್ ಆನ್ ದ ರೋಡ್. On the route. Yeah. My friends, no, they keep complaining ಆಯ್ತಾ. ಎಲ್ಲರೂ ಹೇಳ್ತಾರೆ, ಓ US ಹೋಗ್ಬಿಟ್ಟು you're earning in dollars, so you're making crazy money ಅಂತ. She is always like, ಸಾಕಮ್ಮ ನಿನ್ಗೇನು ಬ್ಲಿಂಕಿಟ್ ಮಾಡ್ತೀಯ 10 ನಿಮಿಷದಲ್ಲಿ ಬಂದ್ಬಿಡುತ್ತೆ. They don't have such options, or even digital ಭಾರತ್ ಅಂತ ನಾವೇನು ಹೇಳ್ತೀವಿ, ಇಟ್ಸ್ ನಾಟ್ ದಟ್ ಈಸಿ ಫಾರ್ ದೆಮ್. ಲೈಕ್ ನಾವು ಯು ಗೋ ಟು ಎನಿ ಸ್ಟ್ರೀಟ್ ವೆಂಡರ್, ಅವ್ರ ಹತ್ರನೂ UPI ಸ್ಕ್ಯಾನರ್, ಎವ್ರಿಥಿಂಗ್ ಇಸ್ ದೇರ್. And so I think now people are actually appreciating India more. I've seen my own friends who are living abroad saying, no, okay, it is about money, it is about lifestyle to a certain extent, in the sense of like clean environment agirli ಆ ಥರ. But even again, healthcare again is a big issue for them. True. Nನ್ಗೆ ಇವಾಗ ತಲೆನೋವಿದೆ ಅಂದರೆ I can just walk, find a clinic and go to a doctor. But for them, she has to take like 3 months appointment prior and things like that. ಗ್ರಾಸ್ ಇಸ್ ಆಲ್ವೇಸ್ ಗ್ರೀನರ್ ಆನ್ ದಿ ಅದರ್ ಸೈಡ್. ನಮಗೆ ಯಾವ ಥರ ಜೀವನ ಬೇಕು ಅಂತ ಆ ಅರಿವಿದೆಯಲ್ಲ, ಅದು ಬೇಗ ಬಂದರೆ ಆ್ಯಕ್ಚುಲಿ ಇಟ್ಸ್ ಅ ವೆರಿ ಗುಡ್ ಥಿಂಗ್ ಟು ಹ್ಯಾಪನ್. ಹಾಗಂತ ಏನೂ ಎಕ್ಸ್ಪೀರಿಯನ್ಸ್ ಮಾಡಬಾರ್ದು ಅಲ್ಲ, ಬೇರೆದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಬಟ್ ನಮಗೆ ಯಾವ ಥರ ಜೀವನ ಬೇಕು ಅನ್ನೋದ್ರ ಆ ಒಂದು ಅರಿವು ಬರಬೇಕಾಗಿರುವಂಥದ್ದು. ನನಗೆ ನೀವು ಬೇರೆ ಎಲ್ಲರೂ ಇದ್ರಿ ಅಂತ ಹೇಳಿದ್ರೆ ನನಗೆ ಫಸ್ಟ್ ಪ್ರಾಬ್ಲಮ್ ಆಗೋದು ಏನಂದರೆ ಪಾನಿಪುರಿ ಸಿಗಲ್ಲ. ನನಗೆ ತುಂಬ ವೆರಿ ಬೇಸಿಕ್, ಐ ಮೀನ್ ಇಟ್ ಮೈ ಸೀಮ್ ಸಿಲ್ಲಿ ಟು ಸಂಬಡಿ, ಬಟ್ ಇಟ್ಸ್ ಅ ಬೇಸಿಕ್ ರಿಕ್ವೈರ್ಮೆಂಟ್ ಟು ಮೈ ಲೈಫ್ ದಟ್ ಐ ನೀಡ್ ಟು ಬಿ ಏಬಲ್ ಟು ಆಕ್ಸೆಸ್ ಪಾನಿಪುರಿ. ದಟ್ ಈಸ್ ಮೀ ನೋಯಿಂಗ್ ಮೈ ಸೆಲ್ಫ್. ನೀವು ಭಾರತದ ಸ್ಟ್ಯಾಂಡಿಂಗ್ ಬಗ್ಗೆ ಹೇಳಿದ್ರಿ, ಮತ್ತು ಹೌದು ನಮ್ಮಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ, ನಾವು ಸರಿ ಮಾಡಬೇಕಾಗಿರುವಂಥದ್ದು. ಈಗ ತಾನೇ ಬರ್ತಾನೆ ನೋಡ್ಕೊಂಡು ಬಂದಿದ್ದು ಎಲ್ಲ ಕಡೆ ಕಸ, ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಬಟ್ ಅದ್ರ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗು ಇರಬೇಕು ನಮಗೆ. ಇಟ್ಸ್ ನಾಟ್ ಅನ್ ಎಕ್ಸ್ಕ್ಯೂಸ್. ನಾವು ಈ ಥರ ಇರೋದು ಅಥವಾ ನಮ್ಮ ಸಿಸ್ಟಮ್ಸ್ ಇಷ್ಟು ಡಿಸ್ಫಂಕ್ಷನಲ್ ಆಗಿರೋದಕ್ಕೆ ಇದು ಎಕ್ಸ್ಕ್ಯೂಸ್ ಅಲ್ಲ. ಆದರೆ ಇಟ್ ಈಸ್ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನೀವು ಇಷ್ಟು ವರ್ಷ ಕೊಲೋನಿಯಲ್ ರೂಲ್ ಇರ್ಬೋದು, ಇಷ್ಟು ವರ್ಷ ಇನ್ವೇಷನ್ ಇರಬಹುದು, ಇದನ್ನು ತಡೆದಿರುವಂತಹ ಸಮಾಜದಲ್ಲಿ ಮತ್ತು ಇಷ್ಟು ವೈವಿಧ್ಯತೆ ಇರುವಂತಹ ಸಮಾಜದಲ್ಲಿ ವಿನ್ಸ್ಟನ್ ಚರ್ಚಿಲ್ ಹೇಳಿದ್ರು, ಜಸ್ಟ್ ಆಫ್ಟರ್ ಇಂಡಿಪೆಂಡೆನ್ಸ್ ದಿಸ್ ವಿಲ್ ನಾಟ್ ಲಾಸ್ಟ್, ಇಂಡಿಯಾ ಆಸ್ ಅ ಯೂನಿಯನ್ ವಿಲ್ ನಾಟ್ ಲಾಸ್ಟ್ ಫಾರ್ ಮೋರ್ ದೆನ್ 6 months or so ಅಂತ. ಸೊ ಅಂತಹ ಸಮಯದಲ್ಲಿ ವಿ ಹ್ಯಾವ್ ಸ್ಟೇಡ್ ಅ ಯೂನಿಯನ್, ವಿ ಹ್ಯಾವ್ ಸ್ಟೇಡ್ ಸ್ಟ್ರಾಂಗ್, ವಿ ಹ್ಯಾವ್ ಗ್ರೋನ್ ಅವರ್ ಎಕಾನಮಿ.
ನಾನೊಂದು ಕ್ಲಾಸ್ ತೊಗೊಂಡಿದ್ದೆ ಯೂನಿವರ್ಸಿಟಿನಲ್ಲಿ ರೊಬರ್ಟೋ ಉನ್ಗಾರ್ ಆ್ಯಂಡ್ ಒನ್ ಆಫ್ ದ ಪ್ರೊಫೆಸರ್ ಐಮ್ ಫರ್ಗೆಟಿಂಗ್ ಹಿಸ್ ನೇಮ್. ಬಟ್ ಅವ್ರು ಒಂದು ಥಿಯರಿ ಹೇಳಿದ್ರು, ವಿಚ್ ಇಸ್ ದಟ್ ಆಲ್ ಟೆಕ್ನಾಲಜಿಕಲ್ ಇನೋವೇಷನ್ ಹ್ಯಾಸ್ ಹ್ಯಾಪನ್ಡ್ ಇನ್ ದ ಗ್ಲೋಬಲ್ ನಾರ್ತ್, ವಾಟ್ ಯು ಕಾಲ್ ದ ವೆಸ್ಟರ್ನ್ ಪವರ್ಸ್. ಟೆಕ್ನಾಲಜಿಕಲ್ ಇನೋವೇಷನ್ ಗ್ಲೋಬಲ್ ನಾರ್ತಲ್ಲಿ ಆಗ್ಬಿಟ್ಟು ಸೌತ್ ಇಸ್ ದ ಕನ್ಸ್ಯೂಮರ್, ವೆದರ್ ಇಟ್ಸ್ ಆಫ್ರಿಕಾ, ವೆದರ್ ಇಟ್ಸ್ ಏಷ್ಯಾ, ವೆದರ್ ಇಟ್ಸ್ ದಟ್ ಈಸ್ ಫ್ಲಿಪ್ಪಿಂಗ್ ನೌ. ಇಂಡಿಯಾಸ್ DPI ನೀವು ಹೇಳಿದ್ರಲ್ಲ ಪೇಮೆಂಟ್ಸ್ ಇರೋದು, DPI ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ is a first, one of the first times that global south has innovated for global north. Many countries in the global north are now picking up India's UPI infrastructure, digital public infrastructure. So the world is changing. China is becoming a leader in manufacturing, in technology especially. So the world is definitely changing. But I think there's something more important than that, which is ನನ್ನಲ್ಲಿ ನಾನು ಕೇಳೋದು ಬಹಳಷ್ಟು ಜನಕ್ಕೆ, choosing quality of life, very important, especially those who have kids. But somewhere also, whether you stay somewhere else, whether you are here in India, contributing to the country. ಕಾಂಟ್ರಿಬ್ಯೂಟಿಂಗ್ ಅಂದರೆ ನಾವು ಹೇಳ್ತೀವಿ ಇಷ್ಟು ಟ್ಯಾಕ್ಸ್ ಕಟ್ತೀವಿ, ಅದೆಲ್ಲಿ ಹೋಗುತ್ತೆ. ನಾಟ್ ಜಸ್ಟ್ ದ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಮಾತ್ರ ಅಲ್ಲ, ದ ಫೈಟ್ ವಿ ಹ್ಯಾವ್ ಇನ್ ಫ್ರಂಟ್ ಆಫ್ ಅಸ್ ಈಸ್ ಆಲ್ಸೋ ಫಿಕ್ಸಿಂಗ್ ದ ಸಿಸ್ಟಮ್, ಈಸ್ ಆಲ್ಸೋ ಎಂಕರೇಜಿಂಗ್ ಪೀಪಲ್ ಹೂ ಆರ್ ಫಿಕ್ಸಿಂಗ್ ದ ಸಿಸ್ಟಮ್, ಈಸ್ ಆಲ್ಸೋ ಆಸ್ಕಿಂಗ್ ದ ರೈಟ್ ಕ್ವೆಶ್ಚನ್ಸ್. ಸೊ ಇದೂ ನ್ಯಾಷನಲಿಸಮ್. ಅದನ್ನು ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಡಯಸ್ಪೋರಾ, ಕ್ರಿಯೇಟಿಂಗ್ ಆಪರ್ಚುನಿಟೀಸ್ ಫಾರ್ ಇಂಡಿಯನ್ಸ್, ದಟ್ ಈಸ್ ಆಲ್ಸೋ ನ್ಯಾಷನಲಿಸಮ್. ಸೊ ಆ ಒಂದು ಕಾಂಪೊನೆಂಟು ಇರಬೇಕು. ಕ್ವಾಲಿಟಿ ಆಫ್ ಲೈಫ್, ಎಸ್ 100%, ಬಟ್ ಅದು ಎಲ್ಲೋ ದಟ್ ಬಿಕಮ್ಸ್ ಸಮಾಜದ ಬಗ್ಗೆ ಕಾಳಜಿ ನಮ್ಗೆ ಎಲ್ಲಿ ಬರುತ್ತೆ ವೆನ್ ವಿ ಥಿಂಕ್ ಬಿಯಾಂಡ್ ಅವರ್ ಸೆಲ್ಸ್, ರೈಟ್? ಆ್ಯಂಡ್ ದಟ್ ಕಾಂಪೊನೆಂಟ್ ಶುಡ್ ಆಲ್ಸೋ ಬಿ ದೇರ್. ಸಾರಿ, ತುಂಬ ಸೀರಿಯಸ್ ಆಗೋಯ್ತು. ಐ ಆಮ್ ಟ್ರೈಂಗ್ ಸೋ ಹಾರ್ಡ್ ನಾಟ್ ಟು ಗೋ ಇನ್ ಟು ದ ಸೀರಿಯಸ್ ಸ್ಟ್ರೀಕ್. ಐ ಆಮ್ ಟ್ರೈಂಗ್ ರಿಯಲಿ ಹಾರ್ಡ್. ಐ ಆಮ್ ಟ್ರೈಂಗ್ ಟು ಬಿ ಫನ್. ಸೊ ನೀವು ಹೇಳಿದ್ರಲ್ಲ ಫನ್ ಆಗಿರೋಂತಹ ಒಂದು ಇಂಟರ್ವ್ಯೂ ಮಾಡೋಣ ಅಂತ, ನನಗೆ ಒಂದು ಸಂಶಯ ಬಂತು. ನನಗೆ ಹೆದರಿಕೆ ಆಯಿತು, ಅಯ್ಯೋ ಫನ್ ಇಂಟರ್ವ್ಯೂ ಅಯ್ಯೋ ಅಂತ. ಏನಕ್ಕೆ ಅಂದರೆ ನನಗೆ ಯಾಕೆ ಈ ಸಂಶಯ ಬಂತು ಅಂದರೆ, ಬಹಳಷ್ಟು ಜನ ಹೇಳ್ತಾರೆ, ನೀನು ಮಾತೆತ್ತಿದ್ರೆ ರಾಜಕೀಯ, ಮಾತೆತ್ತಿದ್ರೆ ಪಾಲಿಸಿ ಚೇಂಜ್, ಮಾತೆತ್ತಿದ್ರೆ ಬರೀ ಇದನ್ನೇ ಮಾತಾಡ್ತಾ ಇರ್ತೀಯ ಯಾವಾಗಲೂ ಅಂತ. I think I have fun components in me also. ನಾಟ್ ಜಸ್ಟ್ ದಿಸ್. ಆಮೇಲೆ ನಾನೇ ಕೂತ್ಕೊಂಡು ಜ್ಞಾಪಿಸ್ಕೊಳ್ಬೇಕಿತ್ತು, ನಾನು ಕಾಲೇಜಲ್ಲಿ ಫುಟ್ಬಾಲ್ ಆಡ್ತಿದ್ದೆ, ನಾನು ಸ್ಕೂಲಲ್ಲಿ ಚೆನ್ನಾಗಿ ಹರಟೆ ಹೊಡಿತಾ ಇದ್ದೆ, ನಾನು ಚೆನ್ನಾಗಿ ಐ ಲವ್ ಫುಡ್, ಐ ಲೈಕ್ ಟು ಟ್ರಾವೆಲ್, ಇದೆಲ್ಲ ದೇರ್ ಆರ್ ಫನ್ ಪಾರ್ಟ್ಸ್ ಆಫ್ ಮೀ ಎಸ್ ವೆಲ್ ಅಂತ ನಾನು ಜ್ಞಾಪಿಸ್ಕೊಡ್ಬೇಕಿತ್ತು. ಸೊ ಥ್ಯಾಂಕ್ ಯು ದೀಶಾ ಫಾರ್. No, this is great. See, whatever is coming in the flow, please don't stop yourself from putting your opinion out. Yeah, actually, I want previous conversation ನಂಗೆ ತಲೆಯಲ್ಲಿ ಬಂತು. ನೀವು ಹೇಳ್ದಂಗೆ ನಾವು ಸೌತ್ ಇಸ್ ಆ್ಯಕ್ಚುಲಿ ಡೆವಲಪಿಂಗ್ ಆ್ಯಂಡ್ ದೆನ್ ಕನ್ಸ್ಯೂಮ್ಡ್ ಬೈ ದ ನಾರ್ತ್ ಆರ್ ವೆಸ್ಟ್ ಅಂತ ಏನು ಕನ್ಸಿಡರ್ ಮಾಡ್ತೀವಿ. ಬಟ್ ಓವರ್ ಆಲ್ ಆನ್ ಅ ಲಾರ್ಜರ್ ಸ್ಕೇಲ್ ನೀವು ನೋಡೋಕೆ ಹೋದರೆ, ಈ ಥರ ನಾನು ಮೀಮ್ಸ್ ತುಂಬ ನೋಡಿದ್ದೀನಿ ಆಯಿತಾ. ಅ ಲಾಟ್ ಆಫ್ ದೀಸ್ ಯೂಟ್ಯೂಬರ್ಸ್ ಆರ್ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋರು, ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್ ದ US ಆರ್ ಯುರೋಪ್. ಅವ್ರಿಗೆ ಗೊತ್ತು ದಟ್ ಮ್ಯಾಕ್ಸಿಮಮ್ ಕನ್ಸ್ಯೂಮರಿಸಮ್ ಇಸ್ ಹ್ಯಾಪ್ನಿಂಗ್ ಇನ್ ಇಂಡಿಯಾ ಅಂತ. ಸೊ ದೆಲ್ ಕಮ್ ಆಫ್ ಟು ಇಂಡಿಯಾ, ಟ್ರಾವೆಲ್ ಮಾಡ್ತಾರೆ, ಐಲ್ ರೇಟ್ ದಿಸ್ ಪಾರ್ಟ್ ಆಫ್ ಇಂಡಿಯಾ, ಐಲ್ ರೇಟ್ ದ ಫುಡ್ ಆರ್ ಸೇಫ್ಟಿ ಇನ್ ಇಂಡಿಯಾ, ಹಂಗೆ ಹಿಂಗೆ ಅಂತ ಕಾಂಟೆಂಟ್ ಹಾಕ್ತಾರೆ. ಡು ಯು ಥಿಂಕ್ ಇಂಡಿಯನ್ ಪಾಪ್ಯುಲೇಷನ್ ಇಸ್ ಬೋನ್ ಆರ್ ಅ ಬೇನ್? 100% ನೀವು ಹೇಳೋದು ಸರಿ. ಆ್ಯಂಡ್ ನಾಟ್ ಜಸ್ಟ್ ದ್ಯಾಟ್, ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ನೋಡಿದ್ರೆ ರೇಜ್ ಬೇಟಿಂಗ್ ಆನ್ ಇಂಡಿಯನ್ಸ್ ಕೋಪ ಬರುತ್ತೆ ಅಂತ ಹೇಳೋವಂಥದ್ದು, ಅವ್ರ ಫಾಲೋವರ್ ಆಗೋದು, ಇದು ವೆರಿ ಹೈಯೆಸ್ಟ್ ಲೆವೆಲಲ್ಲಿ ಆಗಿದೆಯಲ್ಲ. ಮೊನ್ನೆ ನಾರ್ವೇದಲ್ಲಿ ಒಬ್ಬರು ಪ್ರಶ್ನೆ ಕೇಳಿದ್ದು ಕೂಡ, ಇಟ್ ಗಿವ್ಸ್ ಯು ಕ್ವಿಕ್, ಪ್ರಧಾನಮಂತ್ರಿಗಳಿಗೆ ಇಟ್ ಗಿವ್ಸ್ ಯು ಕ್ವಿಕ್ access to a lot of people's anger and a lot of people's opinion, because we're just that lot population, 144 crore population irodralli, your demography is in consumer, largest consumer base. Boon or bane adike ನಾವು ಯೋಚನೆ ಮಾಡಬೇಕು. Do we want to be another consumer, just another consumer base for other people to monetize on, or ನಾವು ಅದನ್ನು ಮಾನಿಟೈಸ್ ಮಾಡ್ಕೊಳ್ತೀವಿ ನಮಗೆ ಬೇಕಾದಂತಹ ರೀತಿಯಲ್ಲಿ? should not get so triggered also. But that is the nature of social media. Consumerism and consumer base ಜಾಸ್ತಿ ಇರೋವಂಥದ್ದು ನಮಗೆ ಎಲ್ಲಿ ಅಡ್ವಾಂಟೇಜ್ ಆಗುತ್ತೆ ಅಂದರೆ, ಮೋರ್ ಕಂಪ್ನೀಸ್ ವಾಂಟ್ ಟು ಕಮ್ ಆ್ಯಂಡ್ ಇನ್ವೆಸ್ಟ್ ಇನ್ ಇಂಡಿಯಾ, ಆರ್ ಪ್ರಾಡಕ್ಟ್ಸ್ ಆರ್ ಬಿಲ್ಟ್ ಸೊ ದ್ಯಾಟ್ ಇಂಡಿಯನ್ ಕನ್ಸ್ಯೂಮರ್ ಕ್ಯಾನ್ ಅಪ್ರಿಷಿಯೇಟ್ ಇಟ್ ಆರ್ ಕ್ಯಾನ್ ಬಿ ಅ ಪಾರ್ಟ್ ಆಫ್ ಇಟ್. ಬಟ್ ಅದಕ್ಕೆಲ್ಲ ನಾವು ವಿ ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್ ಇನ್ ಟೇಕಿಂಗ್ ದಟ್ ಅಡ್ವಾಂಟೇಜ್. ವಿ ಶುಡ್ ನಾಟ್, ಆ್ಯಂಡ್ ಐ ಕ್ಯಾನ್ ಟಾಕ್ ಟು ಯು ಅಬೌಟ್ ದ ಪಾಲಿಸಿ ಪಾರ್ಟ್ಸ್ ಆಫ್ ಇಟ್, ಬಟ್ ಆನ್ ಅ ಲೈಟರ್ ಲೆವೆಲ್ ನಾವು ಏನು ಕನ್ಸ್ಯೂಮ್ ಮಾಡ್ತಿದ್ವಿ ಅನ್ನೋದ್ರ ಬಗ್ಗೆ ನಮಗೊಂದು ಜ್ಞಾನ ಇರಬೇಕು, ರೈಟ್? ಯಾ, ಟ್ರೂ. ಸೊ ನನಗೆ ಇಟ್ಸ್ ವೆರಿ ಅನ್ಫಾರ್ಚುನೇಟ್, ಬಟ್ ನಂಗೆ ಏನು ಅನ್ಸುತ್ತೆ ಅಂದರೆ, ಆರ್ ಪಾಪ್ಯುಲೇಷನ್ ಇಸ್ ಸೋ ಹ್ಯೂಜ್, ವಿ ಕ್ಯಾನ್ ಆ್ಯಕ್ಚುಲಿ
make a massive advantage, take a massive advantage of it and build something greater or bigger, right? ನಾನು ಪ್ಯೂರ್ಲಿ ಕಾಂಟೆಂಟ್ ಕ್ರಿಯೇಷನ್ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ತಾ Okay. ಇದ್ದೀನಿ. ಸೊ ಇಫ್ ಐ ಮೇಕಿಂಗ್ ಇವನ್ ಅ ಲಿಟಲ್ ಬಿಟ್ ಆಫ್ ಕಾಂಟೆಂಟ್ ವೆರ್ ಯು ಟು ಸಿಟ್ ಅಂಡ್ ಥಿಂಕ್ ಅಲ್ವಾ, ಇಟ್ ರೀಚಸ್ ಲೆಸರ್ ನಂಬರ್ ಆಫ್ ಪೀಪಲ್. ಬಟ್ ಬ್ರೈನ್ ರಾಟ್ ಕಂಟೆಂಟ್ ಆಗಿರಲಿ, ಇಟ್ ರೀಚಸ್ ಲಾರ್ಜರ್ ಆಡಿಯನ್ಸ್ ಬಿಕಾಸ್ ಪೀಪಲ್ ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್ ದ್ಯಾಟ್ ಈಸಿಲಿ. ಆ್ಯಂಡ್ ಅದು ಒಂದು, as Indians, I think 80% of the population falls under tier 3. ನಾನು ಅಗೇನ್ ಕಾಂಟೆಂಟ್ ಕ್ರಿಯೇಷನ್ ಪರ್ಸ್ಪೆಕ್ಟಿವ್ ಇಂದ ಹೇಳ್ತಾ ಇದ್ದೀನಿ. ಸೊ ದೇ ಡೋಂಟ್, ವೇರ್ ಇಸ್ ದಟ್ ಸೆಲ್ಫ್ ಅವೇರ್ನೆಸ್, ಸೆಲ್ಫ್ ಗ್ರೋತ್? ದೇರ್ ಇಸ್ ಅ ಲಾಟ್ ಆಫ್ ಫ್ಯಾಂಡಮ್, ರೈಟಿಂಗ್ ಯಾವುದೋ ಒಂದು ಹೀರೋ ಆಗಿರಲಿ ಅವ್ರ ಹೆಸರು ಬರ್ಕೊಳ್ಳೋದು. ವೆನ್ ಸಚ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್, ಐಮ್ ಲೈಕ್, ವೇರ್ ಇಸ್ ಯುವರ್ ಓನ್ ಪರ್ಸ್ನಾಲಿಟಿ? ಆರ್ ವಿ ಗೆಟಿಂಗ್ ಡೈಲ್ಯೂಟೆಡ್ ಬಿಕಾಸ್ ವಿ ಆರ್ ಬಿಗ್ಗರ್ ಇನ್ ನಂಬರ್ ಅಂತ ನಂಗೆ ಈ ಥಾಟ್ಸ್ ತುಂಬ ಸತಿ ಬರುತ್ತೆ. ನಾನು ಒಂದು ಕಾಂಟೆಂಟ್ ಹಾಕಿರ್ತೀನಿ, ಇಟ್ ವಿಲ್ ಬಿ ಸರ್ಕಾಸ್ಟಿಕ್, ಸರ್ಕಾಸಮ್ ಅರ್ಥ ಆಗಲ್ಲ. ದೇ ವಿಲ್ ಸ್ಟಾರ್ಟ್ ಕಾಮೆಂಟಿಂಗ್ ಶಿಟ್, ಓಕೆ? ಆ್ಯಂಡ್ ಐಮ್ ಲೈಕ್, ಎಜುಕೇಷನ್ ಇಸ್ ಅಟ್ ದಿಸ್ ಪಾಯಿಂಟ್, ಐ ಫೀಲ್ ಎಜುಕೇಷನ್ ಇಸ್ ನಾಟ್ ಅ ಪ್ರಿವಿಲೇಜ್ ಬಿಕಾಸ್ ನಿಮ್ಮ ಕೈಯಲ್ಲಿ ಫೋನ್ ಇದೆ, ಮೊಬೈಲ್ ಇದೆ, ನೀವು ಇನ್ಸ್ಟಾಗ್ರಾಮ್ ಆಪ್ರೇಟ್ ಮಾಡ್ತಾ ಇದ್ದೀರಾ ಅಂದರೆ ಯು ಹ್ಯಾವ್ ಲಿಟಲ್ ಬಿಟ್ ಆಫ್ ಕಾಮನ್ ಸೆನ್ಸ್ ಟು ಇವನ್ ಬಿ ಏಬಲ್ ಟು ಎಜುಕೇಟ್ ಯುವರ್ ಸೆಲ್ಫ್, ರೈಟ್? ಸೊ this always comes in my head, like, are we getting diluted because we are bigger in number anta? ಸಿ ಲಾರ್ಜರ್ ಪಾಪ್ಯುಲೇಷನ್ ಬೇಸ್ ಇರೋದ್ರಿಂದ ನಿಮಗೆ ಎಲ್ಲ ಥರದ ಜನನೂ ಕಾಣಿಸ್ತಾರೆ, ಸಿಗ್ತಾರೆ. ಅದರಿಂದ ನಾವು ವಿ ಕೆನಾಟ್ ಜನರಲೈಸ್ ಅ ಫ್ಯೂ ಥಿಂಗ್ಸ್. ಈವನ್ ಇನ್ ಕಂಟ್ರೀಸ್ ದಟ್ ಹ್ಯಾವ್ ಸೋ ಕಾಲ್ಡ್ ಡೆವಲಪ್ಡ್ metrics, the metrics for development are higher, per capita income is higher, educational qualification, state average education qualification is higher. ಇದೆಲ್ಲನೂ ಕೂಡ ಡೂಮ್ ಸ್ಕ್ರೋಲ್ ಮಾಡೋದು ನ್ಯಾಚುರಲ್ ಆಗಿದೆ. ಎಲ್ಲಿ ಬಿಗ್ ಬಾಸ್ ಎಲ್ಲಿಂದ ಬಂದಿದ್ದು, ಐ ಮೀನ್ ನಾಟ್ ಸೇಯಿಂಗ್ ಬಿಗ್ ಬಾಸ್ ಇಸ್, ಐ ಡೋಂಟ್ ದಟ್ ಟೈಪ್ ಆಫ್ ಕಾಂಟೆಂಟ್ ಅಂತ ಮಾತ್ರ ಅಲ್ಲ, ಬಟ್ ವೇರ್ ಆಲ್ ಆಫ್ ದೀಸ್ ಐಡಿಯಾಸ್ ಹ್ಯಾವ್ ಆಲ್ ಬಿನ್ ಗ್ಲೋಬಲೈಸ್ಡ್. ಸೊ ಎಲ್ಲ ದೇಶದಲ್ಲೂ ಈ ಥರ ಸಮಸ್ಯೆಗಳಿದ್ದೇ ಇರೋವಂಥದ್ದು. ಸೋಷಿಯಲ್ ಮೀಡಿಯಾ ಅಂತ ಬರೋವಂತಹ ಪ್ರೋಸು ಕೂಡ, ಸೋಷಿಯಲ್ ಮೀಡಿಯಾಯಿಂದ ಬರೋದು ಹಾರ್ಮ್ಸು ಕೂಡ. ಆ ಕ್ವಾಲಿಟಿನ ನಾವು ಆರ್ಬಿಟ್ರೇಟರ್ ಆಗೋಕ್ಕಾಗಲ್ಲ. ವಾಟ್ ಈಸ್ okay for people to consume, not okay for people to consume, what type of content gets through, doesn't get through, what is art, what is not art. You cannot be an arbitrator for this. But from the question that you asked, if the audience demands it, that is what it is at, right? So what is the audience demanding? Why are they demanding? ಆ ಪ್ರಶ್ನೆಗೆ ಉತ್ತರ ಸಿಗೋದು ನಮಗೆ ಹ್ಯೂಮನ್ ಬಿಹೇವಿಯರ್ನಲ್ಲಿ, ಒಂದು ಸ್ಪಿರಿಚುವಲ್ ಥಿಂಕಿಂಗಲ್ಲಿ, ನಾಟ್ ಫ್ರಮ್ ಕನ್ಸ್ಯೂಮರ್ ಬಿಹೇವಿಯರ್, ನಾಟ್ ಫ್ರಮ್ ದೀಸ್ ಡೆಮೋಗ್ರಾಫಿಕ್ಸ್. ನಮಗೆ ಅಷ್ಟೊಂದು ಜನ ಭಾರತದಲ್ಲಿ ನೋಡ್ತಾರೆ, ಆದರೆ ನಾವು ಅಷ್ಟು ಜನ ಇದ್ದೀವಿ. ಮತ್ತು ಅಷ್ಟು ವೈವಿಧ್ಯತೆ ಇರೋದಕ್ಕೆ ತಿರ್ಗಾ ನಾವು ಅಷ್ಟು ಜನ ಇದ್ದೀವಿ. ನಮ್ಮಲ್ಲೂ ಎಲ್ಲ ಥರದ ಜನನೂ ಇದ್ದಾರೆ. ಭಾಳಷ್ಟು ಜನ ಪ್ರಧಾನಮಂತ್ರಿಗಳು ಒಂದಿಷ್ಟು ಕಾಂಟೆಂಟ್ ಅವಾರ್ಡ್ಸ್ ಅಂತ ಮಾಡಿದಾಗ ಎಷ್ಟೊಂದು ಜನ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್, ಸಂಸ್ಕೃತ ಹೇಳ್ಕೊಡೋದಿರ್ಬೋದು, ದೇವಸ್ಥಾನಗಳಿಗೆ ಹೋಗಿ ತೋರಿಸೋದಿರ್ಬೋದು, ಎಲ್ಲ ಥರದ ಕಾಂಟೆಂಟು ಇದೆ. ಆ್ಯಂಡ್ ಆರ್ಟ್ಗೆ ನೀವು ಆ ಬ್ಯಾರಿಯರ್ ಹಾಕೋದಕ್ಕೆ ಸಾಧ್ಯ ಇಲ್ಲ, ರೈಟ್? ಬಟ್ I think ಎಲ್ಲಿ it becomes, and this is a very relevant conversation, ಎಲ್ಲಿ it becomes a little problematic is that ಅದೇ ಹಳೆ ಕೆಟ್ಟ ಜೋಕ್ಗಳು, ಅದೇ ಸ್ಟೀರಿಯೋಟೈಪ್ಸ್ ಇದೆಯಲ್ಲ, ಅದನ್ನು ನಾವು ನಾರ್ಮಲೈಸ್ ಮಾಡಿದಾಗ, ಈ 370 ರೂಪಿ ಬಿರಿಯಾನಿ has become a big thing, right? Outrageous also says something that society is not willing to take that anymore ಅಂತ. But that is where that ಯಾವುದು ಸರಿ ಯಾವ್ದು ತಪ್ಪು ಅನ್ನೋದು ಒಂದು ಸಮಾಜದ ಕಾನ್ವರ್ಸೇಷನ್. ಹ್ಯೂಮನ್ ಬಿಹೇವಿಯರ್ ವಿಲ್ ಆಲ್ವೇಸ್ ಗೋ ಟುವರ್ಡ್ಸ್ ಗುಡ್ ಆ್ಯಂಡ್ ಬ್ಯಾಡ್. ಅದನ್ನು ನಿಜವಾಗ್ಲೂ ಯಾವುದು ಗುಡ್ಡು, ವಾಟ್ ಡು ವಿ ಟಾಲರೇಟ್, ವಾಟ್ ಡು ವಿ ನಾಟ್ ಟಾಲರೇಟ್, ಸಮಾಜದ ಕಾನ್ವರ್ಸೇಷನ್. ನನಗೆ ಖುಷಿ ಆಗೋದು ಏನು ಅಂದರೆ, ನಿಮ್ಮಂತಹ ಕಾಂಟೆಂಟ್ ಕ್ರಿಯೇಟರ್ಸು ಬಹಳಷ್ಟು ಬಾರಿ ನೀವು ಸರ್ಕಾಸಮಿಂದ, ನೀವು ಹ್ಯೂಮರಿಂದ ತೋರಿಸ್ತಿರಲ್ಲ, ಸಮಾಜದ ಸಮಸ್ಯೆಗಳನ್ನು ತೋರಿಸ್ತಿದ್ದೀರಾ. ನೀವು ಸಮಾಜದಲ್ಲಿರುವಂತಹ ಡಿಫ್ರೆನ್ಸಸ್, ಅನ್ಫೇರ್ನೆಸ್ಸನ್ನು ತೋರಿಸ್ತಾ ಇದ್ದೀರಾ. ಸೊ ಅದೊಂದು ಕಾನ್ವರ್ಸೇಷನ್ ಆಗುತ್ತೆ. ಅದು ಒಂದೇ ರೀಲಿಂದ ಸರಿ ಹೋಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ದಿಶಾ, ಜಸ್ಟ್ ದ ಫ್ಯಾಕ್ಟ್ ದಟ್ ಸಂಬಡಿ ಲೈಕ್ ಯು ಎಕ್ಸಿಸ್ಟ್ ಇನ್ ದಿಸ್ ಸ್ಪೇಸ್, ಅ ಯಂಗ್ ವುಮನ್ ಇಸ್ ಏಬಲ್ ಟು ಡೂ ದೀಸ್ ಥಿಂಗ್ಸ್, ದಟ್ ಇಟ್ ಸೆಲ್ಫ್ ಶೋಸ್ ದಟ್ ವಿ ಹ್ಯಾವ್ ಕಮ್ ವೇ ಫಾರ್ವರ್ಡ್. ಆ್ಯಂಡ್ ನೀವು ಒಂದು ಟೈಪ್ ಆಫ್ ಕಾಂಟೆಂಟಿಂದ ಇವಾಗ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀರಾ. ಸೊ ಯು ಗೆಟ್ ಟು ಎಕ್ಸ್ಪ್ಲೋರ್ ಡಿಫ್ರೆಂಟ್ ಥಿಂಗ್ಸ್, ಯು ಲರ್ನ್ ಡಿಫ್ರೆಂಟ್ ಥಿಂಗ್ಸ್ ಫ್ರಮ್ ದ್ಯಾಟ್. ಬಟ್ ಇಟ್ ಹ್ಯಾಸ್, ಸೋಷಿಯಲ್ ಮೀಡಿಯಾ ಇಸ್ ಅಲೌಡ್ ಫಾರ್ ದಟ್ ಕಾನ್ವರ್ಸೇಷನ್ ಟು ಹ್ಯಾಪನ್. Good or bad, ಸಮಾಜದಲ್ಲಿರೋ good or bad will be seen on social media as well. So I think overall net positive. ಬಟ್ ನಮಗೂ ಒಂದು ಇವಾಗ ಈ ಒಂದು 370 ರೂಪಿ ಬಿರಿಯಾನಿದು ಇಶ್ಯೂ ಆದ ನಂತರ ನಮಗೂ ಕೂತ್ಕೊಂಡು ಯೋಚನೆ ಮಾಡೋದು ಒಂದು ಕಾನ್ವರ್ಸೇಷನ್ ಆಗುತ್ತೆ. ಅಯ್ಯೋ, ನಿಜವಾಗ್ಲೂ ಈ ಥರ ಮಾತಾಡ್ತಾ ಇದ್ದಾರೆ ಜನ, ಹಿಂಗೆ ನಡೀತಾ ಇದೆಯಾ, ಅಥವಾ ಎಲ್ಲರೂ ಈ ಥರ ಯೋಚನೆ ಮಾಡ್ತಾ ಇದ್ದೀರಾ, ವೈ ಶುಡ್ ಅ ಗೈ ಪೇ, ವೈ ಶುಡ್ ಅ ಗರ್ಲ್ ಪೇ, ಇದೆಲ್ಲ ಬಿಕಮ್ಸ್ ಕಾನ್ವರ್ಸೇಷನ್. ಸೊ ದಟ್ಸ್ ಅ ಗುಡ್ ಥಿಂಗ್ ಟು ಹ್ಯಾಪನ್.
Yeah, that is true. What do you think about media trials? Again, media is a reflection of society. I think not just for ಒಂದು ವಿಷಯ ಮಾತ್ರ ಅಲ್ಲ, ಎಲ್ಲ ವಿಷಯದಲ್ಲೂ ಕೂಡ ಆ ಒಂದು ಮೀಡಿಯಾ ಆಸ್ ಎನ್ ಇನ್ಸ್ಟಿಟ್ಯೂಷನ್ ಬಹಳಷ್ಟು ಇಟ್ ಹ್ಯಾಸ್ ಚೇಂಜ್ಡ್ ಅ ಲಾಟ್ ಓವರ್ ದ ಇಯರ್ಸ್. ನಾವು ಡಿ ನ್ಯೂಸಿಂದ ಇವಾಗಿರೋಂಥ ನ್ಯೂಸ್ ವೆರಿ ಡಿಫ್ರೆಂಟ್ ಆಗಿದೆ. ಇವಾಗ ನಡೆಯುವಂಥ ರಿಯಾಲಿಟಿ ಸೀರೀಸ್ ಇರ್ಬೋದು, ಬಹಳಷ್ಟು ನನಗೆ ಕಾಂಪ್ರಹೆಂಡ್ ಮಾಡೋದಕ್ಕಾಗಲ್ಲ. ಸೊ ಐ ಥಿಂಕ್ ದಟ್ ಇಟ್ ಈಸ್ ಆಲ್ಸೋ ಕೇಟರಿಂಗ್ ಟು ಅ ಸರ್ಟನ್ ಆಡಿಯನ್ಸ್. ನಾನೇ ಬಹಳಷ್ಟು ಬಾರಿ ಎಷ್ಟೊಂದು ಎಡಿಟರ್ಸ್ಗೆ ಹೇಳಿದ್ದೀನಿ, ವೈ ಡೋಂಟ್ ಯು ಡೂ ಅನ್ ಇನ್ ಡೆಪ್ತ್ ಪಾಲಿಸಿ ಅನಾಲಿಸಿಸ್ ಆಫ್ ದಿಸ್ ಅಂತ. ಸುಮ್ಮಿರಮ್ಮ, ಯಾರು ನೋಡಲ್ಲ. ರೈಟ್? ಸೊ ಸೇಮ್ ಪ್ರಾಬ್ಲಮ್, ಎಲ್ಲರಿಗೂ ಇರೋದು ಸೇಮ್ ಪ್ರಾಬ್ಲಮ್. ಇಟ್ಸ್ ವ್ಯೂವರ್ಶಿಪ್ ಓರಿಯೆಂಟೆಡ್. ಬಟ್ ಎಡಿಟೋರಿಯಲ್ ಇಂಟೆಗ್ರಿಟಿ ಆ ಒಂದು ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗಿದೆ, ಬಿಕಾಸ್ ಇಟ್ಸ್ ಅನ್ ಇನ್ಸ್ಟಿಟ್ಯೂಷನ್. ಬಟ್ ದೇ ಆಲ್ಸೋ ಹ್ಯಾವ್ ದೇರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ಸ್ ದಟ್ ದೇ ವುಡ್ ಲೈಕ್ ಟು ಆಫ್ ಎಡಿಟೋರಿಯಲ್ ಇಂಟೆಗ್ರಿಟಿ. ಮಾಡಲಿಲ್ಲ ಅಂದ್ರೂ ಅವ್ರಿಗೆ ಬ್ಯಾಕ್ಲ್ಯಾಶ್ ಬರುತ್ತೆ, ವೈ ನಾಟ್ ಅಂತ. ಸೊ ಡೈನಮಿಕ್ ಸ್ಪೇಸಸ್ ಇದೆಲ್ಲನೂ. But there is a judicial system that decides in a process. We should trust that beyond anything else. Probably it can help hold somebody accountable or falsely also put somebody in a very bad place Yeah, it ಅಂತನೂ happens. ಹೇಳ್ಬೋದಲ್ಲ. Both sides. Like because when this There is a media trial, there is social media trial also, right? Correct, Social yeah. media trial ನಡೆಯುತ್ತಲ್ಲ ಬಹಳಷ್ಟು ಬಾರಿ. Again, it is all, yes, okay, fine, but finally the last word is with judiciary. Correct. But also people are too quick to judge and jump to conclusions alva. Again, it is human behavior. Maybe social media is giving us the best and the worst of human behavior. This excess information is giving us access to best and ಎಷ್ಟು ಜನ ಯಾರ್ಯಾರ ಬಗ್ಗೆ ಏನೇನೋ ಒಂದು ರೂಮಲ್ಲಿ ಹೇಳ್ತಿರೋದು ಇವಾಗ ಎಲ್ಲರಿಗೂ ಕೇಳಿಸ್ತಾ ಇದೆ ಅಷ್ಟೆ. ನಾನು ಮೊನ್ನೆ ಐ ಥಿಂಕ್ ಒಂದು ಪೋಸ್ಟ್ ನೋಡಿದೆ, ದಿಸ್ ಲೇಡಿ ಇನ್ ಬಿಹಾರ್, ಇಫ್ ಐ ಆಮ್ ನಾಟ್ ರಾಂಗ್ ಆಯ್ತಾ, ಅವರು ವ್ಲಾಗ್ಸ್ ಮಾಡ್ತಾ ಇದ್ರು. ಶಿ ಫ್ಲಾಂಟೆಡ್ ಹರ್ ಎಂಟೈರ್ ಜ್ಯುವೆಲ್ರಿ. ಶಿ ಗಾಟ್ ರಾಬ್ಡ್. And I'm like, dude. So ಅವ್ರೇನಂದ್ರೆ when they caught the thieves, they were like, ಇವ್ರ ವ್ಲಾಗ್ಸ್ ಅಲ್ಲಿ ಅವ್ರದ್ದು CCTV ಕ್ಯಾಮ್ರಾಸ್ ಎಲ್ಲಿದೆ, ಜ್ಯುವೆಲ್ರಿ ಎಲ್ಲಿ ಪ್ಲೇಸ್ ಮಾಡ್ತಾರಂತ ಈ ಕಳ್ರಿಗೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ. They went and so I'm like, at what point do you draw a line between in front of camera and behind camera? I think one of the most responsible things that a content creator such as yourself or anybody else should think about and do is speak about these things. ಯಾಕೆಂದರೆ ಬಹಳಷ್ಟು ಜನ ನಾನು ನೋಡ್ತಾ ಇರೋದು, ನಾಟ್ ಟು ಸೇ ದಟ್ ಹಳ್ಳಿಲಿ ಇರೋವಂಥವ್ರಿಗೆ ಇದೆಲ್ಲ ಯೋಚನೆ ಬರಲ್ಲ ಅಂತಲ್ಲ, ದೇ ಆರ್ ಮೋರ್ ರಿಸ್ಕ್ ಅವರ್ಸ್ ಆ್ಯಕ್ಚುಲಿ. ಬಟ್ ಒಂದು ಸಮಾಜಕ್ಕೆ, ಹಿರಿಯರಿಗೆ ಎಲ್ಲರೂ ಬರ್ತಾ ಇದ್ದಾರೆ ಕಾಂಟೆಂಟ್ ಕ್ರಿಯೇಷನ್ಗೆ, ಇದೆಲ್ಲ ಒಂದು ಸ್ವಲ್ಪ ಯೋಚನೆ ಇಟ್ಕೊಳ್ಬೇಕು. ದೀಸ್ ಫೇಕ್ ಸ್ಕ್ಯಾಮ್ಸ್ ದಟ್ ಕಮ್, ಅದನ್ನು ಹೆಂಗೆ, ಹೌ ಡು ಯು ಸಾರ್ಟ್ ಆಫ್ ಪ್ರಿವೆಂಟ್, ಹೌ ಡು ಯು ಪ್ರೊಟೆಕ್ಟ್ ಯುವರ್ ಸೆಲ್ಫ್ ಫ್ರಮ್ ದ್ಯಾಟ್? ದೀಸ್ ಆರ್ ಥಿಂಗ್ಸ್ ದಟ್ ಯು ಶುಡ್ ಬಿ ಟಾಕಿಂಗ್ ಅಬೌಟ್ ಆಸ್ ವೆಲ್. ಇಟ್ಸ್ ಕಳ್ಳರೂ ಸ್ಮಾರ್ಟ್ ಆಗ್ತಾ ಇದ್ದಾರೆ ಇದರಿಂದ. ದಿಸ್ ಇಸ್ ನಾಟ್ ಗುಡ್ ಫಾರ್ ಎನಿಬಡಿ. ಮತ್ತು ಪ್ರಾಬ್ಲಮ್ ಏನು ಗೊತ್ತಾ, ಲಾ ಎನ್ಫೋರ್ಸ್ಮೆಂಟ್ ಹ್ಯಾಸ್ ಅ ವೆರಿ ಡಿಫಿಕಲ್ಟ್ ಇಶ್ಯೂ. ನೀವಿವಾಗ ನೀವು ಈ ಸ್ಕ್ಯಾಮ್ ಆಗುತ್ತಲ್ಲ, ಅದು ಎಷ್ಟೊಂದು ಅಕೌಂಟಿಗೆ ಹೋಗುತ್ತೆ, ಎಷ್ಟು ಕ್ವಿಕ್ಕಾಗಿ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ದೇ ಆರ್ ಸ್ಕ್ಯಾಮಿಂಗ್. ಲಾ ಎನ್ಫೋರ್ಸ್ಮೆಂಟ್ ಇಸ್ ನಾಟ್ ಏಬಲ್ ಟು ಕೀಪ್ ಅಪ್ ವಿತ್ ಇಟ್. ಸೊ ಇಟ್ ಬಿಕಮ್ಸ್ ಅ ಹ್ಯೂಜ್ ಪ್ರಾಬ್ಲಮ್. ಸೊ ನಮ್ಮ ಸೇಫ್ಟಿ ನಾವು ನೋಡ್ಕೊಳ್ಳೋದಕ್ಕೆ ಇನ್ನೊಂದು ಸ್ವಲ್ಪ ಅವೇರ್ನೆಸ್ ಬೇಕಾಗಿದೆ. 100%. ಪಾಪ ಅವರು ಕಳ್ಕೊಂಡಿದ್ದು ಸಿಕ್ತಾ ಅವ್ರಿಗೆ ವಾಪಸ್ಸು. they caught the robber. But also I'm like, why would you show so much of your ನೋಡಿ, private ಅದೇ life? ಏನು ನಮಗೆ ಯಾರನ್ನೂ ನೋಡಿರ್ತಾರೆ, ಅವ್ರನ್ನ ಮಾಡಿರ್ತಾರೆ, ಇದನ್ನ ಯೋಚನೆ ಮಾಡಿರಲ್ಲ. ಬಹಳಷ್ಟು ಜನ ಅವ್ರ ಮಕ್ಳದ್ದು ಮುಖ ತೋರಿಸೋದಿಲ್ಲ, ಬಹಳ ಜನ ತೋರಿಸ್ತಾರೆ. I think that's a personal choice ಅಲ್ವಾ. I guess I don't know. I don't have children, so ನನ್ನ ಮನೇಲಿರೋದು ನಾಯಿ. So I don't feel. Even I have 2 dogs. Okay. What breed? ನಂದು is a rescue. ಫ್ರೀ Oh, ಸಿಗಲ್ಲ it- ನಾಯಿ. that is- ಅದು untrainable free dog. What's the story? ಏನೂ ಇಲ್ಲ, ಐ ಜಸ್ಟ್ ವಾಂಟೆಡ್ ಅ ಡಾಗ್ ಆಲ್ವೇಸ್. ನನ್ನ ಫ್ರೆಂಡ್ ಒಬ್ಳಿದಾಳೆ, ಮೃದುಲಾ ಅಂತ. ಶಿ ಹೆಲ್ಪ್ಡ್ ಮೀ ಅಡಾಪ್ಟ್ ದ ಡಾಗ್. ಶೀಸ್ ರನ್ ಅ ಆರ್ಗನೈಸೇಷನ್ ಲೈಕ್ ದ್ಯಾಟ್, ಆ್ಯಂಡ್ ರೆಸ್ಕ್ಯೂವರಿಂದ ಐ ಬ್ರಾಟ್ ಹಿಮ್ ಹೋಮ್. ಅವ್ನ ಕಾಲು ಒಂದು ಮುರಿದೋಗಿದೆ ಬಿಕಾಸ್ ರೋಡಲ್ಲಿ ಆಕ್ಸಿಡೆಂಟ್ ಆಗಿತ್ತು. ಆ್ಯಂಡ್ ಐ ಥಿಂಕ್ ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಇಶ್ಯೂ. ಐ ಹ್ಯಾವ್ ಅ ವೆರಿ ಗುಡ್ ಫ್ರೆಂಡ್ ಹೂ ವರ್ಕ್ಸ್ ವಿತ್ ಆನಿಮಲ್ ವೆಲ್ಫೇರ್, ಸ್ಟ್ರೀಟ್ ಡಾಗ್ಸ್. ಇದು ಒಂದು ದೊಡ್ಡ ಕಾನ್ವರ್ಸೇಷನ್ ಆಗಿತ್ತಲ್ಲ. ಐ ಥಿಂಕ್ ವಿ ನೀಡ್ ಟು ಡೂ ಮೋರ್ ಆಲ್ಸೋ. ಎಸ್, ದೇರ್ ಇಸ್ ದ ಫಿಯರ್. ನನಗೂ ಹೆದರಿಕೆ ಆಗುತ್ತೆ. ನನ್ನ ಮನೇಲಿ ನಾಯಿ ಇದೆ, ಬಟ್ ನನಗೂ ರೋಡಲ್ಲಿ 10 ನಾಯಿಗಳ ಮುಂದೆ ನಡ್ಕೊಂಡು ಹೋಗೋದಕ್ಕೆ ಹೆದರಿಕೆ ಆಗುತ್ತೆ. ಬಟ್ ದೆರ್ ನೀಡ್ಸ್ ಟು ಬಿ ಸೊಸೈಟಲಿ ಆ್ಯಂಡ್ ಸ್ಟೇಟ್ ಹ್ಯಾಸ್ ಟು ಡೂ ಮೋರ್ ಟು ಪ್ರೊಟೆಕ್ಟ್ ಸ್ಟ್ರೀಟ್ ಡಾಗ್ಸ್. ಆ್ಯಂಡ್ ಬಹಳಷ್ಟು ಜನ ನಾನೇನು ಕೇಳ್ತೀನಿ ಅಂದರೆ, ಪರ್ಸನಲ್ ರಿಕ್ವೆಸ್ಟ್, I don't know if you have dogs that are breeded No, dogs. one Okay. is Indian, one is... So adopt more indies, get them off the streets.
that's easier way to, one, prevent excess population, and second, also to make sure that they have a good home. Yeah, and Indies are like so beautiful, right, to look at. Yes. ಸೊ ಕೋವಿಡ್ ಟೈಮಲ್ಲಿ ನಮ್ಮಮ್ಮ ಅಲ್ಲಿ ರೋಡಲ್ಲಿರೋ ಎಲ್ಲ ನಾಯಿಗೂ ರಾತ್ರಿ ಶಿ ಯೂಸ್ ಟು ಪುಟ್ ಹಾಲು, ಓಕೆ, ಹಾಲು ಅನ್ನ ಏನಿದೆ ನಮ್ಮ ರೋಡ್ ಪಕ್ಕದ ರೋಡ್ ಎಲ್ಲ ಕಡೆ ಶಿ ಯೂಸ್ ಟು ಡೂ ದ್ಯಾಟ್. ಸೊ ಐ ಹ್ಯಾಡ್ ಕೋವಿಡ್ ಡ್ಯೂಟಿ. ಐ ಆಕ್ಚುಲಿ ಡಿಡ್ Okay. ಮೆಡಿಕಲ್. ಐ ಕಮ್ Okay. ಫ್ರಮ್ ಅ ಮೆಡಿಕಲ್ ಬ್ಯಾಕ್ಗ್ರೌಂಡ್. Okay. ಸೊ ನಮಗೆ ಕೋವಿಡ್ ಡ್ಯೂಟಿ ಇತ್ತು. ಇಟ್ ಯೂಸ್ ಟು ಬಿ ಫ್ರಮ್ 8 to 8 and 8 to 8. ಓಕೆ, ಸೊ ರಾತ್ರಿ ಒಂದೊಂದ್ಸತಿ ಬರ್ತಾ ಲೇಟ್ ಆಗ್ತಾ ಇದ್ರೆ ಕ್ಯಾಬ್ ಅವರು ದೇ ಹ್ಯಾಡ್ ಸರ್ಟನ್ ಡ್ರಾಪ್ ಪಾಯಿಂಟ್ಸ್. ಓಕೆ, ಫ್ರಮ್ ದೇರ್ ಇಟ್ ವಾಸ್ ಲೈಕ್ 2-minute ವಾಕ್ ಅಷ್ಟೇ. ಸೊ ಅವ್ರು ಡ್ರಾಪ್ ಮಾಡಿ ನಾನು ನಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಆಲ್ ದೀಸ್ ಡಾಗ್ಸ್ ಯೂಸ್ ಟು ಕಮ್ ಫಾರ್ ಮೈ ಪ್ರೊಟೆಕ್ಷನ್, Oh, so ಜಸ್ಟ್ sweet. ಬಿಕಾಸ್ ಮೈ ಮಾಮ್ Used to feed them. ಫೀಡ್ ದೆಮ್, ಅಂಡ್ ಇಟ್ಸ್ ಇಸ್ ಜಸ್ಟ್ ಸೋ ಬ್ಯೂಟಿಫುಲ್. ಲೈಕ್ Yeah, ಐ it's ರಿಯಲಿ true. ಲವ್ ದಟ್ ಅಬೌಟ್ ಇಟ್. ಇಟ್ಸ್ ಟ್ರೂ. ಐ ಥಿಂಕ್ ದಿಸ್ ಎಷ್ಟು ಪೋಲರೈಸ್ಡ್ ಒಪಿನಿಯನ್ಸ್ ಅಲ್ಲ ಒಂದು ಸಿಂಪಲ್ ಟಾಪಿಕ್ ಬಗ್ಗೆ ಇಲ್ಲ. ಐ ಮೀನ್ ಐ ಕ್ಯಾನ್ ಸೇ ಇಟ್ಸ್ ಸಿಂಪಲ್, ಬಟ್ ಯಾರೋ ಅವ್ರ ಮನೆಯಲ್ಲಿ ನಾಯಿ ಕಚ್ಚಿಸ್ಕೊಂಡಿರೋರು, ಫಾರ್ ದೆಮ್ ಇಟ್ಸ್ ಅ ಲಾಂಗ್ ಟರ್ಮ್ ಟ್ರಾಮಾ. ಬಟ್ ಐ ಥಿಂಕ್ ಏನು ಅಂದರೆ, ಒಂದು ನೀವು ಹಿಂದೆ ಮಾತಾಡ್ತಿದ್ದದ್ದು ವಿಷಯ ಎಲ್ಲಾನು ಸೆನ್ಸೇಷನಲೈಸ್ ಆದಾಗ ಆ ನ್ಯೂಆನ್ಸ್ ಹೊಟ್ಟೋಗುತ್ತೆ. Yeah. ಕ್ಯಾನ್ ಬೋತ್ ಆಫ್ ಅಸ್ ಬಿ ರೈಟ್? Somebody who's gotten bitten or who's scared of a dog and somebody who loves a dog, can both of us be right? We're right in our own ways. How do you arrive at some point where you're like, okay, let us work in favor of this being net positive for both of us? Is there a way? ನನ್ನಲ್ಲಿರುವಂತಹ ನಾಯಿಗಳ ಬಗ್ಗೆ ಇರುವಂತಹ ಕಾಳಜಿ ಇರ್ಬೋದು, ನಿಮ್ಮಲ್ಲಿರುವಂತಹ ಭಯ ಇರ್ಬೋದು, ಇವೆರಡನ್ನು ನಾವು ಬ್ಯಾಲೆನ್ಸ್ ಔಟ್ ಮಾಡಿ ಹೇಗೆ ಮಾತಾಡ್ಬೋದು. ಆದರೆ ಸಮಾಜ ಮತ್ತು ಸೋಷಿಯಲ್ ಮೀಡಿಯಾ ಹೇಗೆ ಮಾಡಿದೆ ಟು ಅ ಗ್ರೇಟ್ ಎಕ್ಸ್ಟೆಂಟ್ ಅಂದರೆ, ಆ್ಯಂಡ್ ಮೀಡಿಯಾ ಇಲ್ಲ ಇದು ಸರಿ, ಇಲ್ಲ ಅದು ಸರಿ, ಇದು ವೆರಿ ಹಾರ್ಮ್ಫುಲ್ ಫಾರ್ ಸೊಸೈಟಿ. ಇಟ್ ಈಸ್ ನಾಟ್ ಗುಡ್ ಫಾರ್ ಸೊಸೈಟಿ ಇನ್ಹೆರೆಂಟ್ಲಿ. ಇಟ್ ನೀಡ್ಸ್ ಟು ಬಿ ಕನ್ಸೆನ್ಸಸ್ ಓರಿಯೆಂಟೆಡ್. ಇಟ್ ನೀಡ್ಸ್ ಟು ಬಿ ಕಾನ್ವರ್ಸೇಷನ್ ಓರಿಯೆಂಟೆಡ್. ಇಟ್ ಕನಾಟ್ ಬಿ ಐ ಆಮ್ ರೈಟ್ ಆರ್ ಮೈ ವೇ ಆರ್ ದ ಹೈವೇ. ಒಂದೊಂದು ವಿಷಯದಲ್ಲಿ ಇರಬಹುದು, ಬಟ್ ಮೋಸ್ಟ್ ಪಬ್ಲಿಕ್ ಇಶ್ಯೂಸಲ್ಲಿ ದೇರ್ ಆರ್ ಟೂ ಸೈಡ್ಸ್ ಆಫ್ ದ ಕಾಯಿನ್. ಟ್ರೂ, ದೇರ್ ಹ್ಯಾಸ್ ಟು ಬಿ ಸ್ಪೇಸ್ ಟು ಗ್ರೋ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಈಚ್ ಅದರ್ಸ್ ಪರ್ಸ್ಪೆಕ್ಟಿವ್. ಅದು ಮರ್ತು ಹೋಗ್ತೀವಿ ಅನ್ಸುತ್ತೆ. Actually, I like this podcast format for that. Real ಆಗಿದ್ರೆ that's it. Like, everybody wants strong opinions about some issues. You have to have strong opinions, not everything. ಟ್ರೂ. Yeah. ಸೊ Surbhi, what keeps you up at night? Ayo. I definitely struggle a lot with sleep. So ಮೋಸ್ಟ್ಲಿ ಬಿಕಾಸ್ ನಾನು ಏನೋ ಮಾಡಬೇಕು ಜೀವನದಲ್ಲಿ ಅಂತಲೇ ಅಂದ್ಕೊಂಡಿರೋದು ಬಹಳ ವರ್ಷಗಳಿಂದ. ಆ್ಯಂಡ್ ನಾನು ಚೂಸ್ ಮಾಡಿರೋಂಥ ಫೀಲ್ಡಲ್ಲಿ ಯು ಡೋಂಟ್ ಗೆಟ್ ಕ್ವಿಕ್ ಸಕ್ಸಸ್. ಆ್ಯಂಡ್ ಬಿಫೋರ್ ಐ ಹ್ಯಾಡ್ ಅ ಮೆಟ್ರಿಕ್ when I was 30, because I went to university for 2 years when I was 28, 29, I had a lot of time to process. ಸೊ ನಾನು ಹೇಳಿದಾಗೆ ನಾನು ರಾಜಕೀಯದಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದು 17 ವರ್ಷದಲ್ಲಿ. ಒಂದು ಕ್ಯಾಂಪೇನಿಂದ ಶುರು ಮಾಡಿದೆ. ಆಸ್ ಎನ್ ಐ ವೆಂಟ್ ಆ್ಯಂಡ್ ವಾಲಂಟಿಯರ್ಡ್ ಫಾರ್ ಅ ಕ್ಯಾಂಪೇನ್. ವೋಟ್ ಮಾಡೋದಕ್ಕೆ ನನಗಿನ್ನೂ ಐ ಡಿಂಟ್ ಹ್ಯಾವ್ ದ ಎಲಿಜಿಬಿಲಿಟಿ, ಬಟ್ ಕ್ಯಾಂಪೇನ್ ಮಾಡೋದಕ್ಕೆ ಅವಕಾಶ ಆಯಿತು. ಮನೆಯಲ್ಲಿ ಹಠ ಮಾಡಿ, ಮನೆಯಲ್ಲಿ ಬಹಳಷ್ಟು ಹೆದರಿಕೆಗಳನ್ನು ಹೇಗೋ ತಡ್ಕೊಂಡು I went and started being in this field. So, but it's been a long journey. ಈ ಫೀಲ್ಡ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವ ಕ್ಲಾಸು ಯಾವ ಕಾಲೇಜಿಗೂ ಹೋಗೋಕ್ಕಾಗಲ್ಲ ರಾಜಕೀಯ ಅರ್ಥ ಮಾಡ್ಕೊಳ್ಳೋದಕ್ಕೆ. ಮತ್ತು ರಾಜಕೀಯ ಒಪಿನಿಯನ್ಸ್ ಆನ್ ದ TV, ಒಪಿನಿಯನ್ಸ್ ಇನ್ ಸೋಷಿಯಲ್ ಮೀಡಿಯಾ, ಅದು ರಾಜಕೀಯ ಅಲ್ಲ. ರಾಜಕೀಯ ಜನರನ್ನು ಕರ್ಕೊಂಡು ಹೋಗೋದು, ಒಟ್ಟಿಗೆ ಕರ್ಕೊಂಡು ಹೋಗೋದಿರ್ಬೋದು, ಅವ್ರ ಸಮಸ್ಯೆಗಳನ್ನು ಕೇಳೋದಿರ್ಬೋದು. ನಾನು ಹೇಳಿದ್ನಲ್ಲ, ಒಂದು ನೆಗೋಸಿಯೇಷನ್ ಮಾಡೋದು, ಇವ್ರ ತಪ್ಪು ಅವ್ರ ತಪ್ಪು ಅದಕ್ಕಿಂತ ನಿಮಗೇನು ಬೇಕು ಅವ್ರಿಗೇನು ಬೇಕು, ಇದನ್ನು ಹೆಂಗೆ ನೆಗೋಷಿಯೇಟ್ ಮಾಡೋದು, ಅದು ರಾಜಕೀಯ. ಜನರನ್ನು ಒಟ್ಟಿಗೆ ಕರ್ಕೊಂಡು ಹೋಗೋದು ರಾಜಕೀಯ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳೋದು, ಆ್ಯಂಡ್ ಒಂದು ಸಿಸ್ಟಮನ್ನು ನಿಜವಾಗ್ಲೂ ಬದಲಾಯಿಸಬೇಕು ಅಂತ ಇರೋಂತಹ ಪರ್ಸ್ಪೆಕ್ಟಿವಿಂದ ಒಳ್ಳೆಯದಕ್ಕೆ, ನಾಟ್ ಫಾರ್ ಎನಿಥಿಂಗ್ ಬ್ಯಾಡ್. ಸಿಸ್ಟಮ್ ಅರ್ಥ ಮಾಡ್ಕೊಳ್ಳೋದಕ್ಕೆ ನನಗೆ 10 ವರ್ಷ ಆಯ್ತೇನೋ, 10-12 ವರ್ಷ ಆಯ್ತೇನೋ. ಅದಾದ ನಂತರ 28, 29, 30 ಇದ್ದಾಗ ಐ ಹ್ಯಾಡ್ ಡಿಸೈಡೆಡ್ ನಾನೊಂದು ಮೆಟ್ರಿಕ್ ಇಟ್ಕೊಳ್ಬೇಕು. ಸುಮ್ಮನೆ ಹಿಂಗೆ ಹೋಗ್ತಾ ಇದೆ ನನ್ನ ಜೀವನ, ಅರ್ಥ ಮಾಡ್ಕೊಳ್ಳೋದ್ರಲ್ಲೇ ಹೋಗ್ತಾ ಇದೆ, ನಾನೇನು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತಿಲ್ವಲ್ಲ ಅಂತ. 30 ಇದ್ದಾಗ ನಾನು ಡಿಸೈಡ್ ಮಾಡಿದ್ದು ನನ್ನ ಇಂಪ್ಯಾಕ್ಟ್ ಮೆಟ್ರಿಕ್ ಏನು ಅಂದರೆ, ಇಷ್ಟು ಜನಕ್ಕೆ ನಾನು ಹೆಲ್ಪ್ ಮಾಡ್ತೀನಿ. ಆಮೇಲೆ ನನಗೆ ಅನಿಸ್ತು, ವೇಟ್, ನಾನು ಅದು ಮಾಡಬೇಕಿತ್ತು ಅಂದರೆ ನಾನು NGO ಐ ಕುಡ್ ಹ್ಯಾವ್ ಸ್ಟಾರ್ಟೆಡ್, ಅಥವಾ ಡೈರೆಕ್ಟ್ ಇಂಪ್ಯಾಕ್ಟ್ ಇರೋಂತಹ ಕೆಲಸ ಮಾಡ್ಬೋದಿತ್ತು. ನಾನಿರೋದು ಅದಕ್ಕಲ್ಲ, ನಾನಿರೋದು ಸಿಸ್ಟಮಲ್ಲಿ ಬದಲಾವಣೆ ತರೋದಕ್ಕೆ. ಅಂದರೆ ಸಿಸ್ಟಮ್ ಎಲ್ಲನೂ ಚೇಂಜ್ ಮಾಡಿಬಿಡ್ತೀನಿ ಅಲ್ಲ, ಇನ್ಕ್ರಿಮೆಂಟಲ್ ಆಗಿ ನನ್ನ ಕಾಂಟ್ರಿಬ್ಯೂಷನ್ ಏನು, ಪಾಲಿಸಿ ವೈಸ್ ನನ್ನ ಕಾಂಟ್ರಿಬ್ಯೂಷನ್ ಏನು ಥಿಂಕಿಂಗ್ ಬದಲಾವಣೆ ಹೇಗೆ ಮಾಡಬಹುದು. ಸೊ ಇವಾಗ ನನ್ನ ಹೊಸ ಮೆಟ್ರಿಕ್ ಇರೋದು ದಟ್ ಐ ಬಿನ್ ಡೀಪ್ಲಿ ಅನ್ಸಕ್ಸಸ್ಫುಲ್, ಐ ಫೀಲ್. ಮೊನ್ನೆ ಯಾರೋ ಕೇಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ ಒಬ್ಬರು ಪ್ರೊಫೆಸರ್, ದೇವ್ ರಿಟನ್ ಅ ಬುಕ್ ಕಾಲ್ಡ್ ಲೀನ್ ಸ್ಪಾರ್ಕ್. ಅದರಲ್ಲಿ ನಂದು ಒಂದು ಕೇಸ್ ಸ್ಟಡಿ ಹಾಕಿದ್ದಾರೆ. ಐ ವಾಸ್ ಸೋ ಹೆಸಿಟೆಂಟ್. ನಮ್ಮಮ್ಮ ಹೇಳ್ತಾರೆ, ಯು ಆರ್ ಅ ಬ್ಯಾಡ್ ರಾಜಕಾರಣಿ, ನಿನಗೆ ಸೆಲ್ಫ್ ಪ್ರಮೋಷನ್ ಮಾಡೋದಕ್ಕೆ ಬರಲ್ಲ ಅಂತ. ಬಟ್ ಐ ಫೀಲ್ ಸೋ ಮಚ್ ಹೆಸಿಟೇಷನ್ ಬಿಕಾಸ್
ನಾನೇನು ಅಚೀವ್ ಮಾಡಿಲ್ಲ ಇನ್ನೂ, ನನ್ನ ಮೆಟ್ರಿಕಲ್ಲಿ ನಾನೇನು ಅಚೀವ್ ಮಾಡಿಲ್ಲ ಇನ್ನೂ ಅಂಬೆಗಾಲು ಇಡ್ತಾ ಇದ್ದೀನಿ ನಾನು ಅಂತ ಹಾಗೆ ಅನ್ಸೋದು. ಐಡ್ ಲೈಕ್ ಟು ಕೀಪ್ ಮೈ ಸೆಲ್ಫ್ ಟು ದಟ್ ಸ್ಟ್ಯಾಂಡರ್ಡ್. ಬಟ್ ಸಿಸ್ಟಮಿಕ್ ಸಮ್ ಇಂಪ್ಯಾಕ್ಟ್ ಆನ್ ದ ಸಿಸ್ಟಮ್. ಇವಾಗ ಎಷ್ಟೊಂದು ಜನ ಒಂದು ಪೊಸಿಷನ್ ತೊಗೊಂಡ್ರೂ ಕೂಡ ಬಹಳಷ್ಟು ಬಾರಿ ದಿನೇದಲ್ಲಿ ಒಂದು ಇದನ್ನು ಕೆಲಸ ಮುಗಿಸ್ಬೇಕು, ಈ ಒಂದು ಮೀಟಿಂಗ್ ತೊಗೊಳ್ಬೇಕು, ಅದರಲ್ಲೇ ಹೊರಟೋಗ್ತೀವಿ. ನಮ್ಮ ಲಾರ್ಜರ್ ಮೆಟ್ರಿಕ್ ಏನು, ವಾಟ್ ಡು ವಿ ಹೋಪ್ ಟು ಅಚೀವ್ ಥ್ರೂ ದಿಸ್ ಪೊಸಿಷನ್ ಅನ್ನೋದ್ರ ಬಗ್ಗೆ ಮರ್ತೋಗುತ್ತೆ. ಸೊ ದಟ್ ಕೀಪ್ಸ್ ಮೀ ಅಪ್ ಅಟ್ ನೈಟ್, ದಟ್ ಐ ಆಮ್ ನಾಟ್ ಡನ್ ಎನಫ್, ದಟ್ ಐ ಆಮ್ ನಾಟ್ ಏಬಲ್ ಟು ಡೂ ಎನಫ್, ಐ ವಾಂಟ್ ಟು ಡೂ ಮೋರ್. ನನ್ನ ಪೊಟೆನ್ಷಿಯಲಿಗೆ ನಾನು ಡ್ಯೂ ಎಫರ್ಟ್ ಹಾಕ್ತಿಲ್ಲ ಅನ್ನೋದು ದಟ್ ಕೀಪ್ಸ್ ಮೀ ಅಪ್ ಅಟ್ ನೈಟ್. ಸೊ ಅಕಾರ್ಡಿಂಗ್ ಟು ಯು, ನೀವು ಏನು ಮೆಟ್ರಿಕ್ಸ್ ಇಟ್ಕೊಂಡಿದ್ರಿ ಆ್ಯಂಡ್ ವಾಟ್ ಹ್ಯಾವ್ ಯು ನಾಟ್ ಅಚೀವ್ಡ್ ಆರ್ ಅಂಬೆಗಾಲು ಇಡ್ತಿದ್ದೀರಾ ಅಂದ್ರಲ್ಲ, ವಾಟ್ ಹ್ಯಾವ್ ಯು ಡನ್? ಐ ಥಿಂಕ್ ಫಸ್ಟ್ ಆಫ್ ಆಲ್ ನಾನು ಇಟ್ಕೊಂಡಿದ್ದ ಮೆಟ್ರಿಕ್ ಸ್ವಲ್ಪ ತಪ್ಪಿತ್ತು. ನಂಬರ್ ಆಫ್ ಲೈವ್ಸ್ ಇಂಪ್ಯಾಕ್ಟೆಡ್ ಅನ್ನೋದು. ಈ ಒಂದು ಜರ್ನಿನಲ್ಲಿ ನೀವೊಂದು ಅಧಿಕಾರಕ್ಕೆ ಬಂದಾದ ನಂತರ ಯು ಕ್ಯಾನ್ ಇಂಪ್ಯಾಕ್ಟ್ ಇನ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಅಟ್ ದಿಸ್ ಪಾಯಿಂಟ್ ಐ ಡು ನಾಟ್ ಹ್ಯಾವ್ ದಟ್ ಆಪರ್ಚುನಿಟಿ ರೈಟ್ ಕರೆಂಟ್ಲಿ. ಸೊ ದಟ್ ಮೆಟ್ರಿಕ್ ವಾಸ್ ರಾಂಗ್. ಇವಾಗ ಬರೀ ಆ ಆಪರ್ಚುನಿಟಿ ಹುಡ್ಕೊಂಡು ಹೋಗೋದಕ್ಕೆ, ಅದನ್ನು ಪಡೆಯೋದಕ್ಕೆ ನಾನು ಕೆಲಸ ಮಾಡ್ತಿದ್ದೀನಿ ಹೊರತು ನನ್ನ ಡೇ ಟು ಡೇನಲ್ಲಿ ನಾನು ಸಿಸ್ಟಮಿಗೆ ಇಂಪ್ಯಾಕ್ಟ್ ಮಾಡ್ತಾ ಇಲ್ಲ. ಸೊ ಅದನ್ನು ಹೆಂಗೆ ಮಾಡ್ಬೋದು? ಫಾರ್ ಎಕ್ಸಾಂಪಲ್, ಐ ಥಿಂಕ್ ನನ್ನಲ್ಲಿರೋಂತಹ ಆಪ್ಷನ್ಸ್ ಏನು ಅಂದರೆ, ಒಂದೆರಡು ಸಮಸ್ಯೆಗಳು ತೊಗೊಂಡು ಅದಕ್ಕೆ ಹೊಸ ಥರದಂಥ ಸಜೆಷನ್ ಕೊಡೋದು, ಇದೆಲ್ಲ ಮಾಡ್ತಿದ್ದೀನಿ. ಬಟ್ ನಾನು ಇಟ್ಸ್ ನಾಟ್ ಬಿನ್ ಫ್ರೂಟ್ಫುಲ್. ಒಂದು ಇಶ್ಯೂನ ತೊಗೊಂಡು ಅದಕ್ಕೆ ಐ ಹ್ಯಾವ್ ನಾಟ್ ಬಿನ್ ಏಬಲ್ ಟು change the way system thinks about it. But this is a very high difficult thing to do. It's not easy. Correct. It is not easy, but It's a very long-term it is goal, a very not long an term. immediate It is a goal. very long term goal. ನಾನು ಈ ಸಿಸ್ಟಮ್, ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಹೇಳ್ತಾರೆ, ಎಸ್ಪೆಷಲಿ ಬಿಕಾಸ್ ಐ ಡೋಂಟ್ ಕಮ್ ಫ್ರಮ್ ಅ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಐ ಆಲ್ವೇಸ್ ಕಂಪೇರ್ ಮೈ ಸೆಲ್ಫ್ ಟು ಪೀಪಲ್ ಹೂ ಆರ್ ಫ್ರಮ್ ದಟ್ ಸ್ಪೇಸ್ ಬಿಕಾಸ್ ಥಿಂಗ್ಸ್ ಆರ್ ಈಸಿಯರ್ ಇನ್, ದೇ ವಿಲ್ ಸೇ ಇಟ್ ಇಸ್ ಟಫ್ ಇನ್ ದೇರ್ ಓನ್ ವೇ, ಫೇರ್, ಅಕ್ಸೆಪ್ಟೆಡ್. ಬಟ್ ನನಗೆ ಸಿಗಬೇಕಾಗಂಥ ಆಪರ್ಚುನಿಟೀಸ್ ನಾನು ಅಂದ್ಕೊಳ್ತೀನಿ ಇದು ಸಿಗ್ಬೋದಾ ಅಂತ ಅಂದ್ಕೊಂಡಾಗ ಅವ್ರಿಗೆ ಅದನ್ನು ಸ್ವಲ್ಪ ಈಸಿಯಾಗಿ ಸಿಕ್ಕಿರುತ್ತೆ. ದಟ್ ಈಸ್ ಹೌ ದಿಸ್ ಸಿಸ್ಟಮ್ ಇಸ್ ಬಿಲ್ಟ್. ನನ್ನ ಫ್ರೆಂಡ್ ಹೇಳ್ತಾರೆ, ನೀನು ಇಲ್ಲಿ ಸರ್ವೈವ್ ಆಗಿರೋದೇ ಒಂದು ಸಕ್ಸಸ್ಸು, ನೀನು ಇದರಿಂದ ನಾನು ಏನು ಮಾಡಿದ್ದೀನಿ ಅನ್ನೋದಕ್ಕೆ ನೆಕ್ಸ್ಟ್ ಸ್ಟೆಪ್ ಅದು. ಐ ಡೋಂಟ್ ಫಸ್ಟ್ 2 ಥಿಂಗ್ಸ್, ಒಂದು ರಾಜಕೀಯ ಕುಟುಂಬದಿಂದ ಬರದೇ ಇರೋವಂಥದ್ದು, 2 ಆ್ಯಂಡ್ ರಿಸೋರ್ಸಸ್, ಆ್ಯಂಡ್ 2ನೇದು ಒಬ್ಬ ಮಹಿಳೆಯಾಗಿ ಈ ಒಂದು ರಾಜಕೀಯದಲ್ಲಿ ಸರ್ವೈವ್ ಆಗೋದು. ಇಟ್ಸ್ ಅ ಡಿಫಿಕಲ್ಟ್ ಥಿಂಗ್ ಟು ಡೂ ಆ್ಯಂಡ್ ಆನ್ ಯುವರ್ ಓನ್ ಟರ್ಮ್ಸ್, ನಾಟ್ ಆನ್ ಸಂಬಡಿ ಎಲ್ಸಸ್ ಟರ್ಮ್ಸ್. Correct. ಬಟ್ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಡನ್ ಎನಫ್. ಐ ಡೋಂಟ್ ಥಿಂಕ್ ಐ ವರ್ಕ್ ಹಾರ್ಡ್ ಎನಫ್. I think like your friend suggested, since the age of 17 you entered politics and you surviving for this long itself in a male dominated field. ಆದರೆ ಅದು ನನ್ನ ಬೆನ್ನನ್ನು ನಾನು ತಡ್ಕೊಳ್ಳೋ ಥರ ಅನಿಸ್ತಾ ಇದೆ. ಅದು ಬೇರೆಯವ್ರ ಜೀವನಕ್ಕೆ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ? No, that is because ನಿಮ್ಗಿನ್ನ ಆಪರ್ಚುನಿಟಿ ಸಿಕ್ಕಿಲ್ಲ ಅಲ್ಲ. I'm sure So once you I'm get it. restless for that. I'm restless for that opportunity. This is what I want to do. ನನಗೆ ಬಹಳ ವರ್ಷಗಳಿಂದ ಗೊತ್ತಿದ್ದು this is what I want to do ಅಂತ. ಸೊ ನಾನು I cannot fault fate. Hmm. I cannot and luck is ಎಲ್ಲರೂ ಹೇಳ್ತಾರೆ, ಅಯ್ಯೋ ಹಣೆಯಲ್ಲಿ ಬರ್ದಿರಬೇಕು, ಲಕ್ ಇರಬೇಕು. ಬಟ್ ಹಣೆಯಲ್ಲಿ ಬರ್ಸೋಣ. ಅಟಲ್ ಬಿಹಾರಿ ವಾಜಪೇಯಿ ಅವ್ರದ್ದು ಒಂದು ಕವಿತೆ ಇತ್ತು, ಐ ಆಮ್ ಹಿ ಹೂ ರೀರೈಟ್ಸ್ ಡೆಸ್ಟಿನಿ ಆನ್ ದ ಫೋರ್ ಹೆಡ್ ಆಫ್ ಟೈಮ್. ಆ ಒಂದು ಇರಬೇಕು, ಆ ಒಂದು ಚಟ. Yeah, I totally agree. I feel the same. I'm like, okay, karma ಒಂದ್ ಕಡೆ, luck ಒಂದ್ ಕಡೆ, hard work definitely pays off. Smart work also definitely pays off. And I'm sure like you're on the right path and you're going to get there someday. And then you will watch back. I will send you this podcast link and I'll be like, yeah, you did Can I it. tell you, knowing my personality and myself, ಆ ಸಮಯದಲ್ಲಿ ನಾನು ಹೇಳ್ತೀನಿ, ಇಲ್ಲ, ಇವಾಗ ನನಗೆ ಇನ್ನೂ ಡಿಸ್ಕಂಟೆಂಟ್ ಇಸ್ ಮೈ ಫ್ಯೂಯಲ್. Oh. It's very difficult to personally be in somebody's life where they're constantly unhappy, right? But I don't bring that to everything, but in work, discontent is my fuel. That hunger is my fuel. I mean, though, if it doesn't happen, it doesn't happen. But none in the 100% effort. You keep yourself grounded. Yes, very important. Nobody is going. Disha, biggest learning 25 to 35 is that the world is not rooting for you unless you root for yourself. You have to root for yourself. You have to root for yourself and your capability. Not rooting for yourself by uprooting somebody else. You have to root for yourself based on your capability. That's hustling.
True. That is very true. Is there something where, in politics especially, where women are judged for, but men can get away with it easily? ಆ ಥರ ಏನಾದ್ರೂ ಇದೆಯಾ? Your smile is saying a lot of things. I hesitate to talk about this topic because ಐ ಡೋಂಟ್ ನೋ, ಸಮಾಜದಲ್ಲಿ ಆ ಒಂದು ಚರ್ಚೆ ಮಹಿಳೆಯರ ಬಗ್ಗೆ ಇರ್ಬೋದು, ಅಧಿಕಾರವನ್ನು ಆಸೆ ಪಡುವಂತಹ ಮಹಿಳೆಯರ ಬಗ್ಗೆ ಇರ್ಬೋದು, ತುಂಬ ಒಂದು ಕಠಿಣವಾದಂತಹ ಟೆಸ್ಟನ್ನು ಹಾಕ್ತಾರೆ. ನಮ್ಮಲ್ಲೇನೇ ಒಂದು ಕೊರತೆ ಇದೆ. ಒಂದು ಏನು ಅಂದರೆ, ನಾವು ಅದನ್ನು ಭಾಳಷ್ಟು ಜನ ಈ ಮಹಿಳಾ ಮೀಸಲಾತಿ ಬಗ್ಗೆ ವಿಷಯ ಬಂದಾಗ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ತುಂಬ ಡಿಬೇಟ್ ಆಯಿತು. ತುಂಬ ಜನ ಬೈದರು. ನಿಮಗೆ ಬೈಯೋದು ಒಂದು, ಬಹುಶಃ ನಿಮಗೇನು ಬೈತಾರೆ ನನಗೆ ಗೊತ್ತಿಲ್ಲ. ನಿಮ್ಮ ಕಾಮೆಂಟ್ ಸೆಕ್ಷನಲ್ಲಿ ಎಲ್ಲ ಬೈತಾರೆ. ಎಲ್ಲ ಬೈತಾರ. Yeah. ನಮ್ಮನ್ನು ಕೆಟ್ಟ ಪದವ ಬಳಸ್ಕೊಂಡು ಬೈಯುವಂಥದ್ದು ಇರ್ಬೋದು. ಯು ಆಲ್ಸೋ ಫೇಸ್ ದಿಸ್ ರೈಟ್ ಆಸ್ ಅ ವುಮನ್. ಬಟ್ ಒಬ್ಬ ಮಹಿಳೆಗೆ ದೇರ್ ಆರ್ ಓನ್ಲಿ ಸರ್ಟನ್ ಫೀಲ್ಡ್ಸ್ ದಟ್ ಯು ಆರ್ ಓಕೆ ವಿತ್, ಆ್ಯಂಡ್ ದಿಸ್ ಈಸ್ ಅಕ್ರಾಸ್ ಫ್ಯಾಮಿಲಿಲಿರ್ಬೋದು, ಸಮಾಜದಲ್ಲಿರ್ಬೋದು. ವಿ ಆರ್ ಯೂಸ್ ಟು ದ್ಯಾಟ್, ಅ ಪರ್ಟಿಕ್ಯುಲರ್ ರೋಲ್ ದಟ್ ವಿಮೆನ್ ಹ್ಯಾವ್ ಟು ಪ್ಲೇ, and therefore a particular career that a woman can choose. If a woman is successful in those particular field, arts for example is a field that is very encouraging of women, musician, dancer, that is celebrated. ಇವಾಗ ಈ ನಡುವೆ ಕಾರ್ಪೊರೇಟ್ ಅಲ್ಲೂ ಆ ಗ್ಲಾಸ್ ಸೀಲಿಂಗ್ ಬ್ರೇಕ್ ಆಗ್ತಾ ಬಂದಿದೆ. ಬಟ್ ಡಿಸಿಷನ್ ಮೇಕಿಂಗ್ ಇದೆಯಲ್ಲ, ಪವರ್, ಅಥಾರಿಟಿ, ಇದೆಲ್ಲ ನಾನು ಟ್ರೆಡಿಷನಲಿ ಇಟ್ ಹಸ್ ಬಿನ್ ಇನ್ ದಿ ಅಥಾರಿಟಿ ಆಫ್, ಇಟ್ ಇಸ್ ಇನ್ ದ ಪರ್ವ್ಯೂ ಆಫ್ ಮೆನ್. ಆ್ಯಂಡ್ ಐ ಕ್ಯಾನ್ ಅಗೇನ್ ಆರ್ಗ್ಯೂ ವೈ. Society was structured in a particular way for roles to complement each other based on your biological capability. ಹಾಗಂತ ಥಿಂಗ್ಸ್ ಹ್ಯಾವ್ ಚೇಂಜ್ಡ್, ರೈಟ್? ಸಮಾಜ ಬದಲಾಗಿದೆ. ಇವಾಗ ಹಾರ್ಟ್ ಅಟ್ಯಾಕ್ ಆದರೆ ಅಥವಾ ಹಾರ್ಟಲ್ಲಿ ಇಶ್ಯೂ ಆದರೆ ಒಂದು ಪೇಸ್ ಮೇಕರ್ ಹಾಕೋದು ಇಸ್ ಅ ಕಾಮನ್ ಥಿಂಗ್. ಐಮ್ ನಾಟ್ ಸೇಯಿಂಗ್ ದಟ್ ದೆರ್ ಇಸ್ ಅ ಸೊಲ್ಯೂಷನ್ ಬಯೋಲಾಜಿಕಲಿ ಫಾರ್ ಟು ಬ್ರಿಡ್ಜ್ ದಟ್ ಗ್ಯಾಪ್ ಬಿಟ್ವೀನ್ ಕೇಪಬಿಲಿಟಿ ಆರ್ ವಾಟ್ ವಿಮೆನ್ ಆ್ಯಂಡ್ ಮೆನ್ ಕಾಂಟ್ರಿಬ್ಯೂಟ್ ಟು ಸೊಸೈಟಿ. ಬಟ್ ಸೊಸೈಟಿ ಹ್ಯಾಸ್ ಚೇಂಜ್ಡ್. Women also want to be a part of these institutions, be in decision making. ಪ್ರಧಾನ ಮಂತ್ರಿಗಳು ಬಹಳ ಮುಖ್ಯವಾಗಿ ಒಂದು ಟರ್ಮಿನಾಲಜಿ ಚೇಂಜ್ ಮಾಡಿದ್ರು. ಮಹಿಳಾ ಸಬಲೀಕರಣ, ವಿಮೆನ್ ಎಂಪವರ್ಮೆಂಟಿಂದ ವಿಮೆನ್ ಲೆಡ್ ಡೆವಲಪ್ಮೆಂಟ್. ಅದಾದ ನಂತರ ವಿಮೆನ್ ಇನ್ ಪಾಲಿಟಿಕ್ಸ್, ವಿಮೆನ್ ಇನ್ ಡಿಸಿಷನ್ ಮೇಕಿಂಗ್. ಈ ಆಲೋಚನೆ ಅದನ್ನು ಸಮಾಜ ಪ್ರಿಪೇರ್ ಮಾಡಿದ್ರು. ಫಸ್ಟು ನಿಮಗೆ ಟಾಯ್ಲೆಟ್ಸ್ ಇರ್ಬೋದು, ಆವಾಸ್ ಯೋಜನೆ, ಮನೆ ಕೊಡೋದಿರ್ಬೋದು, ಉಜ್ವಲ ಯೋಜನೆ, ಅಡುಗೆ ಮನೆಯಲ್ಲಿರುವಂತಹ ಮಹಿಳೆಯರಿಗೆ ಹೊಗೆ ತಗೊಂಡು ಯಾವತ್ತೂ ಕಷ್ಟದಲ್ಲಿರುವಂತಹ ಮಹಿಳೆಯರಿಗೆ ಅದರಿಂದ ಆಚೆ ಬರೋದಕ್ಕೆ. ನೆಕ್ಸ್ಟು ಸೆಕೆಂಡ್ ಲೇಯರ್ ಮುದ್ರಾ ಯೋಜನೆಯಿಂದ ಸ್ಮಾಲ್ ಲೋನ್ಸ್ ಕೊಡೋದು, ಫಸ್ಟು ಬೇಸಿಕ್ ಡಿಗ್ನಿಟಿ, ಟಾಯ್ಲೆಟ್ ಕಟ್ಟೋದ್ರಲ್ಲಿ, ಮನೆಯದ್ರಲ್ಲಿ. ನೆಕ್ಸ್ಟ್ ಮುದ್ರಾಯಿಂದ ಆರ್ಥಿಕವಾಗಿ ಒಂದು ಸಹಾಯ. ನಂತರ ನೀವು ರಾಜಕೀಯವಾಗಿ ನಾರಿ ಶಕ್ತಿ ಒಂದನ್ನು ಪಾಸ್ ಮಾಡಿ, ಪೊಲಿಟಿಕಲ್ ಅಥಾರಿಟಿ. ಸೊ ವಿ ಆರ್ ಇನ್ ಅ ಟ್ರಾನ್ಸಿಷನಲ್ ಮೂಮೆಂಟ್ ವೇರ್ ವಿಮೆನ್ ಆರ್ ನಾವೇನೇ ಮುಂದೆ ಬರಬೇಕಾಗಿರೋ ಒಂದು ಬಹಳಷ್ಟಿದೆ. ಬಟ್ ಬಹಳಷ್ಟು ಜನ ಮುಂದೆ ಬಂದಿದ್ದಾರೆ. ಬೇರೆ ಬೇರೆ ಫೀಲ್ಡ್ಸಲ್ಲಿ ವಿ ಹ್ಯಾವ್ ಬ್ರೋಕನ್ ದ ಗ್ಲಾಸ್ ಸೀಲಿಂಗ್. ಸೊಸೈಟಿ ಜೊತೆ ವಿ ಆರ್ ರೀನೆಗೋಷಿಯೇಟಿಂಗ್ ಅವರ್ ರೋಲ್. ನೈದರ್ ಇಸ್ ಬ್ಯಾಡ್ ಆರ್ ಗುಡ್. ವಿ ಆರ್ ಫಿಗರಿಂಗ್ ಔಟ್, ಆ್ಯಂಡ್ ಮೆನ್ ಆರ್ ಆಲ್ಸೋ ಫಿಗರಿಂಗ್ ಔಟ್, ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಇಸ್ ಓಕೆ, ವಾಟ್ ಇಸ್ ನಾಟ್. ದಿಸ್ ರೀನೆಗೋಸಿಯೇಷನ್ ಇದು ಯಾವತ್ತೂ ಸಮಾಜದಲ್ಲಿ ಆಗೋದೇ. ನಮ್ಮಲ್ಲಿ ಸ್ಮೃತಿ, ಶ್ರುತಿ ಅಂತ ಎರಡು ಕಾನ್ಸೆಪ್ಟ್ ಇದೆ. ಸನಾತನವಾಗಿರುವಂತಹ ಕಾನ್ಸೆಪ್ಟ್ಸ್ ಒಂದು, ದೋಸ್ ಆರ್ ಮೋರ್ ಫಿಲಸಾಫಿಕಲ್. ದ ಡೇ ಟು ಡೇ ಸ್ಮೃತಿನಲ್ಲಿರುವಂತಹ ವಿಷಯಗಳಲ್ಲಿ ದೀಸ್ ಆರ್ ಥಿಂಗ್ಸ್ ದಟ್ ಆರ್ ನೆಗೋಸಿಯೇಷನ್ಸ್ ಇನ್ ಸೊಸೈಟಿ ಅಟ್ ದಟ್ ಆ ಕಾಲಕ್ಕೆ ತಕ್ಕವಾದಂತಹ ಯೋಚನೆಗಳು. ಈ ಸಮಯದಲ್ಲಿ ವಿಮೆನ್ ಆರ್ ನೆಗೋಷಿಯೇಟಿಂಗ್ ಅ ಪ್ಲೇಸ್ ಇನ್ ಪಾಲಿಟಿಕ್ಸ್. ಆ್ಯಂಡ್ ಬರೀ ಒಂದು ಪ್ಲೇಸ್ ಹೋಲ್ಡರ್ ಆಗಿ ಮಾತ್ರ ಅಲ್ಲ, ಆ್ಯಸ್ ಒಪಿನಿಯನ್ ಮೇಕರ್ಸ್, ಆ್ಯಸ್ ಡಿಸಿಷನ್ ಮೇಕರ್ಸ್, ಆ್ಯಸ್ ಹೋಲ್ಡರ್ಸ್ ಆಫ್ ಪವರ್. So obviously there will be friction, right? Yeah. Everywhere there will be friction. But I think ನನಗೆ ಪರ್ಸನಲ್ ಆಗಿ ಏನು ಅನ್ಸುತ್ತೆ, ಒಂದು, ವಿ ಶುಡ್ ಹ್ಯಾವ್ ದೀಸ್ ಕಾನ್ವರ್ಸೇಷನ್ಸ್. ಎಸ್, ವಿ ಶುಡ್ ನಾಟ್ ಒಬ್ಬರನ್ನ ಹೇಗೋ ಮಾತಾಡೋದಿರ್ಬೋದು, ಒಬ್ಬರ ಕರಿಯರನ್ನು ಕ್ವೆಶ್ಚನ್ ಮಾಡೋದಿರ್ಬೋದು, ಒಬ್ಬರ ಚಾಯ್ಸಸನ್ನು ಕ್ವೆಶ್ಚನ್ ಮಾಡೋದಿರ್ಬೋದು. ಎಸ್ಪೆಷಲಿ ಇನ್ ಪಾಲಿಟಿಕ್ಸ್ ಇದು ತುಂಬ ಕಾಮನ್. ವುಮೆನ್ಸ್ ಕ್ಯಾರೆಕ್ಟರ್, ವುಮೆನ್ಸ್ ಈಸ್ ಫಸ್ಟ್ ವೆಪನ್ ಟು ಬ್ರಿಂಗ್ ಹರ್ ಡೌನ್. ಅದಕ್ಕೆ ನಾವು ಥಿಕ್ ಸ್ಕಿನ್ಡ್ ಆಗಿರಬೇಕು. ನಮ್ಮಲ್ಲಿ ನಮ್ಮ ಕಾಂಪಿಟೆನ್ಸ್ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ನಾನು ಇದು ಸ್ಕೂಲ್ ಮಕ್ಳಿಗೆ ಭಾಳಷ್ಟು ಹೇಳ್ತೀನಿ, ಕಾನ್ಫಿಡೆನ್ಸ್ ಡಿರೈವ್ಸ್ ಫ್ರಮ್ ಕಾಂಪಿಟೆನ್ಸ್. ಬಿಲ್ಡ್ ಯುವರ್ ಕಾನ್ಫಿಡೆನ್ಸ್ ಬರುತ್ತೆ. ನನಗೆ ಯಾರಾದರೂ ಪ್ರಶ್ನೆ ಮಾಡ್ಬೋದು ಈ ವಿಷಯದ ಬಗ್ಗೆ, ನಾನು ಕಾನ್ಫಿಡೆಂಟಾಗಿ ಅದನ್ನು ಆನ್ಸರ್ ಕೊಡ್ತೀನಿ ಅಂತ ನನ್ನ ಕಾನ್ಫಿಡೆನ್ಸ್ ಇದೆ. ಸೊ ವಿ ಹ್ಯಾವ್ ಟು ಬಿಲ್ಡ್ ದ್ಯಾಟ್. ಬಟ್ ಎಸ್, ಮಹಿಳೆಯರನ್ನು
These are churns. It will happen. Some of us will have to be in the front. We have to push through. And it will not happen immediately. One book ಇದೆ, Power ಅಂತ. It's a very nice book. I forgot the author's name. But there's a series also based on that ಇವಾಗ. ನಮಗೆ ರಾಜಕೀಯದಲ್ಲಿ ಅವಕಾಶ ಬಂದಾದ ನಂತರ ನಮ್ಗೆ ಆ ಒಂದು ಅಧಿಕಾರವನ್ನು ಚಲಾಯಿಸೋದಕ್ಕೆ ಅವಕಾಶ ಬಂದಾದ ನಂತರ ನಾವು ಸಮಾಜವನ್ನು ಇನ್ನೂ ಹೇಗೆ ಬದಲಾವಣೆ ಮಾಡ್ಬೋದು? ವಾಟ್ ಈಸ್ ದ ಜೆಂಡರ್ಡ್ ಕಾಂಪೊನೆಂಟ್? ದೇ ಸೇ ದಟ್ ವುಮೆನ್, ಒಬ್ಬರು ಮಹಿಳೆಯರಿಗೆ ನೀವು ಸಹಾಯ ಮಾಡಿದ್ರೆ ಅವ್ರು ಪೂರ್ತಿ ಮನೆ ನಾವು ಕರ್ಕೊಂಡು ಹೋಗ್ತಾರೆ, ಮಕ್ಕಳನ್ನ ನೋಡ್ಕೊಡ್ತಾರೆ. ನಮ್ಮಲ್ಲಿರುವಂಥ ಇನ್ಹೆರೆಂಟ್ ಸ್ಟ್ರೆಂತ್ಸ್ ಏನು, ಜೆಂಡರ್ಡ್ ಸ್ಟ್ರೆಂತ್ಸ್ ಏನು, ನಮ್ಮ ಫಿಸಿಯೋಲಾಜಿಕಲ್ ಸ್ಟ್ರೆಂತ್ಸ್ ಏನು, ಅದನ್ನು ನಾವು ಲೀಡರ್ಶಿಪ್ಗೆ ತರಬೇಕು. ದಟ್ ಈಸ್ ಇಂಪಾರ್ಟೆಂಟ್. ನಾವು ವಿ ಆರ್ ಆಲ್ಸೋ ಗೋಯಿಂಗ್ ಟು ಬಿ ಜಸ್ಟ್ ಲೈಕ್ ದ ಮೆನ್ ಅಂತ ಹೇಳೋದು, ನಾಟ್ ಟು ಸೇ ದಟ್ ಆಲ್ ಮೆನ್ ಆರ್ ಇನ್ ದ ಥಿಂಕಿಂಗ್ ನೆಗೆಟಿವ್ಲಿ, ಬಟ್ ವಾಟ್ ಈಸ್ ದ ಅಡಿಷ್ನಲ್ ಕಾಂಪೊನೆಂಟ್? ಒಂದು ಲಾಸ್ಟ್ ಹೇಳ್ತೀನಿ, ಏನು ಅಂದರೆ ನನಗೆ ವಿಶೇಷವಾಗಿ ಮಹಿಳಾ ಸೆಕ್ಯೂರಿಟಿ ಬಗ್ಗೆ ತುಂಬ ಆಸಕ್ತಿ ಇರೋದು. ಬಿಕಾಸ್ ಇಟ್ ಟಚಸ್ ಎವ್ರಿಬಡಿ. ಆನ್ಲೈನ್ ಅಬ್ಯೂಸ್ ಇಸ್ ಒನ್ ಥಿಂಗ್, ಫಿಸಿಕಲ್ ಅಬ್ಯೂಸ್ ಆಲ್ಸೋ ವೆರಿ ಪ್ರಾಮಿನೆಂಟ್. ಇವತ್ತು ಈ ಸಮಾಜದಲ್ಲಿ ವಿ ಹಿಯರ್ ಆಫ್ ಕೇಸಸ್. ಮೊನ್ನೆ ಮೈಸೂರಿನಲ್ಲಿ ಒಂದು ಚಿಕ್ಕ ಹುಡುಗಿ, ಮಹಿಳೆ ಅಂತ ಹೇಳೋದಕ್ಕಾಗಲ್ಲ, 9 ವರ್ಷದ ಹುಡುಗಿ was murdered from a very, very downtrodden community, from a nomadic tribe, ಹಕ್ಕಿ ಪಿಕ್ಕಿ ಸಮುದಾಯದ ಹುಡುಗಿ ಬಲೂನ್ ಮಾರೋದಕ್ಕೆ ಬಂದಿದ್ದು. ಅದ್ರ ಬಗ್ಗೆ ನಾವು ಮಾತಾಡಲಿಲ್ಲ, ನಾವು ಅದನ್ನು ದೊಡ್ಡ ವಿಷಯ ಮಾಡಿ, ಇಲ್ಲ ಹೀಗಾಗಬಾರ್ದು, ಇದಕ್ಕಾಗದೇ ಇರೋದಕ್ಕೆ ಏನೇನು ಮಾಡಬೇಕು ಅಂತ ಯೋಚನೆ ಮಾಡಲಿಲ್ಲ ಅಂದರೆ ಒಬ್ಬ ಮಹಿಳೆ ರಾಜಕೀಯದಲ್ಲಿದ್ದು ಏನು ಉಪಯೋಗ? ವಿಶೇಷವಾದಂತಹ ಕಾಳಜಿ ನಾವು ಈ ವಿಷಯಕ್ಕೆ ತಗೊಳ್ಬೇಕು. ಅದು ಬಿಟ್ಟು ಬಹಳಷ್ಟು ಕಾಂಟ್ರಿಬ್ಯೂಷನ್ಸು ಕೂಡ ಒಬ್ಬ ಮಹಿಳೆ ಆಗಿರೋದಕ್ಕೆ ನಮಗೆ ಮಾಡೋಕ್ಕಾಗತ್ತೆ. ಸೊ ನನ್ನ ಬಾರ್ ಏನು ಅಂದರೆ, ಹೌದು ಇದು ನಮಗೆ ಈ ಒಂದು ರೋಲ್ಸ್ ಆಫ್ ಅಥಾರಿಟಿ ಪೊಸಿಷನ್ ಕಷ್ಟ ಇದೆ, ಬಟ್ ವಿ ಹ್ಯಾವ್ ಟು ಪುಷ್ ದಿ ಎನ್ವೆಲೋಪ್. ನೆಕ್ಸ್ಟ್ ಜನರೇಷನ್ ವಿಲ್ ಬೆನಿಫಿಟ್ ಆ್ಯಂಡ್ ವಿ ಆರ್ ರೀಶೇಪಿಂಗ್ ಸೊಸೈಟಿ. ಸೊ ವಿ ಹ್ಯಾವ್ ಟು ಡೂ ಇಟ್. ಐ ಆಮ್ ಬಾರ್ನ್ ಆಸ್ ಅ ವುಮನ್, ಸೊ ಐ ಕ್ಯಾನ್ ಮೇಕ್ ದಿಸ್ ಹ್ಯಾಪನ್ ಅಂತ ನನಗೆ ಅನ್ಸುತ್ತೆ. ಮುಂಚೆ ನಾನು ಅನ್ಕೋತಾ ಇದ್ದೆ, ವೈ am I? It would have been easier. It would have been its own challenges. I wouldn't say easier. It would have been its own challenges. But these challenges are ಕಡಿಮೆ ಸಂಖ್ಯೆ ಇರೋದ್ರಿಂದ ಮಹಿಳೆಯರು. These challenges feel a little heavy right now. True, because there are only few people fighting for it, right? Few people fighting for it, and society is not very kind to people who are breaking the norm. But you have to do it. You have to believe in it and do it. So recently I came across this thing online, that patriarchy started after the Britishers' colonization happened. Other munche India was a matriarchal society itself, and then they also pick up a few things like how Hanuman is called as Anjani Putra. He's not known by his father's name, he's known by his mother's name, or Kunti Putra. So we've always believed in matriarchy, and after colonization now patriarchy na ಫಾಲೋ ಮಾಡೋಕ್ಕೆ ಶುರು ಆಯಿತು ಅಂತ. Us against them. ಆ ಥಿಂಕಿಂಗ್ ಬರೋದು ಫ್ರಮ್ ಅ ವೆರಿ ಮಾರ್ಕ್ಸಿಸ್ಟ್ ಪರ್ಸ್ಪೆಕ್ಟಿವ್. The oppressor, the oppressed. This is a very a concept that comes from that worldview. And power structures in the Abrahamic world have been very different. In America, voting rights for women came much after many years of struggle. We had it much 1974 or something. We had it much earlier. ನೀವು ಹೇಳಿದಂತಹ ಎಕ್ಸಾಂಪಲ್, ತಾಯಿಯ ಹೆಸರಲ್ಲಿ ಐಡೆಂಟಿಫಿಕೇಷನ್ ಇರಬಹುದು, ಅಥವಾ ಅರ್ಧನಾರೀಶ್ವರನ ಕಲ್ಪನೆ ಇರಬಹುದು, ಅಥವಾ ಬಹಳಷ್ಟು ಈ ಥರ ದೇವಿ ಆರಾಧಕರು ನಾವು. ಎಲ್ಲೋ ಇದು ಒಂದು ಸ್ವಲ್ಪ ಕಾಗ್ನಿಟಿವ್ ಡಿಸೊನೆನ್ಸ್ ಆಗುತ್ತೆ ಸಮಾಜದಲ್ಲಿ. ಇದೆಲ್ಲ ಇದ್ವಿ ನಾವು, ಹೇಗೆ ಹೀಗಾದ್ವಿ ಅನ್ನೋದ್ರ ಬಗ್ಗೆ. ಹೌದು, ವಿಕ್ಟೋರಿಯನ್ ಮೊರಾಲಿಟಿ ಅಥವಾ ಇಸ್ಲಾಮಿಕ್ ಕಾನ್ಸೆಪ್ಟ್ಸ್ ಆಫ್ ವಿಮೆನ್ ಇದೆಲ್ಲನೂ ಬಂದಿರೋದು ಹ್ಯಾಸ್ ಡೈಲ್ಯೂಟೆಡ್ ಅವರ್ ಪರ್ಸ್ಪೆಕ್ಟಿವ್. ಅದನ್ನು ನಾವು ವಾಪಸ್ ಕಲಿಬೇಕಾಗಿದೆ, ಅದನ್ನು ನಾವು ವಾಪಸ್ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮಲ್ಲಿ ಇದ್ದಿದ್ದು ಏನು ಅಂದರೆ, ನೀವು ಯಾವ ಶರೀರದಲ್ಲಿ ಹುಟ್ಟುತ್ತೀರೋ ಅದು ನಿಮಗೊಂದು ಟೂಲ್ಸ್ ಥರ ಅಷ್ಟೆ. ದಟ್ ಈಸ್ ನಾಟ್ ಯುವರ್ ಡೆಫಿನಿಷನ್, ದೋಸ್ ಆರ್ ಯುವರ್ ಟೂಲ್ಸ್. ನೀವೇನು ಮಾಡಬಹುದು, ನೀವು ಯಾರ ಮನೆತನದಲ್ಲಿ ಹುಡ್ತೀರೋ, ಎಷ್ಟು ಸಂಪತ್ತಿನಲ್ಲಿ ಹುಡ್ತೀರೋ, ದೋಸ್ ಆರ್ ಟೂಲ್ಸ್. ನಿಮ್ಮ ಕರ್ಮವನ್ನು ನೀವು ಲಿವ್ ಔಟ್ ಮಾಡಬೇಕು. ಎಲ್ಲರಿಗೂ ಆ ಈಕ್ವಲ್ ಆಪರ್ಚುನಿಟಿ ಇದೆ ಕರ್ಮವನ್ನು ಲಿವ್ ಔಟ್ ಮಾಡೋದಕ್ಕೆ, ಮೋಕ್ಷದ ದಾರಿಗೆ ಹೋಗೋದಕ್ಕೆ. ಆಲ್ ದೀಸ್ ಅದರ್ ಎಕ್ಸ್ಟರ್ನಲ್ ಥಿಂಗ್ಸ್ ಆರ್ ಓನ್ಲಿ ಟೂಲ್ಸ್. ಅದರಿಂದ ನಾವು ವಿ ಡು ನಾಟ್ ಗೆಟ್ ಅದು ಬ್ಯಾಗೇಜ್ ಅಂತ ನೋಡೋದಕ್ಕಾಗೋದಿಲ್ಲ. ನಮ್ಮಲ್ಲಿ ಆ ಕಾನ್ಸೆಪ್ಟ್ ಇಲ್ಲ. ನಾವು ಐ ಆಮ್ ಬಾರ್ನ್ ಲೈಕ್ ದಿಸ್, ಐ ಡೋಂಟ್ ಲೈಕ್ ಇಟ್. It is a very small component of who you are. Your consciousness is built in another way. It has to exceed all of these things. That is the challenge. So, ಅಂತಹ ಸಮಾಜ
ಆ ಥಾಟ್ ಪ್ರಾಸೆಸ್ ಇರಲಿಲ್ಲ ಅನ್ಸುತ್ತೆ. ಮಹಿಳೆಯರಿಗೆ ಇದು ಮಾಡಬಾರ್ದು, ಪುರುಷರಿಗೆ ಇದು ಮಾಡಬೇಕು. ನನ್ನ ಕರ್ತವ್ಯವನ್ನು ನಾನು ನಿಭಾಯಿಸಬೇಕು ಆಸ್ ಪರ್ ದ ರಿಕ್ವೈರ್ಮೆಂಟ್. ನಾನು ಹೇಳ್ದಂಗೆ ಒಂದು 100 ವರ್ಷದ ಹಿಂದಿನ ರಿಕ್ವೈರ್ಮೆಂಟ್ ವರ್ಸಸ್ ಇವತ್ತಿನ ರಿಕ್ವೈರ್ಮೆಂಟ್ ಭಾಳ ವ್ಯತ್ಯಾಸ ಇದೆ. ಇವತ್ತು ಮಹಿಳಾ ಡಾಕ್ಟರ್ಸ್ ಇರ್ಬೋದು, ಇವರೆಲ್ಲರಿಗೂ ಈಕ್ವಲ್ ಆಪರ್ಚುನಿಟಿ ಇದೆಯಲ್ಲ, ನಮಗೆ ಬೇಕಾಗಿದೆ. ಸೊ ಆ ರಿಕ್ವೈರ್ಮೆಂಟ್ ಚೇಂಜ್ ಆಗಿದೆ, ಸಮಾಜದ ರಿಕ್ವೈರ್ಮೆಂಟ್ ಚೇಂಜ್ ಆಗಿದೆ. ಸೊ ಎಸ್, ನಾವು ವಾಪಸ್ ಹೋಗಬೇಕು. ವಿ ಶುಡ್ ಅಂಡರ್ಸ್ಟ್ಯಾಂಡ್, ವಿ ಶುಡ್ ಕಮ್ ಬ್ಯಾಕ್. ಪ್ಲಸ್ ನನಗೆ ಬಿಗ್ಗೆಸ್ಟ್ ಇದರಲ್ಲಿ ಸ್ಟ್ರೆಂತ್ ಏನು ಅಂದರೆ, ದೇವಿ ಆರಾಧಕರು ನಾವು. ಹಾಗಂತ ಬರೀ ನಾವು ಯಾ ದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತಸ್ಯೆ 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 ಅಂತ ಹೇಳೋದು ಮಾತ್ರ ಅಲ್ಲ, ಆ ಶಕ್ತಿ ಅವಳು ಅವಳು ನೋಡೋದಿಲ್ಲ ಮಗು ಹುಡುಗನೋ ಹುಡುಗಿನೋ ಅಂತ. ವಿ ಕ್ಯಾನ್ ಗೆಟ್ ದಟ್ ಶಕ್ತಿ ಫ್ರಮ್ ಹರ್ ವೆದರ್ ಇರ್ರೆಸ್ಪೆಕ್ಟಿವ್ ಆಫ್ ಹೂ ವಿ ಆರ್ ಬಾರ್ನ್ ಆಸ್. ಬಟ್ ಅದನ್ನು ಹೇಳೋದು ಮಾತ್ರ ಅಲ್ಲ, ಪುರುಷರಿಗೂ ಇದೆ ಮಹಿಳೆಯರಿಗೂ ಇದೆ ಅಧಿಕಾರ, ಆ ಶಕ್ತಿನ ತಡ್ಕೊಳ್ಳೋದಕ್ಕೆ ಅನ್ನೋದ್ರ ಬಗ್ಗೆ ನಾವು ವಿ ಶುಡ್ ಹ್ಯಾವ್ ದಟ್ ಕಾನ್ಷಿಯಸ್ನೆಸ್. ನಮ್ಮಲ್ಲಿ ಫಾರ್ ಎಕ್ಸಾಂಪಲ್ ಕ್ರಿಮಿಟೋರಿಯಮ್ಗೆ ಮಹಿಳೆಯರು ಹೋಗಲ್ಲ, ಈ ಥರ ಪದ್ಧತಿಗಳಿದೆಯಲ್ಲ. ನಾನು ಇದ್ರ ಬಗ್ಗೆ ರೆಬೆಲ್ ಮಾಡಿದ್ದೀನಿ ಬಹಳಷ್ಟು ಬಾರಿ. ಮೆನ್ಸ್ಟ್ರುವಲ್ ಟೈಮಲ್ಲಿ ಮಾಡಬೇಕು ಮಾಡಬಾರ್ದು, ಶಬರಿಮಲೆ ಬಗ್ಗೆ ಒಂದು ದೊಡ್ಡ ಐ ಡೋಂಟ್ ಥಿಂಕ್ ಇಟ್ ಈಸ್ ಬ್ಲ್ಯಾಕ್ ಆ್ಯಂಡ್ ವೈಟ್. ಅಗೇನ್, ಇಟ್ ಈಸ್ ನಾಟ್, ಡೋಂಟ್ ವ್ಯೂ ಇಟ್ ಫ್ರಮ್ ದ ಫ್ರೇಮ್ ವರ್ಕ್ ಆಫ್ ಒಪ್ರೆಸರ್ ಒಪ್ರೆಸ್ಡ್. ಎಸ್, ಇನ್ ಸಮ್ ಕೇಸಸ್ ದೇರ್ ಆರ್, ನಮ್ಮ ಪದ್ಧತಿಗಳಲ್ಲಿ ನಮ್ಮ ಬಹಳಷ್ಟು ಡೈಲ್ಯೂಟ್ ಆಗಿದೆ, ಅದು ಆಗಿದೆ, ಒಪ್ರೆಸರ್ ಒಪ್ರೆಸ್ಡ್ ಆಗಿದೆ. ಆದರೆ ಈ ವಿಷಯದಲ್ಲಿ ವಿ ನೀಡ್ ಟು, ನಮಗೇನು ಸರಿನೋ, ನಮ್ಮ ಭಕ್ತಿ, ನಮ್ಮ ಬಿಲೀಫ್ ಸಿಸ್ಟಮ್ಗೆ ಏನು ಸರಿನೋ, ವಿ ಹ್ಯಾವ್ ಟು ವರ್ಕ್ ಇನ್ ದಟ್ ವೇ. ಮಹಿಳೆಯರಿಗೆ ಬಹಳಷ್ಟು ಜನ ಕೇಳ್ಬೋದು, ಕಾಮಾಖ್ಯದಲ್ಲಿರುವಂತಹ ದೇವರಿಗೆ ಮಹಿಳೆಯರು ಮಾತ್ರ ಪೂಜೆ ಮಾಡೋದಕ್ಕೆ ಒಂದು ಅವಕಾಶ ಇದೆ ಒಂದು ಸಮಯದಲ್ಲಿ. ಇಷ್ಟೊಂದು ವೈವಿಧ್ಯತೆ ಇದೆ. ನಮಗೆ ಯಾವ್ದು ಸರಿನೋ ನಾವು ಪ್ರಾಕ್ಟೀಸ್ ಮಾಡುವಂಥ ಆಪ್ಷನ್ ಈ ಧರ್ಮ ನಮ್ಗೆ ಕೊಡುತ್ತೆ. ಸೊ ವಿ ಶುಡ್ ಥಿಂಕ್ ಫ್ರಮ್ ದ್ಯಾಟ್ ಪರ್ಸ್ಪೆಕ್ಟಿವ್, ನಾಟ್ ಫ್ರಮ್ ಐ ಆಮ್ ವಿಕ್ಟಮ್, ಐ ಆಮ್ ದ ಪ್ರೆಸರ್ ಆನ್ ಆಲ್ ಕೌಂಟ್ಸ್. ಮೋರ್ ಲೈಕ್ ಲಿವ್ ಆ್ಯಂಡ್ ಲೆಟ್ ಲಿವ್. ನಮ್ಮ ಧರ್ಮ ಹೇಳೋದೇ ಅದು. ನೀವು ಋಗ್ವೇದದ ಒಂದು ಬಹಳ ಮುಖ್ಯವಾದಂಥ ಸೂಕ್ತ ಓದಿದ್ರೆ, ನಮ್ಮಲ್ಲಿ ಈ ಒಂದು ಬಹಳ ವರ್ಷಗಳ ಹಿಂದೆ ಪ್ರಪಂಚ ಏನು, ನನ್ನ ಪಾತ್ರ ಏನು, ಇಷ್ಟೇ ಪ್ರಶ್ನೆ ಮಾಡಿದ್ದು. ಹೀಗಿರು ಹಾಗಿರು ಅಂತ ಅಲ್ಲ, ಹೀಗಿರು ಹಾಗಿರು ಅನ್ನೋಂಥ ಸಮಯ ತಕ್ಕಂತಹ ಜಸ್ಟ್ ದ ಗೈಡಿಂಗ್ ಡಿರೆಕ್ಷನ್ಸ್. ವಿ ಆರ್ ದ ಮೋಸ್ಟ್ ಲಿಬ್ರಲ್ ಥಾಟ್ ಪ್ರಾಸೆಸ್ ದಟ್ ಎಕ್ಸಿಸ್ಟ್ ಇನ್ ದ ವರ್ಲ್ಡ್. ನೀವು ಒಂದು ಕಲ್ಲು ನಂಬೋದು, ನೀವು ಇದನ್ ದೇವ್ರು ಅಂತ ನಂಬೋದು, ನೀನು ಅಹಂ ಬ್ರಹ್ಮಾಸ್ಮಿ ಅನ್ಬೋದು. ಯಾವುದೇ ಮಾರ್ಗದಲ್ಲಿ ಹೋದರೂ, ಭಕ್ತಿ ಮಾರ್ಗದಲ್ಲಿ ಹೋಗ್ಬೋದು, ಕರ್ಮ ಮಾರ್ಗದಲ್ಲಿ ಹೋಗ್ಬೋದು, ಜ್ಞಾನ ಮಾರ್ಗದಲ್ಲಿ ಹೋಗ್ಬೋದು. ಏನನ್ನು ನೀನು ಪ್ರಾಕ್ಟೀಸ್ ಮಾಡಿದ್ರು ಆದರೆ ನೀನು ಹೋಗ್ತಿರೋ ದಾರಿ ಧರ್ಮದ ಕಡೆ ಇರಲಿ, ಅಷ್ಟೇ ನಮಗೆ ಬೇಕಾಗಿರುವಂಥದ್ದು. ಸೊ ಇದೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ, ಇದು ಎಲ್ಲನೂ ಒಂದು ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಂಡು ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋವಂಥದ್ದು. ನಮ್ಮದು ರಿಯಾಕ್ಷನ್ ಓರಿಯೆಂಟೆಡ್ ಸೊಸೈಟಿ ಆಗೋಗಿದ್ದೀವಿ. ಕಾನ್ಸ್ಟೆಂಟ್ಲಿ ರಿಯಾಕ್ಟಿಂಗ್, ಆ್ಯಂಡ್ ಇಟ್ಸ್ ಬಿಕಮ್ ಪಾರ್ಟ್ ಆ್ಯಂಡ್ ಪಾರ್ಸಲ್. ಲೈಕ್ ಸಮಥಿಂಗ್, ಕಾಮೆಂಟ್ ಸಮಥಿಂಗ್. We need to be, yes, that is okay, but I think we need to be a little bit more people of gravitas, not people of superficial. True. Do you believe in manifestation? ಈ ಮ್ಯಾನಿಫೆಸ್ಟೇಷನ್ ಅಂತ ಟರ್ಮ್ ಕಂಡ್ರಾಗಲ್ಲ ನನಗೆ. ಅಲ್ಲ, ಯಾಕೆ ಹೇಳ್ತೀನಿ ಅಂದರೆ, ವೆಸ್ಟರ್ನರ್ಸ್ ಮೆಡಿಟೇಷನ್ ತೊಗೊಂಡು ಬ್ರೆತ್ ವರ್ಕ್ ಅಂದರು, ಪ್ರಾಣಾಯಾಮ ತೊಗೊಂಡು ಬ್ರೆತ್ ವರ್ಕ್ ಅಂದರು. ಇಟ್ಸ್ ಎ ನ್ಯೂ ವರ್ಡ್ ಅಷ್ಟೇ. ನಾವು ದೇವ್ರ ಮುಂದೆ ಕೂತ್ಕೊಂಡು ಕೇಳ್ಕೊಳ್ಬೇಕಾದಾಗ ಏನು ಮಾಡೋದು? ಮ್ಯಾನಿಫೆಸ್ಟೇಷನ್ ತಾನೆ. ಆ್ಯಂಡ್ ಥಾಟ್ ಬಿಕಮ್ಸ್ ಯು. ಅದು ಯಾವತ್ತೂ ಇದ್ದಿದ್ದೆ. ರಮಣ ಮಹರ್ಷಿಗಳು ಒಂದು ಪುಸ್ತಕ ಬರೀತಾರೆ, ಹೂ ಎಮ್ ಐ ಅಂತ, ನಾನು ಯಾರಂತ ತಮಿಳಲ್ಲಿ. ನಾನಿದಲ್ಲ ಅದೊಂದು ಟೆಕ್ನಿಕ್, ಫಿಲಸಾಫಿಕಲ್ ಟೆಕ್ನಿಕ್. ನಾ ಇತಿ, ದಿಸ್ ಇಸ್ ನಾಟ್ ಹೂ ಐ ಆಮ್, ದಿಸ್ ನಾಟ್ ಹೂ ಐ ಆಮ್, ಅಂಡ್ ಯು ಆರ್ ಲೆಫ್ಟ್ ವಿತ್ ದ ವೆರಿ ಕೋರ್ ಸ್ಟೇಟ್, ಆತ್ಮನ್ ಅಂತ. ನಮ್ಮಲ್ಲಿ ಫಿಲಸಾಫಿಕಲ್ ಎಂಕ್ವೈರಿ, ಥಾಟ್ ಲೀಡಿಂಗ್ ಟು ಆ್ಯಕ್ಷನ್, ಈವನ್ physics equations, all of these things are very interlinked. Who I am sitting here, what is the constitution of my body is very integrally linked to my consciousness, very integrally linked to my thought process. So this is not new. Do I believe it or not is not, belief is secondary. It is the truth. I'm a big manifestation person because nan munche, obviously when you're in school and all, you're like, oh, I don't believe in God, I'm too cool, you know, our mindset irutte like, oh, I'm an atheist, I don't believe in God. But then I had a very negative
ಫೇಸ್ ಇನ್ ಮೈ ಲೈಫ್. ಅದಾದಮೇಲೆ ಐ ಬಿಕೇಮ್ ಸ್ಪಿರಿಚುವಲ್. ನನಗೆ ಮ್ಯಾನಿಫೆಸ್ಟೇಷನ್, ಸ್ಪಿರಿಚುಯಾಲಿಟಿ, ಮೆಡಿಟೇಷನ್ ಎವ್ರಿಥಿಂಗ್ ಸ್ಟಾರ್ಟೆಡ್ ಹೆಲ್ಪಿಂಗ್ ಮೀ. ಸೊ ನಾವು ಇಟ್ಸ್ ಅ ಕಂಪ್ಲೀಟ್ಲಿ 180 ಡಿಗ್ರಿ ಟರ್ನ್ ಅಂತಾನೆ ಅಂದ್ಕೊಳ್ಳಿ. ಸೊ ಐ ಡೂ ಬಿಲೀವ್ ಇನ್ ಮ್ಯಾನಿಫೆಸ್ಟೇಷನ್ ಆ್ಯಂಡ್ ಲೈಕ್ ಯು ಸೆಡ್, ನಾನು ಜನಗೆ ಅದೇ ಹೇಳೋದು ದಟ್ ಇಟ್ಸ್ ಸೇಮ್ ಲೈಕ್ ಸಿಟ್ಟಿಂಗ್ ಆ್ಯಂಡ್ ಪ್ರೇಯಿಂಗ್ ಇನ್ ಫ್ರಂಟ್ ಆಫ್ ಗಾಡ್. ಬಟ್ ನಾವು ಇವಾಗ ಒಂದು ಫ್ಯಾನ್ಸಿ ಟರ್ಮ್ ಯೂಸ್ ಮಾಡ್ತಾ ಇದ್ದೀವಿ, ಟೆಕ್ನಿಕ್ಸ್ ಇದೆ, ಮೆಥಡ್ಸ್ ಇದೆ, ಆರ್ ವಾಟ್ ಎವರ್. ನೀವು ಕಣ್ಮುಚ್ಕೊಂಡು ದೇವ್ರ ಮುಂದೆ ಇದು ಮಾಡಿದ್ರು ಸೇಮ್ ಥಿಂಗ್, ಆರ್ ಯು ರೈಟಿಂಗ್ ಇಟ್ ಡೌನ್ ಆಲ್ಸೋ ಇಸ್ ದ ಸೇಮ್ ಥಿಂಗ್. ಯು ಆರ್ ಕನೆಕ್ಟಿಂಗ್ ಇಟ್ ಟು ದ ಯೂನಿವರ್ಸ್. ಯೂನಿವರ್ಸಲ್ ಎನರ್ಜಿ, ಪೀಪಲ್ ಆರ್ ಗಿವಿಂಗ್ ಇಟ್ ಡಿಫ್ರೆಂಟ್ ನೇಮ್ಸ್. ಒಬ್ರು ಶಿವ ಅಂತಾರೆ, ಒಬ್ರು ಗಣೇಶ ಅಂತಾರೆ, ಇನ್ನೊಬ್ರು ಅಲ್ಲ ಅಂತಾರೆ, ಇನ್ನೊಬ್ರು ಜೀಸಸ್ ಕ್ರೈಸ್ಟ್ ಅಂತಾರೆ. ಅಟ್ ದಿ ಎಂಡ್ ಆಫ್ ದ ಡೇ ಇಟ್ ಈಸ್ ಎನ್ ಎನರ್ಜಿ ದಟ್ ಯು ಆರ್ ಪ್ರೇಯಿಂಗ್ ಟು, ರೈಟ್? ಇದನ್ನ ಎಲ್ಲರೂ ನಂಬ್ತಾರಾ? ನನ್ಗೆ ಗೊತ್ತಿರೋರು ನನ್ನ ಫ್ರೆಂಡ್ಸ್ ಎಲ್ಲರೂ ಮ್ಯಾನಿಫೆಸ್ಟ್ ಮಾಡ್ತಾರೆ. ನಮ್ಮಲ್ಲೇ ಬಹಳಷ್ಟು ಡಿಫ್ರೆನ್ಸಸ್ ಇದೆ. ದ್ವೈತ ಅದ್ವೈತದ ಕಲ್ಪನೆ ಇರೋರಿಗೆ ಒಂದಿಷ್ಟು ಜನ ನೀವು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಿದಿವಾಗ ಅದ್ವೈತ ಟು ಅ ಗ್ರೇಟ್ ಎಕ್ಸ್ಟೆಂಟ್. ನೀವು ಮತ್ತೆ ಯೂನಿವರ್ಸ್ ಅಂದ್ರೆ ಬ್ರಹ್ಮನ್ ಕನೆಕ್ಟೆಡ್, ಯು ಆರ್ ಓನ್ಲಿ ಅ ಸ್ಪೆಕ್ ಆಫ್ ದ್ಯಾಟ್, ಆರ್ ಯು ಆರ್ ಟ್ರೈಂಗ್ ಟು ಗೆಟ್ ದೇರ್. ದ್ವೈತದಲ್ಲಿರೋದು ಇಟ್ಸ್ ಡಿಫ್ರೆಂಟ್. ಯು ಕೆನ್ ನೆವರ್ ಬಿ ಬ್ರಹ್ಮನ್, ಯು ಕೆನ್ ನೆವರ್ ಬಿ ಗಾಡ್, ವಾಟ್ ಎವರ್ ದಟ್ ವಿಜುವಲೈಸೇಷನ್ ಇಸ್. ದೇರ್ ಈಸ್ ಅ ಲಾಟ್ ಆಫ್ ಡಿಫ್ರೆನ್ಸಸ್ ಇನ್ ದ್ಯಾಟ್. ಬಟ್ ಇಲ್ಲಿ ಡಿಫ್ರೆನ್ಸ್ ಏನು ಗೊತ್ತಾ, ನೀವು ಐ ಡೋಂಟ್ ಮೀನ್ ಟು ಪಿಕ್ ಆನ್ ಯು, ಬಟ್ ಹೇಳಲ್ಲ ಒಬ್ರು ಅಲ್ಲ ಅಂತ ಅಂದ್ಕೊಳ್ತಾರೆ, ಒಬ್ರು ಇನ್ ಏಬ್ರಹಾಮಿಕ್ ಥಾಟ್, ಏಬ್ರಹಾಮಿಕ್ ರಿಲಿಜನ್ಸ್ ಅಂದರೆ ಕ್ರಿಸ್ಟಿಯಾನಿಟಿ, ಇಸ್ಲಾಮ್ ಇರ್ಬೋದು, ಟು ಸಮ್ ಎಕ್ಸ್ಟೆಂಟ್ ಜುಡೇಯಿಸಮ್ ಆಲ್ಸೋ. ದೇರ್ ಈಸ್ ಅ ಪರ್ಟಿಕ್ಯುಲರ್ ಪಾತ್, ಒನ್ ರಿಲಿಜನ್ ಅಂದರೆ ಒನ್ ಬುಕ್. ವಾಟ್ ಈಸ್ ಡೆಫಿನಿಷನ್ ಆಫ್ ರಿಲಿಜನ್ ಇಸ್ ಒನ್ ಬುಕ್, ಒನ್ ಗಾಡ್. I don't think somebody from their a Muslim community or a Christian community has this ಅಂಡರ್ಸ್ಟ್ಯಾಂಡಿಂಗ್. ನಮ್ಮಲ್ಲಿ ದ್ವೈತ ಅದ್ವೈತ ಇರ್ಬೋದು, ಬಟ್ ವಿ ಸೇ ಓಕೆ, ನೀವು ಇದನ್ನು ಫಾಲೋ ಮಾಡ್ತೀರಾ, ಫಾಲೋ ಮಾಡಿ, ನೀವು ಇದನ್ನು ಫಾಲೋ ಮಾಡ್ತೀರಾ, ಫಾಲೋ ಮಾಡಿ. ಬಟ್ ಇನ್ ಇಸ್ಲಾಮ್ ಅಂಡ್ ಕ್ರಿಸ್ಟಿಯಾನಿಟಿ ದರ್ ಆರ್ ಸ್ಪೆಸಿಫಿಕ್ ವೇಸ್ ಇನ್ ವಿಚ್ ಯು ಅಂಡರ್ಸ್ಟ್ಯಾಂಡ್ ಗಾಡ್ ಅಂಡ್ ದ ವರ್ಲ್ಡ್. ಇಫ್ ಯು ಡೋಂಟ್ ಫಾಲೋ ದಟ್, ಯು ಆರ್ ಅ ನಾನ್ ಬಿಲೀವರ್, ಯು ಆರ್ ಅ ಕಾಫಿರ್. ಐ ಆಮ್ ನಾಟ್ ಸೇಯಿಂಗ್ ದಿಸ್ ಔಟ್ ಆಫ್ ಕಂಟೆಂಪ್ಟ್. ನಾನು ನಿಮ್ಮ ಥರನೇ ಬಹಳಷ್ಟು ಬಾರಿ ನಾನು ನಾಸ್ತಿಕಳು, ಇಲ್ಲ ನನಗೆ ಇದ್ರ ಬಗ್ಗೆ ನಾನು ಅಷ್ಟು ಹೋಗಲಿಲ್ಲ ಅಂದರೂ ಕೂಡ ನಿಮ್ಮಂಥರನೇ ಪ್ರಶ್ನೆ ಮಾಡಿದೆ. ಯಾಕೆಂದರೆ ನಮ್ಗೆ ಯಾವುದನ್ನು ನೀ ಇಷ್ಟು ಫಾಲೋ ಮಾಡು, ಚಿಕ್ಕಲ್ಲಿ ಹೇಗೆ ಹೇಳ್ಕೊಟ್ಟಿದ್ದಾರೆ, ಇದನ್ನು ಮಾಡಲೇಬೇಕು ಹೇಳ್ತಾರೆ ಅಮ್ಮ, ಬಟ್ ಮಾಡದೇ ಇರೋವಂತಹ ಅವಕಾಶ ಇದೆಯಲ್ಲ. ಬಟ್ ಬಹಳಷ್ಟು ಇನ್ ಅದರ್ ಫೇತ್ಸ್, ಭಾರತೀಯ ಇಲ್ಲದೇ ಇರೋಂತಹ ಫೇತ್ಸ್ನಲ್ಲಿ ನೀವು ಫಾಲೋ ಮಾಡಲಿಲ್ಲ ಅಂದರೆ ದೇರ್ ಆರ್ ಕಾನ್ಸಿಕ್ವೆನ್ಸಸ್ ಟು ದ್ಯಾಟ್. ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಯಾರನ್ನೋ ಕನ್ವರ್ಟ್ ಮಾಡೋ ಕಾನ್ಸೆಪ್ಟ್ ಇಲ್ಲ. ವೆರಸ್ ಇನ್ ಏಬ್ರಹಾಮಿಕ್ ಫೇತ್ಸ್, ಎಸ್, ಯು ಕನ್ವರ್ಷನ್ ಮಾಡೋದೇ ಒಂದು ಧರ್ಮದ ಒಂದು ಮೂಲ. ಸೊ ನೀವು ಹೇಳೋದು ಸರಿ, ಆದರೆ ನಮ್ಮಲ್ಲಿರುವಂತಹ ಸ್ಟ್ರೆಂತ್ಸನ್ನ ನಾವು ಡೌನ್ ಪ್ಲೇ ಮಾಡೋದು ಬೇಕಾಗಿಲ್ಲ. ಭಾರತೀಯತೆ ಮತ್ತು ಹಿಂದೂ ಸಮಾಜದ ಸನಾತನ ಸಮಾಜದ ಬಿಗ್ಗೆಸ್ಟ್ ಸ್ಟ್ರೆಂತ್ ಏನು, ನೀವು ಯಾವ ಡೈರೆಕ್ಷನಲ್ಲಿ ಹೋದ್ರು, ನೀವು ಏನು ನಂಬಿದ್ರು, ಯು ವಿಲ್ ಕಮ್ ದೇರ್ ಅನ್ನೋದ್ರ ಬಗ್ಗೆ. ಬಟ್ ದಟ್ ಈಸ್ ನಾಟ್ ದ ಬಿಲೀಫ್ ಸಿಸ್ಟಮ್ ದಟ್ ಇಸ್ ದೇರ್ ಎನಿವೇರ್ ಎಲ್ಸ್, ಅಂಡ್ ದಿಸ್ ಈಸ್ ವಾಟ್ ವಿ ಆರ್ ಫೈಟಿಂಗ್ ಫಾರ್. ನೀವು ಹೇಳಿದ್ರಲ್ಲ, ದಟ್ ಅ ಯಂಗ್ ಗರ್ಲ್ such as yourself, such as me, can question and come back into the fold through her own life experiences. That is our strength. Not every girl has that opportunity. Not every person has that opportunity. Not everybody believes that is the way to go. This is the worldview we are fighting for. It's very important, because you've come till here. Nimage ivaga this worked for you. So now we must do what is required to protect that thought process. And I completely agree with what you said. I think we are the most liberal, secular ಕಮ್ಯುನಿಟಿ ಅಂತಾನೆ ಹೇಳ್ಬೋದು. ಬಿಕಾಸ್ ನನಗೆ ನಮ್ಮಮ್ಮ ಪ್ರತಿ ಸಂಡೇ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಪ್ರತಿ ಮಂಡೇ ದೇವಸ್ಥಾನಕ್ಕೆ ಹೋಗಬೇಕು ಅಂತ, ದೇರ್ ಇಸ್ ನೋ ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ದಟ್ ಇಫ್ ಯು ಡೋಂಟ್ ಡೂ ದಿಸ್, ಗಾಡ್ ಇಸ್ ಗೋಯಿಂಗ್ ಟು ಪನಿಷ್ ಯು. ಎವ್ರಿಬಡಿ, ನಂದು ಒಂದು ಬಿಲೀಫ್ ಇದೆ, ನಿಮ್ದು ಒಂಥರ ಇರುತ್ತೆ, ನನ್ನ ತಂಗಿದು ಒಂಥರ ಇರುತ್ತೆ, ಇವ್ರದ್ದು ಒಂಥರ ಇರುತ್ತೆ. ಎವ್ರಿಬಡಿ ಈಸ್ ಹ್ಯಾಪಿ ಡೂಯಿಂಗ್ ದರ್ ಓನ್ ಥಿಂಗ್. ನೋಬಡಿ ಈಸ್ ಎನ್ಫೋರ್ಸಿಂಗ್ ಸರ್ಟನ್ ಸೆಟ್ ಆಫ್ ಬಿಲೀವ್ಸ್ ಆನ್ ಅನದರ್ ಪರ್ಸನ್. ಆ್ಯಂಡ್ ನನಗಿದು ಫಸ್ಟ್ ಟೈಮ್ ನನಗೆ ಇದ್ರ ಬಗ್ಗೆ, ಕನ್ವರ್ಷನ್ ಬಗ್ಗೆ ಐಡಿಯಾನೇ ಗೊತ್ತಾಗಿದ್ದು ಯಾವಾಗ ಅಂದರೆ, ಸೊ ಡ್ಯೂರಿಂಗ್ ಮೈ ಇಂಟರ್ನ್ಶಿಪ್, ಒನ್ ಆಫ್ ಮೈ ಫ್ರೆಂಡ್ ಹ್ಯಾಡ್ ನೈಟ್ ಡ್ಯೂಟಿ. She was an intern and senior PG doctor idru. Okay, so night duty you usually sit in the OPD itself or casualty ward because cases baratte anta alva. And I was texting her because it was her first night duty. We both were like talking, and then she tells me, I obviously don't want to take that senior's name, but that senior was a Christian aita. So then she and my friend
ಫ್ರೆಂಡ್ ಇಸ್ ಅ ಬ್ರಾಹ್ಮನ್. ಸೊ ನನ್ಗೆ ಇವಳು ಟೆಕ್ಸ್ಟ್ ಮಾಡ್ತಿದ್ದಾಳೆ ಆ್ಯಂಡ್ ಶೀ ಈಸ್ ಲೈಕ್, ಯು ವೋಂಟ್ ಬಿಲೀವ್ ವಾಟ್ ಜಸ್ಟ್ ಹ್ಯಾಪನ್. ಐ ಆಮ್ ಲೈಕ್, ಓಕೆ ವಾಟ್, ಟೆಲ್ ಮೀ. ಸೊ ಶೀ ಈಸ್ ಲೈಕ್ ದಿಸ್ ಸೀನಿಯರ್ ದಟ್ ಪಿ ಜಿ ಡಾಕ್ಟರ್ ಏನಿದ್ರು ಅಲ್ಲ ಅವರು, ಶಿ ಸ್ಟಾರ್ಟೆಡ್ ಆಸ್ಕಿಂಗ್ ಹರ್, ಓಕೆ ಸೊ ವಾಟ್ ಆರ್ ಯು ಲೈಕ್, ಓಕೆ ಹಿಂದೂ ಅಂತ ಗೊತ್ತಿತ್ತು, ಬ್ರಾಹ್ಮಣ, ಓಕೆ ಲೈಕ್ ಆರ್ ಯು ಹ್ಯಾಪಿ, ನಿನ್ನ ದೇವ್ರಿಗೇನು ಪ್ರೇ ಮಾಡ್ತೀಯ ಅದೆಲ್ಲ ನಿನಗೆ ಸಿಗತ್ತಾ, ಆರ್ ಯು ಹ್ಯಾಪಿ ವಿತ್ ಯುವರ್ ರಿಲಿಜಿಯನ್. ಆ್ಯಂಡ್ ದೆನ್ ಸ್ಲೋಲಿ ಶಿ ಸ್ಟಾರ್ಟೆಡ್ ಟೆಲ್ಲಿಂಗ್ ಅಬೌಟ್ ಹರ್ ಚರ್ಚ್. ನೋಡಿ ಈ ಥರ ಚರ್ಚ್ ಇದೆ ನಮ್ಮದು, ಈ ಥರ ಇಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅವರು, ಇನ್ ಟರ್ಮ್ಸ್ ಆಫ್ ರೇಷನ್ ಆಗಿರಲಿ, ಹಣ ಆಗಿರಲಿ, ಮೆಡಿಕಲ್ ಹೆಲ್ಪ್ ಆಗಿರಲಿ, ವೈ ಡೋಂಟ್ ಯು ಕಮ್ ಡ್ರಾಪ್ ಬೈ ಒನ್ಸ್, ವಿಲ್ ಸಿ ಅಂತ ಹಂಗೆಲ್ಲ ಶಿ ಸ್ಟಾರ್ಟೆಡ್ ಟೆಲ್ಲಿಂಗ್ ಹರ್. ಆ್ಯಂಡ್ ದೆನ್ ಬೋತ್ ಆಫ್ ಅಸ್ ಲೈಕ್ ಟಿಂಗ್ ಟಿಂಗ್ ಲೈಟ್ ಬಲ್ಬ್ ಹೊಡಿತಾ ಇದೆ. ಐ ಆಮ್ ಜಸ್ಟ್ ಲೈಕ್, ಲಿಸನ್, ಲೈಕ್ ಲೆಟ್ ಇಟ್ ಸ್ಲೈಡ್, ಲೈಕ್ ಡೋಂಟ್ ಡೂ ಎನಿಥಿಂಗ್, ಜಸ್ಟ್ ನಾಡ್ ಆ್ಯಂಡ್ ಜಸ್ಟ್ ಲೀವ್ ಇಟ್, ಓಕೆ. ಬಟ್ ದಟ್ ವಾಸ್ ನನಗೆ, ಇಟ್ಸ್ ಅ ಸೆಕೆಂಡ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್, ಬಟ್ ದಟ್ ವಾಸ್ ದ ಫಸ್ಟ್ ಟೈಮ್ ಐ ಸಾ ದಟ್ somebody is actively trying to do that. I have a problem that you are happy with it, be happy with it. Naan banbit namge help kelilla. I'm not coming and telling you, listen, I'm not happy with my religion, can you please help me, show me light or guidance or something, right? So why are you actively doing that? So if my friend was in a mentally weaker position, she is not happy, ಅವಳಿಗೆ ತುಂಬ ಕಷ್ಟ ಆಗ್ತಿದೆ, ದುಡ್ಡು ಬೇಕು, ಸಿಂಪಲ್ ಮಾನಿಟರಿ ಹೆಲ್ಪ್ ಬೇಕು ಅವಳಿಗೆ, ದೆನ್ ಶಿ ವುಡ್ ಹವ್ ಡೆಫಿನೆಟ್ಲಿ ಗಾನ್, ರೈಟ್? ಐ ಹ್ಯಾವ್ ಅನ್ ಇಶ್ಯೂ ದಟ್ ನನ್ನ ಸ್ಪಿರಿಚುವಲ್ ಬಿಲೀಫ್ನ ನೀವು ಈ ಥರ ಮೆಟೀರಿಯಲಿಸ್ಟಿಕ್ ಥಿಂಗ್ಸಿಂದ ಬೈ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ. ಅಗೇನ್, ಐ ಡೋಂಟ್ ವಾಂಟ್ ಟು ಬಿ ಲೈಕ್, ಓಕೆ ಎವ್ರಿ ಪರ್ಸನ್ ದಟ್ ಐ ಹ್ಯಾವ್ ಕ್ರಿಶ್ಚಿಯನ್ ಫ್ರೆಂಡ್ಸ್, ಐ ಹ್ಯಾವ್ ಇಸ್ಲಾಂ ಫ್ರೆಂಡ್ಸ್, ನಾಟ್ ಎವ್ರಿ ಪರ್ಸನ್ ಇಸ್ ಡೂಯಿಂಗ್ ದಟ್, ಬಟ್ ದಟ್ಸ್ ಸಚ್ ಅ ಕಾನ್ಫ್ಲಿಕ್ಟಿಂಗ್ ಥಾಟ್ ಫಾರ್ ಮೀ. This is very good that you're saying this out. You might lose a few followers because of this. I mean, it's okay, but it's very important that you're saying this, because if I say it, I'm branded as so on and so forth, but I was in your same place many years ago. I've known friends who have converted because of this thought process entering their head. Athwa ನೀವು ಹೇಳಿದ್ರಲ್ಲ, ದುಡ್ಡಿನ ಸಿಚುವೇಶನಲ್ಲಿ ಆ ಥರ ಒಂದು ಪರಿಸ್ಥಿತಿಗೋಸ್ಕರ, these are common things that happen in communities, in different communities, in tribal areas, all these places. ನಮ್ಮ ಸ್ವ ಇಚ್ಛೆಯಿಂದ, and there are laws to protect us against it. Forced conversion is not allowed, should not be done. That is not constitutionally, it's not constitutionally possible, ಬಟ್ ನಡ್ಕೊಂಡು ಹೋಗುತ್ತೆ. ಈ ಸಟಲ್ ವೇಸ್ ಇದೆಯಲ್ಲ, ಇದೇ ನಾವು ಕೇಸಸ್ ಭಾಳಷ್ಟು ಕೇಳ್ತಾ ಇರೋದು. ಏನಾಗುತ್ತೆ ಅಂದರೆ, ಪಾಪ್ಯುಲರ್ ಡಿಸ್ಕೋರ್ಸ್ನಲ್ಲಿ, ಜೆನ್ಝಿ ಡಿಸ್ಕೋರ್ಸ್ನಲ್ಲಿ, ಯಂಗ್ ಡಿಸ್ಕೋರ್ಸ್ನಲ್ಲಿ, ಅರ್ಬನ್ ಡಿಸ್ಕೋರ್ಸ್ನಲ್ಲಿ ಒಂಥರ ಹೆದರಿಕೆ ನಮಗೆ. ನೀವು ಹೇಳಿದ್ರೆ ವೆರಿ ಲಿಬ್ರಲ್, ವೆರಿ ಸೆಕ್ಯುಲರ್, ಅದು ನಮಗೆ ಬ್ಯಾಗೇಜ್ ಆಗೋಗಿದೆ. ನಮಗೆ ಹೇಳಿಲ್ಲ ಹಿಂಗೆ ಇರಬೇಕು, ನೀನು ಹೇಗಾದರೂ ಇರು. ಆದರೆ ನಾವು ವಿ ಆರ್ ಫೇಸ್ಡ್ ಅಗೇನ್ಸ್ಟ್ ಅ ಸಿಚುವೇಶನ್ ವೇರ್ ಪೀಪಲ್ ವಾಂಟ್ ಟು ಬ್ರಿಂಗ್ ಯು ಔಟ್ ಆಫ್ ಇಟ್, ಆ್ಯಂಡ್ ಐ ಆಮ್ ಫರ್ಗೆಟ್ ಮೇಕಿಂಗ್ ಅ ಜಡ್ಜ್ಮೆಂಟ್ ಆನ್ ದಟ್. ದಟ್ ಈಸ್ ದೇರ್ ಮ್ಯಾಂಡೇಟ್. It is mandated in their faith to recruit people to their faith, because those faiths were also born in situations where it was a lot of violence was involved. They had to fight against a lot of things for their faith to survive. ನಮ್ಮಲ್ಲಿ ಹಾಗಲ್ಲ. ನಮ್ಮದು ಆರ್ಗ್ಯಾನಿಕ್ ಬಿಲೀಫ್ ಸಿಸ್ಟಮ್ ಗ್ರೋ ಆಗಿರೋವಂಥದ್ದು, ಪ್ರಶ್ನೆಗಳಿಂದ ಗ್ರೋ ಆಗಿರೋವಂಥದ್ದು, ಸೆಲ್ಫ್ ರಿಯಲೈಸೇಷನಿಂದ ಗ್ರೋ ಆಗಿರೋವಂಥದ್ದು. ನಮಗೆ ಆ ಕಾನ್ಸೆಪ್ಟ್ ಇಲ್ಲ. ಆದರೆ ನಮಗೆ ಬಂದಿದ್ದ ನಂತರದ ಸಿಚುವೇಶನ್ ಏನು ಅಂದರೆ, ವಿ ಹ್ಯಾಡ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಸ್. ಈ ಪ್ರೊಟೆಕ್ಟ್ ಅವರ್ ಸೆಲ್ಸ್ ಇಲ್ಲದೆ, ನಾನು ನಿಮಗೊಂದು ಬೇಸಿಕ್ ಪ್ರಶ್ನೆ ಕೇಳ್ತೀವಿ. ನೀವು ಸನಾತನ ಧರ್ಮದ ಪಾಲ್ತೀರಾ? ಸ್ಪಿರಿಚುವಲ್ ಅಂತ ಪದ ಉಪಯೋಗಿಸಿದ್ರಲ್ಲ, ಅದನ್ನು ಇಂಗ್ಲೀಷ್ ಪದ. ನೀವು ಈ ಒಂದು ಧರ್ಮದ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರೋಂಥವ್ರು. ಅದನ್ನು ನಾವು ಗಟ್ಟಿಯಾಗಿ ಹೇಳೋದೇ ಒಂದು ಇಟ್ಸ್ ನಾಟ್ ಕೂಲ್ ಅಂತ ಆಗೋಕಿದೆಯಲ್ಲ. ದ್ಯಾಟ್ ವಿ ಹ್ಯಾವ್ ಟು ರಿವರ್ಸ್. ನಾಟ್ ಜಸ್ಟ್ ಬಿಕಾಸ್ somebody is, but the world is such that somebody is threatening it. That is also because they're associating certain words to certain political parties, alva. Like politics I and am religion very no. Why should it? We are truly secular ಅಂತ ಹೇಳಿದ್ರಲ್ಲ. The concept of secularism came from the differentiation of the church and the state in Europe. It is a European concept. Until then, your pope or your head of the church, the church of the king of England was the head of the Church of England. That concept that state, ಧರ್ಮ ಮತ್ತು ರಾಜಕೀಯ ಬೇರೆ ಇರಬೇಕು ಅನ್ನೋದು ಈಸ್ ಅ ವೆಸ್ಟರ್ನ್ ಕಾನ್ಸೆಪ್ಟ್. ನಮ್ಮಲ್ಲಿ ರಾಜರು ಎಷ್ಟೊಂದು ದೇ ಹ್ಯಾಡ್ ದೇರ್ ಓನ್ ರೋಲ್. ಧರ್ಮವನ್ನು ಮುಂದೆ ತೊಗೊಂಡು ಹೋಗೋದಕ್ಕೆ ಅವ್ರದ್ದೇ ಆದಂಥ ಒಂದು ಪಾತ್ರ ಇತ್ತು. ನಮಗೆ ಆ ಕಾನ್ಸೆಪ್ಟ್ ಇಲ್ಲ. ದೇಶವನ್ನು ನಾವು ಒಂದು ಧಾರ್ಮಿಕವಾಗಿ ನೋಡ್ತೀವಿ, ಭಾರತ ಮಾತೆ ಅಂತ ಪೂಜೆ ಮಾಡ್ತೀವಿ. ನಮ್ಮ ವರ್ಲ್ಡ್ ವ್ಯೂದಲ್ಲಿ ಇಲ್ಲ. ಯಾವ ವರ್ಲ್ಡ್ ವ್ಯೂನಲ್ಲಿ ಒಬ್ಬ ದೇವಿಯನ್ನು ಒಂದು ಕಲ್ಚರಲ್ ಲ್ಯಾಂಡ್ಗೆ ಇಕ್ವೇಟ್ ಮಾಡ್ತಾರೆ? ವಿ ಸಿ ಡಿವೈನ್ ಇನ್ ದ ಮುಂಡೇನ್.
ವಿ ಸಿ ಡಿವಿನಿಟಿ ಇನ್ ಎವ್ರಿಥಿಂಗ್, ವಿ ಸಿ ಡಿವಿನಿಟಿ ಇನ್ ಅವರ್ ಸೆಲ್ಸ್. ನಾವು ಡಿಫರೆಂಟ್ ಅಂತ ಹೇಳೋದಕ್ಕೆ ನಮಗೆ ಯಾವುದೇ ಆದಂಥ ವಿ ಶುಡ್ ನಾಟ್ ಹ್ಯಾವ್ ಎನಿ. ಆ್ಯಂಡ್ ನನ್ನ ಪಕ್ಷ ಮಾಡ್ತಿರುವಂತಹ ಒಂದು ಸಿದ್ಧಾಂತ, ನನ್ನ ಪಕ್ಷದ ಸಿದ್ಧಾಂತ, ಸಂಘದ ಸಿದ್ಧಾಂತದ ಬಗ್ಗೆ ನನಗೆ ಹೆಮ್ಮೆ ಇದೆ. ತಪ್ಪಾಗಿದೆಯಾ, ವೈಲೆನ್ಸ್ ಆಗಿದೆಯಾ, ಇದೆಲ್ಲನೂ ಚರ್ಚೆ ಮಾಡ್ಬೋದು. ಅದೆಲ್ಲ ರಾಜಕೀಯದಲ್ಲಿ ಒಂದು ಬೇರೆ ಕಾಂಗ್ರೆಸ್ ಪಕ್ಷ ಮುಸ್ಲಿಮರ ಓಲೈಕೆ ಮಾಡ್ತಾರ, ಪಾಲಿಸಿನಲ್ಲಿ ಇಟ್ ಶುಡ್ ನಾಟ್ ಬಿ ಎ ಪಾರ್ಟ್. ನನ್ನ ಪಕ್ಷ ಏನು ಹೇಳುತ್ತೆ ಅಂದರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಅಂತ, ಎಲ್ಲರಿಗೂ ಸಿಗಬೇಕು, ಒಂದು ಕಮ್ಯುನಿಟಿಗೆ ಮಾತ್ರ ಅಲ್ಲ ಅಂತ. ಅದಕ್ಕೆ ನಮ್ಮಲ್ಲೇ ಬೈಸ್ಕೊಳ್ತೀವಿ. ಆದರೆ ನಾವು ಕಾಂಗ್ರೆಸ್ ಅಲ್ವಲ್ಲ. ನೀವು ಒಂದು ಸಮಾಜವನ್ನು ವೋಟ್ ಬ್ಯಾಂಕ್ ಆಗಿ ನೀವು ಸೃಷ್ಟಿ ಮಾಡಿ, ವೋಟ್ ಬ್ಯಾಂಕ್ ಆಗಿ ನೀವು ಬೆಳೆಸಿದ್ರೆ, ನೀವು ಮಾಡ್ತಿರೋದು ಯಾವ ಸೆಕ್ಯುಲರ್ ರಾಜಕೀಯ, ಯಾವ ಜಾತ್ಯತೀತತೆ? ಹಿಂದೂ ದೇವಸ್ಥಾನಗಳು ನಿಮಗೆ ನಿನ್ನೆ ಒಂದು ದೇವಸ್ಥಾನದಿಂದ ಮಿಡ್ ಡೇ ಮೀಲ್ ಸ್ಕೀಮ್ನ ಇನ್ನೊಂದು ಶಾಲೆಗೆ ಹೋಗಬಾರ್ದು ಅಂತ. ನಮ್ಮ ದೇವಸ್ಥಾನಕ್ಕೆ ನಾವು ಕೊಡೋ ದುಡ್ಡು ಯಾಕೆ ಸರ್ಕಾರಕ್ಕೆ ಹೋಗಬೇಕು? ಇದ್ರಲ್ಲಿ ನಮ್ಮಲ್ಲೂ ಫೇಲಿಂಗ್ ಇದೆ, ನಾವು ಸರಿ ಮಾಡಿಲ್ಲ, ಇನ್ನು ಮಾಡಬೇಕಾಗಿರುವಂಥದ್ದು. ಆದರೆ ದೇವಸ್ಥಾನಗಳು ಏನು ಯಾವುದೋ ಒಂದು ಎಂಡೋಮೆಂಟ್ ಗವರ್ಮೆಂಟ್ ರನ್ ಆಗಿರುವಂತಹ ಸಿಚುವೇಶನ್ ಅಲ್ಲ. ಅಲ್ಲಿ ಪ್ರಶ್ನೆ ಏನು ಬರೋದು, ಸಾರಿ ಹೆವಿ ಟಾಪಿಕ್ ಆಯಿತು, ಬಟ್ ಪ್ರಶ್ನೆ ಏನು ಬರೋದು ಅಂದರೆ ಬಹಳಷ್ಟು ಜಾತಿ ವ್ಯವಸ್ಥೆಯಿಂದ ಸಮಸ್ಯೆ ಆಗಿದ್ದು ದೇವಸ್ಥಾನದಲ್ಲಿ. ಅದನ್ನು ಸಮಾಜ ಸರಿ ಮಾಡಿಕೊಳ್ಳುತ್ತೆ. ನಮ್ಮಲ್ಲಿ ಆ ಕಲ್ಪನೆ ಇದೆ, ಕಾನ್ಸ್ಟಿಟ್ಯೂಷನನ್ನು ಒಪ್ಪಿರೋಂಥ ಸಮಾಜ ನಾವು ಅದನ್ನು ಸರಿ ಮಾಡ್ಕೊಳ್ತೀವಿ, ನಮ್ಮದೇ ದಾರಿನಲ್ಲಿ ಸರಿ ಮಾಡ್ಕೊಳ್ತೀವಿ. ಅದಕ್ಕೆ ನಾವು ವಿಶೇಷವಾಗಿ ಒತ್ತು ಕೊಡ್ತಾ ಇದ್ದೀವಿ ಒಂದು ಪಕ್ಷವಾಗಿ. ಆದರೆ ದೇವಸ್ಥಾನಕ್ಕೆ ಬರುವಂತಹ ಹಣ ಇದಕ್ಕೆ ಉಪಯೋಗಿಸ್ಬೇಕು, ಇದಕ್ಕೆ ಉಪಯೋಗಿಸ್ಬಾರ್ದು ಅಂತ ಹೇಳೋದಕ್ಕೆ ಅಗೇನ್ಸ್ಟ್ ಸೆಕ್ಯುಲರಿಸಮ್ ಅಲ್ವಾ? ಸೊ ಇದರಲ್ಲಿ ದೇರ್ಸ್ ಅ ಲಾಟ್ ಆಫ್ ಡಿಫ್ರೆನ್ಸ್. ಈ ವಿಷಯಗಳನ್ನು ಮಾತಾಡಬೇಕು. ನೀವು ಬಿ ಜೆ ಪಿಯವರು, ನೀವು ಹಿಂದುತ್ವವಾದಿ, ನೀವು ಕೋಮವಾದಿ ಅಂತ ಹೇಳ್ತಾರಲ್ಲ, ನೀವು ಈ ಒಂದು ಚರ್ಚೆ ಮಾಡಿ ನಮ್ಮೊಂದಿಗೆ. ನಾವು ಹೇಳ್ತಾ ಇದ್ದೀವ ನೀವು ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು ಅಂತ? ಇಲ್ಲ. ನಾವು ವಿರೋಧ ಇರೋದು ಸರ್ಕಾರ ಮತ್ತು ಒಂದು ಪಕ್ಷ ಒಂದೇ ಒಂದು ಸಿದ್ಧಾಂತದ ಜನರನ್ನು ವೋಟ್ ಬ್ಯಾಂಕಾಗಿ ಬೆಳೆಸಿ ಅವರ ಪರವಾಗಿ ಮಾತ್ರ ಕೆಲಸ ಮಾಡೋದಿದೆಯಲ್ಲ, ಅದು ತಪ್ಪು ಅಂತ ಹೇಳ್ತಾ ಇರೋದು. ನಮಗೂ ನಾವು ಹೇಳ್ಕೊತಾ ಇದ್ದೀವಿ ಅದನ್ನು. ನಾವು ಕಟ್ತಾ ಇರೋಂತಹ ಸಮಾಜ ಅಂಥದ್ದು. ಸೊ ಮತ್ತು I'm very happy that we had this conversation because your audience is very different, right? They listen to different things, but I encourage them to read more. ಸೀತಾರಾಮ್ ಗೋಯಲ್ ಅವರು ಬರೆದಿದ್ದಾರೆ ದೇವಸ್ಥಾನಗಳನ್ನು ನಾಶ ಮಾಡಿದಂತಹ ಯಾಕೆ, why did they target the temples? Why did the parda system come into being? All these things are important questions to ask. Yes, it's safer to say, and I encourage young women to have this conversation. It's safer to say, no, this doesn't affect me, I don't want to get involved. That is not cool. Not cool. Especially if you're a feminist, not cool. If you're a feminist, you'll understand why these things exist and have a conversation about it. Very true. Also very deep we went. But I think ನೀವು ಹೇಳ್ದಂಗೆ it's very much important. ಯಾಕಂದರೆ ಆನ್ ಸೋಷಿಯಲ್ ಮೀಡಿಯಾ ಓನ್ಲಿ ಐ ಹ್ಯಾವ್ ಸೀನ್ ಒಂದು ಪೊಲಿಟಿಕಲ್ ಪಾರ್ಟಿಗೆ ಒಂದು ರಿಲಿಜನ್ ಜೊತೆ ಟೈಅಪ್ ಮಾಡಿಬಿಡ್ತಾರೆ. ಏನೇ ಆದರೂ ಇದು ದೆನ್ ಸರ್ಟನ್ ಟರ್ಮ್ಸ್ ಆರ್ ವರ್ಡ್ಸ್ ಕಮ್ ಔಟ್ ಸೇಯಿಂಗ್ ಲೈಕ್ ಅಂಧಭಕ್ತ್ ಆರ್ ವಾಟ್ ಎವರ್, ಫಾರ್ ಬೋತ್ ದ ಪಾರ್ಟೀಸ್, ಮೇನ್ಲಿ ಕಾಂಗ್ರೆಸ್ ಆ್ಯಂಡ್ BJPಗೆ ಆ ಥರ ಇದೆ. ಐ ಥಿಂಕ್ ಪೀಪಲ್ ನೀಡ್ ಟು ಆ್ಯಕ್ಚುಲಿ ಸಿಟ್ ಡೌನ್ ಇನ್ಸ್ಟೆಡ್ ಆಫ್ ಲಿಸ್ನಿಂಗ್ ಟು ದ ಸೋಷಿಯಲ್ ಮೀಡಿಯಾ ನ್ಯಾರೇಟಿವ್ಸ್, ರೀಡ್ ಇಟ್. Go deep, read and understand and then form an opinion. Because paid PRs ಎರಡು ಕಡೆಯಿಂದ ತುಂಬ ನಡೆಯುತ್ತೆ. So you never know what is being told is true or not ಅಂತ, right? So it's ನಮ್ಮ judgment-ನ we have to exercise, right? If you don't stand for something, you fall for everything. You need to stand for something. You can be vehemently against me and my opinions and what I believe in. At least make it informed, no? ಮೇಕ್ ಇನ್ ಇನ್ಫಾರ್ಮ್ ಡಿಸಿಷನ್. ತಿಳ್ಕೊಳ್ಳಿ ಫಸ್ಟ್ ಏನಿದೆ, ಆಮೇಲೆ ಮಾತಾಡಿ ಅಂತ. ಬಟ್ ಆಲ್ಸೋ ಇಫ್ ಯು ಸಿ ದೇರ್ ಆರ್ ಸಮ್ ತುಂಬ ಈ ಗುಂಡಾಸ್ ಆಲ್ಸೋ ತುಂಬ ನಡೆಯುತ್ತೆ ಸನಾತನ ಧರ್ಮ ಹೆಸರಲ್ಲಿ. ಜೈ ಶ್ರೀರಾಮ್ ಅಂತ. ಐ ಫೀಲ್ ಲೈಕ್ ದಿರ್ ಯೂಸಿಂಗ್ ದ ಗಾಡ್ಸ್ ನೇಮ್ ಇನ್ ಅ ರಾಂಗ್ ವೇ. ತುಂಬ ವೈಲೆನ್ಸ್ ಮಾಡೋದಕ್ಕೆ. Violence in any form by anybody is not acceptable. ಕರೆಕ್ಟ್. Violence in any form, but I'll tell you the other side of it. ಇವಾಗ ನಾನು ಬರ್ತಿರೋದು ದಕ್ಷಿಣ ಕನ್ನಡದಿಂದ. ಅಲ್ಲಿ ನಡೆಯುವಂತಹ ಪೊಲಿಟಿಕಲ್ ವೈಲೆನ್ಸ್, ರಿಲಿಜಿಯಸ್ ವೈಲೆನ್ಸ್, ನೀವು ಇಲ್ಲಿ ಕೂತ್ಕೊಂಡು ಇದು ಮಾಡಬಾರ್ದು ಅಂತ ಹೇಳೋದಕ್ಕೆ ನಮಗೆ ಅಧಿಕಾರ ಇಲ್ಲ. ಯಾರೋ ನಿಮಗೆ ಬಂದು ಅಂದರೆ ಗಾಂಧಿ ಮೈಟ್ ಹ್ಯಾವ್ ಸೆಡ್ ಇನ್ ದಟ್ ಕಾಂಟೆಕ್ಸ್ಟ್, ಒಂದು ಕಡೆ ಹೊಡೆದ್ರೆ ಇನ್ನೊಂದು ಕಡೆ ತೋರಿಸಿ ಅಂತ. ಹಾಗೆ ಮಾಡ್ಕೊಂಡು ಹೋದರೆ ನಮ್ಮ ಬಟ್ ಪಾಕಿಸ್ತಾನ ಅಷ್ಟು ನಮಗೆ ಪಾರ್ಟಿಷನ್ ಆಯಿತು. ವಿ ವಿಲ್ ಹ್ಯಾವ್ ಟು ಲೆಟ್ ಗೋ. ವಿ ಹ್ಯಾವ್ ಟು ಫೈಟ್ ಬ್ಯಾಕ್. ಶಸ್ತ್ರ ಅನ್ನೋದು ಇಟ್ ಈಸ್ ನಾಟ್ ಬ್ಯಾಡ್. It is a component of our dharma. It is not
ಸಾವರ್ಕರ್ ಬರೀತಾರೆ ಇದ್ರ ಬಗ್ಗೆ. ಮೆನಿ ಪೀಪಲ್ ಸಿ ಗಾಂಧಿ ಆ್ಯಂಡ್ ಸಾವರ್ಕರ್ ಆಸ್ ಗಾಂಧಿ ಬೀಯಿಂಗ್ ಸಂಬಡಿ ಹೂಸ್ ನಾನ್ ವೈಲೆಂಟ್ ಆ್ಯಂಡ್ ಸಾವರ್ಕರ್ ಬೀಯಿಂಗ್ ಸಾವರ್ಕರ್ ನೆವರ್ ಪ್ರಮೋಟೆಡ್ ವೈಲೆನ್ಸ್. Correct. But violence or self-defense, if somebody is coming to hurt me or my family, what is the natural instinct? What is the survival instinct? Defense. Defense, right? Having said that, that is the situation we are in. ನೀವು ಬಹಳಷ್ಟು ಜನದ ಹೋಗಿ ಮಾತಾಡಿ. ಐ ಆಮ್ ಶೋರ್ ದೇರ್ ವಿಲ್ ಬಿ ಲಾಟ್ ಆಫ್ ಪೀಪಲ್ ಇನ್ ದ ಕಾಮೆಂಟ್ ಸೆಕ್ಷನ್ ಸೇಯಿಂಗ್ ಸೊ ಆನ್ ಅಂಡ್ ಸೊ. But you go have a conversation with people on the ground, what they are facing, what situations they are going through. If you're referring to people who are doing gundagiri in places that do not deserve that, that is wrong. Yeah, no, that is what I have seen, Aita. Even a lot of people who abuse on social media, basically ಅವ್ರದ್ದು ಗೋ ಟು ವೆಪನ್ ಏನಂದರೆ ಕ್ಯಾರೆಕ್ಟರ್ ಅಸಾಸಿನೇಷನ್. ಪ್ರೊಫೈಲ್ ಓಪನ್ ಮಾಡಿದ್ರೆ ಜೈ ಶ್ರೀರಾಮ್ ಅಂತ ಹಾಕಿರ್ತಾರೆ. ಐ ಆಮ್ ಲೈಕ್, ನನ್ನ ದೇವರು, you're ಯೂಸಿಂಗ್ ಮೈ ಗಾಡ್ಸ್ ನೇಮ್ ಟು ಸ್ಪ್ರೆಡ್ ಶಿಟ್ ಅಂತ ನನಗೆ ತುಂಬ ಐ ಗೆಟ್ ಅಫೆಕ್ಟೆಡ್. ದಟ್ ದೇ ದೇ ಡೂ ದ ಡರ್ಟಿಯೆಸ್ಟ್ ಥಿಂಗ್, ಬಟ್ ಅವ್ರ ಪ್ರೊಫೈಲಲ್ಲಿ ಬಾಯಲ್ಲಿ ಜೈ ಶ್ರೀರಾಮ್ ಅಂತ ಹೇಳ್ತಾರೆ. ಐ ಆಮ್ ನಾಟ್ ಏಬಲ್ ಟು ಟಾಲರೇಟ್ ದ್ಯಾಟ್ ಬಿಕಾಸ್ ದಟ್ ಇಸ್ ನಾಟ್ ವಾಟ್ ಮೈ ರಿಲಿಜನ್ ಸ್ಟ್ಯಾಂಡ್ಸ್ ಫಾರ್. So they might have a difference in opinion about who you are, right? I'll be open and honest and tell you, right? I will get the same flack. They might have a certain view of who you are or who you're not. But this thing that you mentioned, abuse, should not be tolerated. It does not, ನೀವು ಗಂಗೆನಲ್ಲಿ ಸ್ನಾನ ಮಾಡಿದ್ರೆ ಇದೆಲ್ಲ ಹೊಟ್ಟೋಗ್ಬಿಡುತ್ತೆ ಅನ್ನೋದು ಸರಿ ಅಲ್ಲ. ಇಟ್ ಶುಡ್ ನಾಟ್ ಬಿ ಟಾಲರೇಟೆಡ್. ಇಟ್ ಈಸ್ ರಾಂಗ್. ಎಲ್ಲಿ ಆ್ಯಂಡ್ ಇದು ಧರ್ಮದ ಹಾದಿಯಲ್ಲಿ ನಡ್ಕೊಂಡು ಹೋಗ್ತಿರೋದಲ್ಲ ನಾವು. ಆ್ಯಂಡ್ ಎಸ್ಪೆಷಲಿ ಹ್ಯಾವಿಂಗ್ ಒಪಿನಿಯನ್ಸ್ ಅಬೌಟ್ ವಿಮೆನ್, ವಾಟ್ ದೇ ವೇರ್, ವಾಟ್ ದೇ ಸೇ, ವಾಟ್ ಟೈಪ್ ಆಫ್ ಲೈಫ್ ದೇ ಶುಡ್ ಲೀಡ್. ಮೊನ್ನೆ ಯಾರೋ ಕೇಳಿದ್ರು ನನಗೆ, ನೀವು ಬಳೆ ಹಾಕಿಲ್ಲ ಅಂತ. ನೀವು ಪ್ಯಾಂಟ್ ಶರ್ಟ್ ಹಾಕಿದ್ದೀರಾ? ಐ ಮೀನ್, ಅರ್ಥ ಆಗುತ್ತೆ. ಐ ಅಂಡರ್ಸ್ಟ್ಯಾಂಡ್ ವೇರ್ ದೇ ಕಮ್ ಫ್ರಮ್. ಮಹಿಳೆಯರ ಸಂಸ್ಕೃತಿನ ಪ್ರೊಟೆಕ್ಟ್ ಮಾಡಿದ್ರೆ ಅದು ಮುಂದೆ ಬೆಳ್ಕೊಂಡು ಹೋಗುತ್ತೆ ಅಂತ. ಬಟ್ ಯಾಕೆ ಪುರುಷರು ಮಾಡೋದಕ್ಕಾಗಲ್ಲ? ಎಲ್ಲರೂ ಮಾಡಬೇಕಲ್ಲ. ಸೊ ಐ ಥಿಂಕ್ that you are in this is a statement. Survi, have you ever entered a room where people have underestimated you? Always, every day. Always, Every single day. Every single day. Within my own circle, within my own, my family has come around. How do you cope up with that? I don't care. You don't care. Nice. I use it to my advantage. Underestimate me. I will surprise you. Actually, that's good, alva. ಅವ್ರಿಗೆ maybe they'll not consider you as a competition, but in the back you are already working on it. But I'm not playing their game. Hmm. I have different goals in life. What was the initial thought process, or ನೀವು at the age of 17 when you joined, ನಿಮ್ಗೆ ಏನಿತ್ತು? What was that fire that drove you towards politics? I lost my father when I was very young. I saw death and grief when I was very young. I felt life is unfair. And if I had to suffer through it, there are many people who are suffering through worse. I should do something to help them. I could have become a doctor. I think my father would have been very happy because he interacted a lot with doctors in his life. But the problem I saw was the lack of good people translating good policy into leadership. And I wanted to be a good leader. But I don't think I'm successful yet. Keeping yourself grounded. Not just grounded, but I'm unhappy. I'm impatient. I want to do more. I don't think people say you're very hard on yourself. I have another, 20 varsha? 30 varsha? Every minute I want to work towards my country, my people. I want to do better. Was there any ತುಂಬ ಡ್ರಾಸ್ಟಿಕ್ ಆಗಿ ಥಾಟ್ ಪ್ರೊಸೆಸ್ ಚೇಂಜ್ ಆಗೋ ಅಥವಾ ಲೈಫ್ ಚೇಂಜಿಂಗ್ ಎಕ್ಸ್ಪೀರಿಯನ್ಸ್ ನಿಮಗೆ ಆ ಥರ ಯಾವುದಾದ್ರೂ ಆಗಿದೆಯಾ? I've lost a lot of people in my family, in my life. Death is something that I'm very intimately familiar with. ಆಗಿದೆ ಆ ಥರ. ಬಟ್ ಅದ್ರ ಮೇಲೆ ಡ್ವೆಲ್ ಮಾಡೋದಕ್ಕೆ I don't dwell on it. ಇವಾಗ ಡ್ವೆಲ್ ಮಾಡಲ್ಲ. I've gone through it. I went to therapy. I've dealt with it. And that purpose fuels me. So, and ನಾನೊಬ್ಬಳೇ ಅಲ್ಲ. ಅವಾಗ ಹೇಳಿದ್ರೆ ಯಾರಾದರೂ ನಿನ್ಗೊಬ್ಬಳೇ ಅಲ್ಲ ಸಮಸ್ಯೆಗಳಿರೋದು ಅಂತ ಹೇಳಿದ್ರೆ ಕೋಪ ಬರುತ್ತೆ, ಬೇಸರ ಆಗುತ್ತೆ. ನಾನೊಬ್ಬಳೇ ಅಲ್ಲ, ಭಾಳಷ್ಟು ಜನ ಇದ್ದಾರೆ. ಇನ್ನೂ ಕಷ್ಟವಾದಂತಹ ಸಂದರ್ಭಗಳು ತಡ್ಕೊಂಡಿರೋಂಥವ್ರು ಇದ್ದಾರೆ.
I want to do something positive for all of us. ಹೇಗಾದರೂ make sure that there is balance, make sure that there is tip the scales in favor of people who are not born in comfort. That is the ವೈ motivation. ಪರ್ಟಿಕ್ಯುಲರ್ಲಿ ದಿಸ್ ಥಿಂಗ್ ನೀವು ಇವನ್ ಸೆಕ್ಯೂರಿಟಿ ವುಮೆನ್ ಸೆಕ್ಯೂರಿಟಿ ಬಗ್ಗೆ ಮಾತಾಡಿದ್ರಲ್ಲ, ವೈ ಡಸ್ ದಿಸ್ ಪರ್ಟಿಕ್ಯುಲರ್ ಟಾಪಿಕ್ ರಿಯಲಿ ಫ್ಯೂಯಲ್ ಯು? ಒಬ್ಬ ಮಹಿಳೆಯಾಗಿ ಅದು ನನ್ನ ಕರ್ತವ್ಯ ಒಂದು. ಎರಡನೇದು ನಾನು ಅನುಭವಿಸಿದ್ದೀನಿ. ಚಿಕ್ಕವಳಿದ್ದಾಗ ಎಷ್ಟು ಬಾರಿ ರೋಡಲ್ಲಿರಬಹುದು, ತುಂಬ ಆಟ ಆಡ್ತಾ ಇದ್ದೆ, ತುಂಬ ಕಡೆ ಹೋಗ್ತಾ ಇದ್ದೆ, ವೇರ್ ನಾಟ್ ಬಿನ್ ಟ್ರೀಟೆಡ್ ವೆರಿ ವೆಲ್. ಆ್ಯಂಡ್ ಇಟ್ ಈಸ್ ಸಮಾಜ ಅಷ್ಟು ವಿ ಪ್ಲೇ ಸಚ್ ಅ ಬಿಗ್ ಥಿಂಗ್ ಅಬೌಟ್ ಕ್ಯಾರೆಕ್ಟರ್ ಆಫ್ ಅ ವುಮನ್, ಬಟ್ ವಿ ಡೋಂಟ್ ಪ್ರೊವೈಡ್ ದ ಸೆಕ್ಯೂರಿಟಿ ಫಾರ್ ಹರ್ ಟು ಲಿವ್ ಔಟ್ ದಟ್ ಲೈಫ್. ಆ್ಯಂಡ್ ಬೇಸರ ಎಲ್ಲಾಗೋದು ಅಂದರೆ ಚಿಕ್ಕ ಮಕ್ಕಳಿಗೆ. ನಾನು ಸ್ಕೂಲಲ್ಲಿ ಒಂದು ಘಟನೆ ನನಗೆ ಜ್ಞಾಪಕ ಇತ್ತು. ಸಂಬಡಿ ಮಿಸ್ಬಿಹೇವ್ಡ್ ವಿತ್ ಸಂಬಡಿ ವೆನ್ ಐ ವಾಸ್ ಹೈ ಸ್ಕೂಲಲ್ಲಿದ್ದಾಗ. ಐ ವಾಸ್ ವ್ಯೂಯಿಂಗ್ ದ್ಯಾಟ್ and I remember feeling helpless, and I remember thinking this person has done the same thing to me, to my friends, but we have not done anything about it. We were too young. So ಅನುಭವಿಸಿರೋದನ್ನು you have to fight it, right? You have to do something about it. ನಾವು ಮಾಡಲಿಲ್ಲ ಅಂದರೆ ಯಾರು ಮಾಡ್ತಾರೆ? So that's why I feel very, and also I see young women, ಇವಾಗ ಬಹಳಷ್ಟು ಜನ ನಿಮ್ಮನ್ನು ಬೈತಾರೆ, ಅಬ್ಯೂಸ್ ಮಾಡ್ತಾರೆ. ಶ್ರೀರಾಮ ಇದ್ದಿದ್ದು ಮರ್ಯಾದೆ ಪುರುಷ ಅವರು. ದ ಸ್ಟ್ಯಾಂಡರ್ಡ್ ಹೀ ಇಸ್ ಸೆಟ್ ಫಾರ್ ಅಸ್. ನಾವು ಕಟ್ತಾ ಇರೋದು ರಾಮರಾಜ್ಯ. ಆ ರಾಮರಾಜ್ಯದಲ್ಲಿ ಮಹಿಳೆಯರನ್ನು ಅಬ್ಯೂಸ್ ಮಾಡೋದಕ್ಕೆ ಅವಕಾಶನೇ ಇಲ್ಲ. ಅಬ್ಯೂಸ್ ಮಾಡೋದಕ್ಕೆ ಅವಕಾಶ ಇಲ್ಲ. ನೀವು ಅವ್ರ ಜೊತೆ ಡಿಸಗ್ರಿ ಮಾಡ್ಬೋದು. ಅಬ್ಯೂಸ್ ಇಸ್ ನಾಟ್ ಅವ್ರು ನಿಮಗೆ ತೊಂದರೆ ಮಾಡ್ತಾ ಇದ್ದಾರೆ, ಇಲ್ಲ. ಶಿ ಈಸ್ ಲಿವಿಂಗ್ ಹರ್ ಲೈಫ್. ಆ್ಯಂಡ್ ಐ ಸಿ young people, young women asking these questions. Disha, so easy it would have been for you to not ask these questions, to not think through these things, to go in a very different path. But here you are. I feel so proud of my sisters. I feel so proud of these young women. It is my responsibility, just like many women before me have given me that opportunity. It is my responsibility to make a world better for them. And I have nieces. It's important. Yeah. Also, I think one reeti again, because of social media, we're very lucky because there is all these good touch, bad touch videos. ನಮಗೆ ಆವಾಗ ಬ್ಯಾಡ್ ಟಚ್ ಅಂತಾನು ವಿ ಹ್ಯಾಡ್ ನೋ ಐಡಿಯಾ, ರೈಟ್? ಅಂಟಿಲ್ ಯು ಗ್ರೂ ಅಪ್, ಕೇಮ್ ಟು ಯುವರ್ ಟೀನ್ಸ್ ಆ್ಯಂಡ್ ದೆನ್ ಟೆಕ್ಸ್ಟ್ ಬುಕ್ಕಿಂದಾನು ಗೊತ್ತಾಯಿತು. ಲೈಕ್ ಆವಾಗ ನಾಲೆಜೇ ಬಂದಿದ್ದು ಈ ಥರ ನನ್ನ ಜೊತೆ ಆಗಬಾರ್ದಿತ್ತು, ದಿಸ್ ಇಸ್ ಬ್ಯಾಡ್ ಟಚ್ ಅಂತ. ಸೊ ಐ ಥಿಂಕ್ ವಿವ್ ಪ್ರೋಗ್ರೆಸ್ಡ್ ಅ ಲಾಟ್, ಅಟ್ ಲೀಸ್ಟ್ ಇನ್ ಟರ್ಮ್ಸ್ ಆಫ್ ಅವೇರ್ನೆಸ್. ಯಾ, ಫೇರ್. ಐ ಥಿಂಕ್ ಏನಾಗ್ತಿತ್ತು ಅಂದರೆ, you have to dress a certain way so you don't attract attention. You have to behave in a certain way so you don't do this. The onus was always put on the women, and it was still protection and control. But that is not the route we want to go in anymore. We want to go in self-awareness and equal accountability across both genders, right? So I think society is progressing in that sense, but all men are bad. No. We have to take men along in this. Good men are our biggest champions. Men who will check in on you, have you reached home safe, and also give you required advice. You know, what is okay to wear in certain places is an, again, societal arbitration. ದೇವಸ್ಥಾನದಲ್ಲಿ ಹೇಗಿರಬೇಕು, ವಾಟ್ ಎನರ್ಜಿ ಯು ಆರ್ ಕನ್ಸ್ಯೂಮಿಂಗ್ ದೇರ್, ವಾಟ್ ಯು ವೇರ್ ದೇರ್, ವಾಟ್ ಈಸ್ ಓಕೆ ಟು ವೇರ್ ವೆನ್ ಯು ಆರ್ ವಿತ್ ಯರ್ ಫ್ರೆಂಡ್ಸ್. ದೋಸ್ ಆರ್ ಆಲ್, ಇವಾಗ if you tell me right now that I should wear XYZ, by the way, I keep getting told. Today I wore western and came because ನೀನು ಅಮೇರಿಕಲ್ಲೆಲ್ಲ ಇದು ಬಂದಿದ್ಯಾ, ಇಲ್ಲೆಲ್ಲ ಹೋಗಿ ಬಂದಿದ್ಯಾ, ನೀನು ಯಾಕೆ ಇವಾಗ ಬರೀ ಸೀರೆ ಉಟ್ಕೊಳ್ತೀಯ, ಸಾಕಾಗಿದೆ ನೀನು ಸೀರೆಯಲ್ಲಿ ನೋಡಿ ಅಂತ ನನ್ನ ಫ್ರೆಂಡ್ಸು. I feel comfortable. Even now sitting, I'm not saying I'm not comfortable. It's a beautiful handmade thing that I'm wearing. I try to wear handmade as much as possible. Woman who stitched it, designer. But I wear what I'm comfortable with, you know. And that should be left to the person making that decision in those constraints. It is not something that one needs to have an opinion about. So yeah. True. So I have one special round for you, Aita. What would Surabhi do? Okay. Basically, ನಿಮಗೆ ಸಿಚುವೇಶನ್ಸ್ ಕೊಡ್ತೀನಿ. How would you react? Okay. So you're Bengaluru mayor for one day. What's the first thing you would do? Great question. Review the garbage contracts.
I might get killed the next day, but I will review the garbage contracts. Why do you say so? ಯಾಕೆ? We have something called the garbage mafia. It is run in a people make money out of garbage. And ಡಿ ಕೆ ಶಿವಕುಮಾರ್ ಅವರೇ ಬಂದು ಹೇಳಿದ್ದಾರೆ ನನಗೆ ಐ ಕೆನಾಟ್ ಹ್ಯಾಂಡಲ್ ದ ಗಾರ್ಬೇಜ್ ಮಾಫಿಯಾ. ಐ ವುಡ್ ಪುಟ್ ಸಮ್ systems in place that would bring more accountability in that. That was scary. Okay. It is reality. Yeah. You have 100 crore but can spend it only on one city problem. I think city-wide impact ಆಗೋದಕ್ಕೆ 100 crores is very less for the entire city. But maybe strengthen the grievance redressal system. I would do that. 100 crores ಅಲ್ಲಿ that is feasible budget. ಅಂದರೆ ಏನು ಅಂದರೆ ನಾವು ಇವಾಗ ಫೋನ್ ಮಾಡ್ತೀವಲ್ಲ, ಇಲ್ಲಿ ಸರಿಗಿಲ್ಲ ಇದು ಸರಿಗಿಲ್ಲ, ಆ ಪ್ರಾಸೆಸ್ಸನ್ನು ಸರಿ ಮಾಡ್ತಾ ಇದ್ದೆ. Oh, 100 crore ಅಲ್ಲಿ you could 100 crores is very less amount of money. ಇವಾಗ ಪಾಟ್ ಹೋಲ್ಸ್ ಸಿಟಿ ಇನ್ಫ್ರಾಸ್ಟ್ರಕ್ಚರ್ಗೆ 2,000 ಕೋಟಿ ಮೀಸಲಿಟ್ಟಿದ್ದಾರೆ. 100 crores is very less amount of money. Oh my God, okay. I did not know that. Okay. You get stuck in Silk Boat traffic for 3 hours. What is your survival strategy? Sleep. 3 hours nap. ನಾನು ಕಾರ್ ಹತ್ತಿದ್ರೆ ನಂಗೆ ನಿದ್ದೆ ಬರುತ್ತೆ. ಐ ಹ್ಯಾವ್ ಮೋಷನ್ ಸಿಕ್ನೆಸ್, ಸೊ ಐ ವೆರಿ ಅನ್ಕಂಫರ್ಟೇಬಲ್ ಇನ್ ಕಾರ್ಸ್. ಎಲ್ಲರೂ ಕೇಳ್ತಾರೆ ನೀನು ಯಾಕೆ ಆಟೋನಲ್ಲಿ ಓಡಾಡ್ತೀಯ ಅಂತ. ಆಟೋನಲ್ಲಿ ಚೆನ್ನಾಗಿ ಗಾಳಿ ಬರುತ್ತೆ, ಆಟೋನಲ್ಲೂ ನಿದ್ದೆ ಮಾಡ್ತೀನಿ ನಾನು ಇವಾಗ. ನಾನು ಆಟೋಲ್ ಓಡಾಡೋದು ಫಾರ್ ಸೇಫ್ಟಿ ರೀಸನ್ಸ್. ಐ ಆಲ್ವೇಸ್ ಫೀಲ್ ಲೈಕ್ ಯಾರಾದರೂ ಬಂದರೆ ಐ ಕ್ಯಾನ್ ಜಂಪ್ ಲೈಕ್ ಇಫ್ ಸಂಬಡಿ ಕಮ್ಸ್ ಟು ಓಕೆ. ಸೊ ಎನಿ ಆಫ್ ಯುವರ್ US ಫ್ರೆಂಡ್ಸ್ ಲೆಟ್ಸ್ ಸೇ ಅವ್ರು ಕೇಳಿದ್ರೆ ವಾಟ್ ಈಸ್ ಒನ್ ಥಿಂಗ್ ಬೆಂಗಳೂರು ಗೆಟ್ಸ್ ಅನ್ಫೇರ್ಲಿ ಕ್ರಿಟಿಸೈಸ್ಡ್ ಫಾರ್, ವಾಟ್ ವುಡ್ ಯು ಸೇ? ಕಾಂಟ್ರವರ್ಷಿಯಲ್, ಬಟ್ ಕನ್ನಡ ಅಸ್ಮಿತೆ ಬಗ್ಗೆ. ನೀವು ತಮಿಳ್ನಾಡಿಗೆ ಹೋಗಿ ನಾನು ತಮಿಳ್ನಾಡು ಇಸ್ ಇಟ್ ಓಕೆ ಡಿಫ್ರೆಂಟ್ ಕೇಸ್ ಅಂತ ಅಂದ್ಕೊಳ್ಳಿ, ಬಟ್ ನಮ್ಮ ಭಾಷೆಯನ್ನು ನಾವು ಬೆಳೆಸಬೇಕು ಅನ್ನೋದು ತಪ್ಪಲ್ಲ, ಅದು ನಮಗೆ ಮುಖ್ಯ. ಸೊ ಈ ಎಲ್ಲ ಟ್ವಿಟರಲ್ಲಿ ಎಲ್ಲದಕ್ಕೂ ಕನ್ನಡ ಮಾತಾಡಿ ಸಾಲ್ವ್ ಆಗೋಗುತ್ತೆ, ನಮ್ಮನ್ನು ಅಣಗಿಸ್ತಾರೆ. ನಮ್ಮ ಭಾಷೆಯಲ್ಲಿರುವಂತಹ ಅರ್ಥಪೂರ್ಣವಾದಂತಹ ಬರವಣಿಗೆ ಇರ್ಬೋದು, ಎಷ್ಟು ರಿಚ್ ಹಿಸ್ಟ್ರಿ ಆಫ್ ರೈಟಿಂಗ್, ಇದನ್ನೆಲ್ಲನೂ ನಾವು ಬೆಳೆಸಬೇಕು, ನಾವು ಉಳಿಸ್ಬೇಕು. ಸೊ ಬೆಂಗಳೂರಿಗೆ ಬಂದರೆ ಕನ್ನಡದ ಬಗ್ಗೆ ಏನಾದ್ರು ಜೋಕ್ ಮಾಡಿದ್ರೆ ನಮ್ಮ ಏರಿಯಾಗೆ ಬಂದಿದ್ದೀರಾ. ಟ್ರೂ, ವೆರಿ ಟ್ರೂ. ಆ್ಯಂಡ್ ಇದು ಬೆಂಗಳೂರಲ್ಲಿ ತುಂಬ ಅನ್ಫೇರ್ಲಿ ಕ್ರಿಟಿಸೈಸ್ ಆಗ್ತಿರೋದು ಯಾಕಂದರೆ ದೇರ್ ಆರ್ ಅ ಲಾಟ್ ಆಫ್ ಪೀಪಲ್ ಫ್ರಮ್ ಡಿಫ್ರೆಂಟ್ ಸಿಟೀಸ್ ಹಿಯರ್, ಬಟ್ ದಿಸ್ ಹ್ಯಾಪನ್ಸ್ ಇನ್ ಎವ್ರಿ ಸಿಟಿ. ನೀವು ಕೇರಳಕ್ಕೆ ಹೋದರೆ ಮಲಯಾಳಂ, ಇಫ್ ಯು ಗೋ ಟು ತಮಿಳ್ನಾಡು, ತಮಿಳ್, ಮಹಾರಾಷ್ಟ್ರ, ಮರಾಠಿ, ಇಟ್ ಇಸ್ ದೇರ್. You will find different set of people. Some will try to help you understand. Some will be like, no, I don't know, will not help you at all. ನಮ್ಮ ಸಮಸ್ಯೆ ಏನಾಗಿದೆ ಅಂದರೆ ತುಂಬ ಫ್ಲೋಟಿಂಗ್ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಆ್ಯಂಡ್ ಇದನ್ನು ನಾವು ಬಹುಶಃ ದಿಸ್ ಇಸ್ ಅ ನ್ಯಾಚುರಲ್ ಚರ್ನ್. ಮಹಾರಾಷ್ಟ್ರದಲ್ಲೂ ಮುಂಬೈಯಲ್ಲೂ ಕೂಡ ನಡೆದಿದೆ, ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ನಡೆದಿರೋವಂಥದ್ದು. ಸೊ ಅನ್ಫೇರ್ ಕ್ರಿಟಿಸಿಸಮ್ ಡೆಫಿನೆಟ್ಲಿ. ನಮ್ಮ ಭಾಷೆನ ನಾವು ಬೆಳೆಸ್ತೀವಿ ಅನ್ನೋದು ನೆಗೋಸಿಯೇಷನ್ಗೆ ಅಷ್ಟೊಂದಿಲ್ಲ. Okay, what's one rule that you would introduce immediately? ಐ ಥಿಂಕ್ ರೂಲ್ಗಿಂತ ಒಂದು ಇನಿಷಿಯೇಟಿವ್, ಚೀಫ್ ಮಿನಿಸ್ಟರ್ಸ್ ವಾರ್ ರೂಮ್ ಫಾರ್ ಇನ್ಫ್ರಾಸ್ಟ್ರಕ್ಚರ್. ಇದು ಮುಂಬೈಯಲ್ಲಿ ವರ್ಕ್ ಆಗಿರೋದು ನಾನು ನೋಡಿದ್ದೀನಿ. ಏನು ಅಂದರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಎಷ್ಟೊಂದು ಡಿಪಾರ್ಟ್ಮೆಂಟ್ಸ್, ಇವಾಗ ಒಂದು ಆರ್ಗನೈಸೇಷನ್, ಒಂದು ಕಂಪ್ನಿನಲ್ಲಿ ಒಂದು ಪ್ರಾಡಕ್ಟ್ ಬಿಲ್ಡ್ ಮಾಡಬೇಕು ಅಂದರೆ ಪ್ರಾಡಕ್ಟ್ ಮ್ಯಾನೇಜರ್ ಇರ್ಬೋದು, ಕ್ಲೈಂಟ್ ಜೊತೆ ನೆಗೋಷಿಯೇಟ್ ಮಾಡಿದ್ರು ಡೆವಲಪರ್ ಇರ್ಬೋದು, ಅದಕ್ಕಿಂತ ಟೆಸ್ಟ್ ಮಾಡೋರು ಇರ್ಬೋದು, ಇದೆಲ್ಲರೂ ಕೋಆರ್ಡಿನೇಟ್ ಮಾಡಬೇಕಲ್ಲ. ಇನ್ನು ಸಿಟಿನ ಕಟ್ಟಬೇಕು ಅಂದರೆ ಇನ್ನು ಎಷ್ಟು ಸಮಸ್ಯೆಗಳಿರ್ಬೋದು ರೀ. ಆ್ಯಂಡ್ ರೀಸನಬ್ಲಿ ಬ್ರೋಕನ್ ಸಿಸ್ಟಮ್, ಸಮ್ ಅಮೌಂಟ್ ಆಫ್ ಗ್ರೇಟ್ ಅಮೌಂಟ್ ಆಫ್ ಕರಪ್ಷನ್, ಇದನ್ನೆಲ್ಲನೂ ಮೀರಿಸಿ ನೀವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು ಅಂದರೆ ಒಂದು ಪೊಲಿಟಿಕಲ್ ವಿಲ್ ಇರಬೇಕು. ದಟ್ ಕ್ಯಾನ್ ಓನ್ಲಿ ಕಮ್ ಫ್ರಮ್ ಟಾಪ್ ಡೌನ್. ಸೊ ಐ ವುಡ್ ಇನ್ಸ್ಟಿಟ್ಯೂಟ್ ಅ ಚೀಫ್ ಮಿನಿಸ್ಟರ್ಸ್ ವಾರ್ ರೂಮ್ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್. So before joining politics, what was the first door that felt like a difficult one to open? ನನಗೆ ಜೀವನ ಬಿಫೋರ್ ರಾಜಕೀಯ ಗೊತ್ತಿಲ್ಲ. ನಾನು ಏನು ಪ್ರಯತ್ನ ಪಟ್ಟೇ ಇಲ್ಲ ಅದಕ್ಕಿಂತ ಮುಂಚೆ. ನಾನು ತುಂಬ ಚಿಕ್ಕವಳಿದ್ದೆ, ನನ್ನ ಲೈಫ್ ಎಲ್ಲೆಲ್ಲೋ ಹೋಗ್ತಾಯಿತ್ತು. ನಾನು ಏನೇನೋ ವೆನ್ ಯು ಆರ್ ಯಂಗ್ ಆ್ಯಂಡ್ ಯು ಗೋ ಥ್ರೂ ಟ್ರಾಮಾ, ರೈಟ್, your brain is not wired the same way as others. You crave safety more. You're more ಜನರಿಗೆ ಅನ್ಸ್ಬೋದು ಇವ್ರು ಯಾಕೆ ಹಿಂಗೆ ಆಗ್ತಾ ಇದೆ, ಯಾಕೆ ಹಿಂಗೆ ಯೋಚನೆ ಮಾಡ್ತಾ ಇದ್ದಾಳೆ. ಯು ಹ್ಯಾವ್ ಲಾಸ್ಟ್ ಸಮಥಿಂಗ್ or you've gone through something, childhood trauma. This is studied in psychology. So you don't
have the same reactions, the responses to regular things as somebody who's not gone through it as a child. Until your brain is completely developed, if you've gone through some problem there, right, it impacts how you think overall. So before politics, I did not have anything that I wanted to do per se. I found my purpose in politics, in public service. I don't say politics, public service. I found my purpose there. If I had not found it, I think ನನಗೆ ಗೊತ್ತಿಲ್ಲ ನಾನು ಎಲ್ಲಿರ್ತಿದ್ದೆ ಇಷ್ಟೊತ್ತಿಗೆ ಅಂತ. ನಮ್ಮ ತಂದೆ ಇದ್ದಿದ್ದರೆ ನಾನು ಎಲ್ಲಿರ್ತಿದ್ದೆ ನನಗೆ ಗೊತ್ತು. ಇಂಜಿನಿಯರಿಂಗ್ ಮಾಡಿ ಅಮೇರಿಕಾದಲ್ಲಿ ಸೆಟ್ಲ್ ಆಗಿರ್ತಿದ್ದೆ ಇಷ್ಟೊತ್ತಿಗೆ. ಬಟ್ ರಾಜಕೀಯ ಇಲ್ಲ ಅಂದಿದ್ದರೆ ನಾನು, ಯಾರೋ ಕೇಳಿದ್ರು ಮೊನ್ನೆ ಯಾವುದೋ ಪಾಡ್ಕಾಸ್ಟ್ನಲ್ಲಿ, ನೀವು ರಾಜಕೀಯ ಮಾಡಿಲ್ಲ ಅಂದರೆ ಇನ್ನೇನು ಮಾಡ್ತೀರಿ? ನಾನು ಯಾವುದೋ ಆಪ್ಷನ್ ಇಲ್ಲ, ಇಷ್ಟೇ. ವಾವ್, ದಟ್ ಈಸ್ ಡೀಪ್. ದಟ್ ಈಸ್ ಲೈಕ್ ಈ ಅರ್ಜುನ್ ಆಗಿ ದ್ರೋಣಾಚಾರ್ಯ ಕೇಳ್ತಾರಲ್ಲ ಏನು ಕಾಣಿಸ್ತಿದೆ ಅಂತ. ಎವ್ರಿಬಡಿ ಸೇಸ್ ಸ್ಕೈ, ಟ್ರೀ ಆ್ಯಂಡ್ ಎವ್ರಿಥಿಂಗ್, ಬಟ್ ಅರ್ಜುನ ಸೇಸ್ ಓನ್ಲಿ ದ ಫಿಶ್ ಇಸ್ ಐ. His answer was something like that, just that. So, okay, if a young woman watching this wants to enter politics, what advice would you give her? Please, first and foremost, please join. Second, understand the system that you are entering and you are rebuilding, you are reshaping, you are contributing to. Don't go on the superficial path of politics. Is not fame. Politics is not quick win. ಒಂದು ಟೆಸ್ಟ್ ಮ್ಯಾಚ್ ಅದು. ಇಟ್ ಇಸ್ ನಾಟ್ ಅನ್ ODI, ಇಟ್ ಇಸ್ ನಾಟ್ ಅ T20. ಐ ಮೀನ್ ಆ ಥರ ರಾಜಕೀಯ ಮಾಡೋದಕ್ಕೆ ಭಾಳಷ್ಟು ಜನ ಇದ್ದಾರೆ, ಬಟ್ ದಟ್ ಆ್ಯಡ್ಸ್ ನೋ ವ್ಯಾಲ್ಯೂ ಟು ಎನಿಥಿಂಗ್. ನಿಮ್ಮ ಲೈಫಲ್ಲಿ ದಟ್ ಮೈಟ್ ಬಿ ಫಾರ್ ಹೂ ಎವರ್ ಎಂಟ್ರಿಂಗ್, ಮೈಟ್ ಬಿ something to do. But don't do something to do. Do something of value. Do something of impact. And I would also say that build competence. Build competence. We will be questioned more. So build competence. Be confident, build competence. So we're almost at the end of the podcast. ಇದು rapid fire round ಇದೆ, okay? One politician you would love to have dinner with. The Prime Minister. Simple. One public policy issue you wish everyone understood. City development, I think. City infrastructure development. One thing Bengaluru residents complain about but contribute to. Garbage. Kasa. One thing that instantly tells you someone has a leadership potential. If they are receptive to feedback. One thing you'd ban from Bengaluru forever. I don't know, negativity about Bengaluru. None Smart city answer. though. Yeah. One thing you'd bring back to Bengaluru. Trees. More trees. Metro or auto? Auto. Books or podcasts? Books. Public policy or politics? They're the same. They're the same. Okay. Debate or diplomacy? Diplomacy. ಸೊ ನಾನು ಈ ಪಾಡ್ಕಾಸ್ಟಿಂದ ಒಂದು ಹೊಸ ರೌಂಡನ್ನ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಕಾಲ್ಡ್ ಆಸ್ ದ ಡಿಟಾಕ್ಸ್ ವರ್ಡ್. ಓಕೆ, ವಾಟ್ ಈಸ್ ಒನ್ ವರ್ಡ್ ದಟ್ ಯುರ್ ಲಿವಿಂಗ್ ಬೈ ರೈಟ್ ನೌ? Effort. So basically we have a book for you Okay. with the word that you live by. Okay. So, you know, it's a constant reminder for Great. you to Thank you. Yes. write down something. Yeah, in it's thought process agirli. It's a reminder basically of what you want to do. Or Fantastic. Thank you so much. thank you so I like much. that you've curated everything so thoughtfully, and I like that you're doing a podcast, you're thinking through it, you're creating long form content. That's always more insightful, more in depth. I hope your audience grows. I hope you reach more people, and I hope it has an impact on people's lives. Thank you so much for coming. It was a very insightful podcast, and ನಾವು ಶುರು ಮಾಡೋ ಮುಂಚೆನೂ ಅದೇ ಡಿಸ್ಕಸ್ ಮಾಡ್ತಾ ಇದ್ವಲ್ಲ. ಐ ಥಿಂಕ್ ಇಟ್ಸ್ ಗೋನ್ ಹೆಲ್ಪ್ ಅ ಲಾಟ್ ಆಫ್ ವುಮೆನ್ ಔಟ್ ದೇರ್ ಹೂ ಆರ್ ಲುಕಿಂಗ್ ಅಪ್ ಟು ಪೀಪಲ್ ಲೈಕ್ ಮೀ ಆರ್ ಯು ಆರ್ somebody who can help them understand things better, probably because of our experience, because we face something, or you know, it really helps. Can I tell them. you what the defining feature is? Why somebody couldn't only look up to somebody? Because they're visible. Ashton. That also. That's what being out there allows you to do. We might not have achieved whole other things, but visibility allows people to resonate with your journey. Thank you so much for Thank you. coming. Thank you so much, Tisha.